ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಗುಡ್ ಈವ್ನಿಂಗ್. ಎಲ್ಲರಿಗೂ ಇವತ್ತಿನ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ. ಕಳೆದ 2 ದಿವಸ ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನು ತರಗತಿಗಳನ್ನ ತಗೊಳ್ಳಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ತರಗತಿಯಿಂದ ಮುಂದುವರಿಯೋಣ. ಎಲ್ಲರಿಗೂ ನನ್ನ ಪರಿಚಯ ಇದೆ. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಹಲವಾರು ದೇಶಗಳಲ್ಲಿ ವಿಪತ್ತು ನಿರ್ವಹಣೆ ಸಲಹೆಗಾರ ಕೆಲಸ ಮಾಡಿದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ದಯವಿಟ್ಟು ನಮ್ಮ ತರಗತಿಗಳನ್ನ ನೋಡಿ. ಇನ್ನೇನು KPSC ಪರೀಕ್ಷೆಗಳಿಗೆ ನಾವು ಬರ್ತಾ ಇರುವಂತಹ ಮುಖ್ಯ ತರಗತಿಗಳನ್ನ ನಾವು ಮಾಡ್ತಾ ಇದ್ದೀವಿ. SV ಪಾಟೀಲ್ ಸರ್ ಅವರದ್ದು ಪೊಲಿಟಿ ಕ್ಲಾಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹಂಗೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಕೊಡ್ತಾ ಇದ್ದಾರೆ ಸರ್. ನವೀನ್ ಸರ್ ಮೆಂಟಲ್ ಅಬಿಲಿಟಿ ಮತ್ತು ನನ್ನ ಜಾಗ್ರಫಿ ಎನ್ವೈರನ್ಮೆಂಟ್ ಇಂದ ನಿಮಗೆ ಹಲವಾರು ಪ್ರಶ್ನೆಗಳು ಬರಲಿದೆ ಸ್ನೇಹಿತರೆ. ತಮ್ಮೆಲ್ಲರೂ ನಮ್ಮ ಎಲ್ಲರೂ ಸ್ನೇಹಿತರಿಗೂ ಹೇಳಿ ಮತ್ತು ನಮ್ಮ ತರಗತಿಗಳ ಬರಲಿಕ್ಕೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಯಾಕೆಂದ್ರೆ ಇದರಿಂದ ತುಂಬಾ ಕ್ವಶನ್ಸ್ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಬರಲಿದೆ. ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು ಅಗ್ರಿಕಲ್ಚರ್, ಕೃಷಿ ಬಗ್ಗೆ ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಕೃಷಿ ಅಂತ ಕೊಟ್ಟಿದ್ದಾರೆ ನೋಡಿ. ನಾವು ಆಲ್ರೆಡಿ ಮಣ್ಣಿನ ಬಗ್ಗೆ ನಾವು ತರಗತಿ ಮಾಡಿದ್ದೇವೆ. ದಯವಿಟ್ಟು ಮಣ್ಣಿನ ಬಗ್ಗೆ ನೋಡಿ ಎಲ್ಲರೂ. ಅಗ್ರಿಕಲ್ಚರ್, ಆಗ್ರೋಕ್ಲೈಮೆಟಿಕ್ ಝೋನ್ಸ್, ಕರೆಕ್ಟಾ? ಅಗ್ರಿಕಲ್ಚರ್ ಇನ್ ಇಂಡಿಯಾ ಮತ್ತು ಅಗ್ರಿಕಲ್ಚರ್ ಇನ್ ಕರ್ನಾಟಕ, ಆ ಭಾಗವನ್ನು ನೋಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೇಜರ್ ಕ್ರಾಪ್ಸ್ ಎಲ್ಲ ಟಾಪಿಕ್ಸ್ ಡೀಟೇಲ್ ಆಗಿ ಕೊಟ್ಟಿರೋದ್ರಿಂದ ಕಮರ್ಷಿಯಲ್, ಪ್ಲಾಂಟೇಶನ್ ನೋಡಿ. ಎಲ್ಲರೂ ಪ್ಲಾಂಟೇಶನ್ ಬೆಳೆಗಳು, ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳು, ಕರೆಕ್ಟಾ? ಎಣ್ಣೆ ಧಾನ್ಯಗಳು, ನವಣೆ ಮತ್ತು ಮಿಲೆಟ್ಸ್ಗಳು, ಸೀರಿಯಲ್ಸ್ ನೋಡಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದ್ರ ಬಗ್ಗೆ ನಾವು ಇವತ್ತಿನ ತರಗತಿ ಮಾಡಲಿದ್ದೇವೆ, ಹೌದಲ್ಲ? ತಮ್ಮೆಲ್ಲರಿಗೂ ನೀವು ಸಿಲೆಬಸ್ ಗೊತ್ತಿರೋದ್ರಿಂದ ನಾವು ಇವತ್ತಿನ ತರಗತಿ ಶುರು ಮಾಡೋಣ. ಮುಖ್ಯವಾಗಿ ಇವತ್ತಿನ ಟಾಪಿಕ್ ಏನು? ಕೃಷಿ, ಅಗ್ರಿಕಲ್ಚರ್, ಕರೆಕ್ಟಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕೃಷಿನಲ್ಲಿ ಮುಖ್ಯವಾಗಿ ಈ ಪದ ನೋಡಿ, ನಮ್ಮ ಮೂಲಭೂತ ಚಟುವಟಿಕೆ ಅಂತ ಕರಿಬಹುದು ಇದನ್ನ. ಮೂಲಭೂತ ಅಂದ್ರೇನು? ಪ್ರಾಥಮಿಕ ಚಟುವಟಿಕೆ ಅಂತ. ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾದಂತ ಚಟುವಟಿಕೆ, ಹೌದಾ? ನಮ್ಮೆಲ್ಲರಿಗೂ ಪ್ರತಿನಿತ್ಯ ಆಹಾರವನ್ನು ಒದಗಿಸುವಂತ ಮುಖ್ಯವಾದಂತ ಚಟುವಟಿಕೆನೆ ಕೃಷಿ. ನೋಡಿ, ನಾವೆಲ್ಲ ಇವತ್ತೆಲ್ಲ ಮಾಡ್ತಾ ಇರೋದೇನಕ್ಕೆ ಹೇಳಿ? ಪ್ರತಿಯೊಂದು ದಿನ ನಾವೆಲ್ಲರೂ ಕಷ್ಟಪಡ್ತಾ ಇರೋದೇನಕ್ಕೆ? ಯೋಚನೆ ಮಾಡಿ ಹೇಳಿ ನೋಡೋಣ. ಪ್ರತಿಯೊಂದು ದಿನ ನಾವೆಲ್ಲ ಇವೆಲ್ಲ ಮಾಡ್ತಾ ಇರೋದೇನಕ್ಕೆ? ನೀವು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೋತೀರಾ, ದುಡಿತೀರಾ. ಮುಖ್ಯವಾಗಿ ಎಲ್ಲದಕ್ಕೂ ನಾವು ಏನು ಮಾಡ್ತಾ ಇರೋದೆಲ್ಲ ಎದಕ್ಕೆ? 3 ಹೊತ್ತು ಒಂದು ಒಳ್ಳೆ ಆಹಾರ ಸಿಗ್ಲಿ, ಹೌದಲ್ವಾ? ಮತ್ತು ನೆಲೆ ಸಿಗ್ಲಿ. ಫುಡ್ ಮೇನ್, ಕರೆಕ್ಟಾ? ಅಗ್ರಿಕಲ್ಚರ್ ಅತಿ ಮುಖ್ಯವಾದಂತ ಚಟುವಟಿಕೆ, ಪ್ರಾಥಮಿಕ ಚಟುವಟಿಕೆ, ಅತಿ ಪುರಾತನ, ಅತ್ಯಂತ ಹಳೆಯ ಚಟುವಟಿಕೆ. ಜೊತೆಗೆ ಆಹಾರ ಭದ್ರತೆ, ದೇಶಕ್ಕೆ ಆಹಾರ ಭದ್ರತೆ ಒದಗಿಸುವಂತ ಚಟುವಟಿಕೆ. ಜೊತೆಗೆ ಇಡೀ ದೇಶದ ಜನಸಂಖ್ಯೆ, ನಮ್ಮ ಆರ್ಥಿಕ ವ್ಯವಸ್ಥೆ ಇದ್ರ ಮೇಲೆ ನಿಂತಿದೆ. ಇದನ್ನ ನಾವು ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಹೌದಾ? ಜನ ಒಪ್ತೀರಾ ಇದನ್ನ? ಪ್ರತಿಯೊಂದು ಆರ್ಥಿಕತೆಯ ಮೂಲಭೂತ ಚಟುವಟಿಕೆ ಮತ್ತು ಅತ್ಯಂತ ಮುಖ್ಯವಾದಂತಹ ಚಟುವಟಿಕೆ ಆದ್ರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತ ಕರಿತೀವಿ, ಆಯ್ತಾ? ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಅಗ್ರಿ ಅಂದ್ರೆ ಸಾಯಿಲ್ ಅಂತ. ಅಗ್ರಿ ಎಂಬ ಪದಕ್ಕೆ ಮಣ್ಣು, ಕಲ್ಟಿವೇಶನ್ ಅಂದ್ರೆ ಕಲ್ಚರ್ ಅಂದ್ರೆ ಕಲ್ಟಿವೇಶನ್, ಸಾಗುವಳಿ ಅಂತೀವಲ್ಲ ಆ ತರ. ಕಲ್ಟಿವೇಶನ್, ಕೃಷಿ, ಸಾಗುವಳಿ ಅಂತೀವಲ್ಲ, ಅದು ಕಲ್ಚರ್ ಅಂದ್ರೆ. ಅಗ್ರಿಕಲ್ಚರ್ ಅಂದ್ರೆ ಏನು? ಕಲ್ಟಿವೇಶನ್ ಆಫ್ ಸಾಯಿಲ್. ಇಟ್ಸ್ ಅ ಸೈನ್ಸ್ ಅಂಡ್ ಆರ್ಟ್. ಎಷ್ಟು ಜನ ಒಪ್ತೀರಾ? ಅಗ್ರಿಕಲ್ಚರ್ ಇಸ್ ಬೇಸಿಕಲಿ ಒಂದು ವಿಜ್ಞಾನ ಕೂಡ, ಒಂದು ಕಲೆ ಕೂಡ, ಕರೆಕ್ಟಾ? ಒಪ್ಕೋತೀರ ಎಲ್ಲರೂ? ವಿಜ್ಞಾನ ಅಂದ್ರೆ ಇಟ್ಸ್ ಅ ಸೈನ್ಸ್, ಆರ್ಟ್ ಅಂತ ಕೂಡ ಕರಿತಾ ಇದ್ದೀನಿ. ಇಟ್ಸ್ ಅ ಸೈನ್ಸ್ ಅಂಡ್ ಆರ್ಟ್ ಅಂಡ್ ಬಿಸ್ನೆಸ್, ಅಂದ್ರೆ ವ್ಯವಹಾರ ಕೂಡ ಆಗಿದೆ. ಆಫ್ ಕಲ್ಟಿವೇಟಿಂಗ್ ಕ್ರಾಪ್ಸ್, ಬೆಳೆಗಳನ್ನ ಬೆಳೆಯುವಂಥದ್ದು, ಮೇವು, ನಾರು ಅಂದ್ರೆ ಫೈಬರ್ ಮತ್ತು ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್, ಸಾಮಗ್ರಿಗಳು, ಎಲ್ಲ ನಮಗೆ ಕೃಷಿ ಕೊಡ್ತಾ ಇದೆ, ಕರೆಕ್ಟಾ? ಪ್ರತಿಯೊಂದು ದಿನ ನಮಗೆ ಏನು ಆಹಾರ ಬೇಕು ಅದು ಇದೆ, ಫುಡ್, ಕರೆಕ್ಟಾ? ಫಾಡರ್, ಮೇವು, ಜಾನುವಾರುಗಳಿಗೆ ಮೇವು, ನಮಗೆ ಆಹಾರ. ಮತ್ತು ಫೈಬರ್, ನಾರು, ಯಾರಿಗೆ ಫೈಬರ್? ಬಟ್ಟೆ ಮಾಡ್ಲಿಕ್ಕೆ ನಾರು ಬೇಕಲ್ಲ, ಅದು, ಕರೆಕ್ಟಾ? ಹಂಗೆ ರಾ ಮೆಟೀರಿಯಲ್ಸ್, ಕಚ್ಚಾ ಸಾಮಗ್ರಿಗಳು, ಕಚ್ಚಾ ವಸ್ತುಗಳು, ಯಾರಿಗೆ? ಇಂಡಸ್ಟ್ರೀಸ್, ಕರೆಕ್ಟ್ ತಾನೆ? ರಾ ಮೆಟೀರಿಯಲ್ಸ್ ಯಾರಿಗೆ? ಆಗ್ರೋ ಇಂಡಸ್ಟ್ರೀಸ್ಗೆ, ಕೃಷಿ ಕೈಗಾರಿಕೆಗಳಿಗೆ. ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ಗೆ, ಕರೆಕ್ಟ್ ತಾನೆ? ಆಹಾರ ಸಂಬಂಧಪಟ್ಟಂತೆ ಇರುವಂತ ಕೈಗಾರಿಕೆಗಳಿಗೆ ಕೃಷಿ ಇಷ್ಟು ಕೊಡುತ್ತೆ. ಹಂಗೆ ಎಲ್ಲಾ ಜನಗಳಿಗೂ ಆಹಾರ ಭದ್ರತೆ ಕೊಡುತ್ತೆ, ಉದ್ಯೋಗ ಅವಕಾಶ ಕೊಡುತ್ತೆ. ಇವತ್ತು ದೇಶದ 50% ಅಷ್ಟು ಜನಸಂಖ್ಯೆ ಅದರ ಮೇಲೆ ಅವಲಂಬಿಸಿದೆ ಹೇಳಿ. ನೇರವಾಗಿ ಅವರ ಜೀವನಾಧಾರ ಲೈವ್ಲಿಹುಡ್ಗೆ ಕೃಷಿ ಮೇಲೆ ಅವಲಂಬಿಸಿದ್ದಾರೆ,
ಅಗ್ರಿಕಲ್ಚರ್ ಮೇಲೆ ಅವಲಂಬಿಸಿದ್ದಾರೆ. 50% ಆಫ್ ದ ಪಾಪ್ಯುಲೇಷನ್ ಫಾರ್ ದೇರ್ 50% ಅಗ್ರಿಕಲ್ಚರ್. ಗೊತ್ತಲ್ಲ, ನಮ್ಮದೇ ದೇಶದಲ್ಲಿ ನೋಡಿ ಬೇಕಾದ್ರೆ ಆಲ್ಮೋಸ್ಟ್ ಹತ್ರ 17ರಿಂದ 18% GDP ಕಾಂಟ್ರಿಬ್ಯೂಷನ್ ಇದೆ. ಹೌದಾ? GDP ಕಾಂಟ್ರಿಬ್ಯೂಷನ್ ಇದೆ ಅಗ್ರಿಕಲ್ಚರ್ದು, ಕರೆಕ್ಟ್ ತಾನೆ? ಆಮೇಲೆ ನಾವು ಕಟ್ಕೊಳ್ಳಿ, ಆಮೇಲೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇದೆ. ನಾವು ಎಷ್ಟು ಸಾಮಗ್ರಿಗಳನ್ನ ಬೇರೆ ಬೇರೆ ದೇಶಗಳ ರಫ್ತು ಮಾಡ್ತೀವಿ, ಹೌದಾ? ಎಕ್ಸ್ಪೋರ್ಟ್ ಮಾಡ್ತೀವಿ ಎಲ್ಲನೂ. ಸೊ ಆಸ್ ಎ ರಿಸಲ್ಟ್ ಇಂಡಿಯಾ ಆಸ್ ಆಫ್ ನಾವು ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವೇನೇನು ಬೆಳೆ ಬೆಳೀತಾ ಇದ್ದೀವಿ ಅದೆಲ್ಲ ನಾವೇ ಏನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 7ನೇ ಸ್ಥಾನದಲ್ಲಿದೆ ಎಕ್ಸ್ಪೋರ್ಟ್ ಅಲ್ಲಿ. ಅದು ಕೃಷಿ ಉತ್ಪನ್ನಗಳ ಎಕ್ಸ್ಪೋರ್ಟ್ ನಲ್ಲಿ ಭಾರತ 7ನೇ ಸ್ಥಾನ ಬರುತ್ತೆ. ಆದ್ರೆ ಉತ್ಪನ್ನತೆಗೆ ಏನೇನು ಕೃಷಿಗಳು ಬೆಳಿತೀವಿ ಅದರಲ್ಲಿ 2ನೇ ಸ್ಥಾನಕ್ಕೆ ಬರುತ್ತೆ. ಚೈನಾ ಮೊದಲನೇ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನಕ್ಕೆ ಬರುತ್ತೆ. ಅದಕ್ಕೆ ಎಲ್ಲಾ ಬೆಳೆಗಳಲ್ಲೂ ಅತಿ ಹೆಚ್ಚು ಬೆಳೆಯೋದು ಚೈನಾ ಆದ್ಮೇಲೆ ಭಾರತ, ಹೌದಾ? 2ನೇ ಸ್ಥಾನಕ್ಕೆ ಭಾರತ ಇದೆ. ನಾವು ಕಟ್ಕೊಳ್ಳಿ, ಇದು ಗೊತ್ತಿದೆ ಎಲ್ಲರಿಗೂ. ಸೊ ಇದೊಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ಬೆಳೆಗಳಿಗೆ ಹೋಗ್ತಾ ಇಲ್ಲ. ಇವತ್ತಿನ ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಆಮೇಲೆ ಅದ್ರ ಬಗ್ಗೆ ಯಾವ ತರ ಬೆಳೆ ಇದೆ ಅದನ್ನೆಲ್ಲ ಕವರ್ ಮಾಡ್ತೀನಿ ಒಂದೊಂದಾಗಿ. ಇವಾಗ ನೋಡಿ, ಬೇಸಾಯ, ಫಾರ್ಮಿಂಗ್. ಸೊ ಬೇಸಾಯದಲ್ಲಿ 2 ತರ, ಒಂದು ನೀರಾವರಿ ಇರೋದು, ಇನ್ನೊಂದು ನೀರಾವರಿ ನೀರಾವರಿ ಇಲ್ಲದ ಬೇಸಾಯ, ಇನ್ನೊಂದು ನೀರಾವರಿ ಇರುವ ಬೇಸಾಯ. ಹೌದಾ? ನೀರಾವರಿ ಇರೋ ಬೇಸಾಯ ಮುಖ್ಯವಾಗಿ ನಾವು ಯಾವ ತರ ಇರಿಗೇಷನ್ ಯೂಸ್ ಮಾಡ್ತೀವಿ ಹೇಳಿ? ಒಂದು ಟ್ಯಾಂಕ್ ಇರಿಗೇಷನ್ ಇದೆ. ಅಂದ್ರೆ ಇದು ಕೆರೆ ಅಂತೀವಲ್ಲ, ಅದು ಕೆರೆ. ಕಾಲುವೆ ಇದೆ, ಕೆನಾಲ್. ಕರೆಕ್ಟಾ? ಹಂಗೆ ನಮಗೆ ವೆಲ್ ಇದೆ, ಬಾವಿ, ವೆಲ್ ಅಂಡ್ ಟ್ಯೂಬ್ ವೆಲ್. ಹೌದಾ? ಇದೇ ಹೈಯೆಸ್ಟ್. ನಾ ಬರ್ದಿದ್ದೆ ನೋಡಿ, ವೆಲ್, ಟ್ಯೂಬ್ ವೆಲ್ ಜಾಸ್ತಿ, ಆಮೇಲೆ ಕೆನಾಲ್, ಆಮೇಲೆ ಟ್ಯಾಂಕ್. ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಎಲ್ಲರಿಗೂ? ನೋಡಿ, 1, 2, 3 ಇದು ಮೇಜರ್ ಇರಿಗೇಷನ್ ಸಿಸ್ಟಮ್ಸ್. ಇವೆಲ್ಲ ನಮ್ಮ ನೀರಾವರಿ ಪದ್ಧತಿಗಳಲ್ಲಿ ಮುಖ್ಯವಾಗಿ ಇವು 3. ಈ ಬೇಸಾಯದಲ್ಲಿ ನಮಗೆ ಮುಖ್ಯ ಉದ್ದೇಶ ಏನು ಅಂದ್ರೆ, ಮೊದಲನೇ ಉದ್ದೇಶ ಬೆಳೆ ರಕ್ಷಣೆ, ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಕರಿತೀವಿ. ರಕ್ಷಣಾತ್ಮಕ ನೀರಾವರಿ ಅಂದ್ರೆ ಬೆಳೆ ನಾಶ ಆಗದಿರಂಗೆ ಅದನ್ನ ಕಾಪಾಡೋದು. ಏನಾಗುತ್ತೆ, ನಾವು ನೀರು ಹಾಕಿಲ್ಲ ಅಂದ್ರೆ ಅದಕ್ಕೆ ಬೆಳೆ ಹೋಗುತ್ತೆ. ನಾವು ಕೆಲವೊಂದ್ಸತಿ ತುಂಬಾ ಜಾಸ್ತಿ ನೀರು ಹಾಕಿದ್ರೂ ಬೆಳೆ ಆಗುತ್ತೆ. ಸೊ ರಕ್ಷಣಾತ್ಮಕ ನೀರಾವರಿಯಲ್ಲಿ ಮಣ್ಣಿಗೆ ಮತ್ತು ಬೆಳೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ, ನೀರನ್ನು ಒದಗಿಸಿ, ನೀರಾವರಿ ಯೋಜನೆಗಳಿಂದ ಆ ಬೆಳೆನ ರಕ್ಷಣೆ ಮಾಡುವುದು ಮೊದಲನೇ ಗುರಿ. 2ನೇದು ಉತ್ಪನ್ನತೆ ಹೆಚ್ಚು ಮಾಡೋದು, ಪ್ರೊಡಕ್ಟಿವಿಟಿ. ಹೌದಾ? ಉತ್ಪಾದಕತೆ ಹೆಚ್ಚು ಮಾಡೋದು. ನೀರಾವರಿಯಿಂದ ಬೆಳೆಯ ಉತ್ಪಾದಕತೆ ಹೆಚ್ಚು ಮಾಡುವಂಥದ್ದು 2ನೇ ಉದ್ದೇಶ. ಹೌದಾ? 2 ನಾವು ಕಟ್ಕೊಳ್ಳಿ. ಸೊ ಕೆಲವು ಸತಿ ಏನಾಗೋಗುತ್ತೆ, ನಾವು ನೀರು ಬಳಸಿದ್ದು ಐದರ ಹಾವೇ ಆಗೋಗುತ್ತೆ, ಎವಾಪರೇಷನ್ ಆಗುತ್ತೆ, ಇಲ್ಲಾಂದ್ರೆ ಭೂಮಿ ಒಳಗೆ ಇಳಿದೋಗುತ್ತೆ ಸೋಸುವಿಕೆಯಾಗಿ. ಸೊ ಅದನ್ನ ಹೆಂಗೆ ಉಳಿಸ್ತೀರಾ ನೀರ್ನ? ಸೊ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್. ಕರೆಕ್ಟಾ? ಎಲ್ಲರೂ ಕೇಳಿರ್ತೀರ. ಈ ರೀತಿ ಪದ್ಧತಿಗಳನ್ನ ಬಳಸೋದ್ರಿಂದ, ಡ್ರಿಪ್ ಹಾಕೋದ್ರಿಂದ, ಸ್ಪ್ರಿಂಕ್ಲರ್ ಹಾಕೋದ್ರಿಂದ, ಕರೆಕ್ಟಾ? ಆಮೇಲೆ ಫರ್ಟಿಗೇಷನ್, ಕೆಲವು ಸತಿ ನೀರಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದನ್ನ ಫರ್ಟಿಗೇಷನ್ ಅಂತ ಕರಿತೀವಿ. ಫರ್ಟಿಗೇಷನ್ ಅಂದ್ರೆ ಗೊಬ್ಬರ, ರಾಸಾಯನಿಕ ಗೊಬ್ಬರ. ಇರಿಗೇಷನ್ ಅಂದ್ರೆ ಏನು? ನೀರಾವರಿ. 2 ಸೇರಿದ್ರೆ ಏನು? ಫರ್ಟಿಗೇಷನ್. ಎಷ್ಟೋ ಸತಿ ರೈತರು ಏನ್ ಮಾಡ್ತಾರೆ, ನೀರು ಮತ್ತು 2 ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕ್ತಾರೆ. ಅದು ಅವೆಲ್ಲೇನು ನೀರಾವರಿ ಬೇಸಾಯದಲ್ಲಿ ನಾವು ಬಳಸುವಂತ ಪದ್ಧತಿಗಳು. ನಾವು ಕಟ್ಕೊಳ್ಳಿ. ಸೊ ಒಂದು ರಕ್ಷಣಾತ್ಮಕ ನೀರಾವರಿ, ಇನ್ನೊಂದು ಉತ್ಪಾದಕತೆ ನೀರಾವರಿ. ಹಂಗೆ ನಾನ್ ಇರಿಗೇಟೆಡ್, ಎಲ್ಲಿ ನೀರಾವರಿ ಇರಲ್ಲ ಅಂತ ಜಾಗದಲ್ಲಿ ನಾವು ರೈನ್ ಫೆಡ್ ಮತ್ತು ಡ್ರೈ ಲ್ಯಾಂಡ್ ಅಂತ ಕರಿತೀವಿ. ರೈನ್ ಫೆಡ್ ಬೇಸಾಯ, ಕರೆಕ್ಟಾ? ಅಂದ್ರೆ ಮಳೆ ಆಗೋ ಪ್ರದೇಶಗಳಲ್ಲಿ ಮಳೆ ಆಶ್ರಿತ ಬೇಸಾಯ ಅಂತೀವಿ. ಇನ್ನೊಂದು ಒಣಭೂಮಿ ಬೇಸಾಯ ಅಥವಾ ಒಣಭೂಮಿ ಕೃಷಿ ಅಂತ ಕರಿತೀವಿ. ಅಂದ್ರೆ ನಮ್ಮಲ್ಲಿ 75 ಸೆಂಟಿಮೀಟರ್ ಒಂದು ಕ್ರೈಟೀರಿಯಾ ಇದೆ. 75 ಸೆಂಟಿಮೀಟರ್ಗಿಂತ ಲೆಸ್ ಇದ್ರೆ, ಕಡಿಮೆ ಇದ್ರೆ ಡ್ರೈ ಲ್ಯಾಂಡ್, 75 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ರೈನ್ ಫೆಡ್, ನೀರಾವರಿ ಇರುವಂತ ಪ್ರದೇಶ ಅಂತ ಕರಿತೀವಿ. 75ಗಿಂತ ಮೇಲೆ ಅಂದ್ರೆ 100 ಆಗಿರ್ಬೋದು, 150 ಆಗಿರ್ಬೋದು, 200 ಆಗಿರ್ಬೋದು, ಅಲ್ಲಿ. ಆಯ್ತಾ? ತುಂಬಾ ಜಾಸ್ತಿ ಮಳೆ ಆಗುತ್ತೆ ಅನ್ಕೊಳ್ಳಿ, ಅಂತ ಪ್ರದೇಶಗಳಲ್ಲಿ, ಅಂದ್ರೆ 150 ಮೇಲಾದ್ರೆ ಅಂತ ಪ್ರದೇಶದಲ್ಲಿ, ಓಕೆ, ಮೋರ್ ದೆನ್ 150 ನೀರಾವರಿ ಚೆನ್ನಾಗಿದೆ ಅಂದಾಗ ಅಲ್ಲಿ ನಾವು ಭತ್ತ ಬೆಳಿತೀವಿ. ಕರೆಕ್ಟಾ? ಪ್ಯಾಡಿ, ರೈಸ್, ಹೌದಾ? ಇದು ಬೆಳಿತೀವಿ.
150ಕ್ಕಿಂತ 75 ಸೆಂಟಿಮೀಟರ್ ಆದ್ರೆ ನಾವೇನಾಗೋಗುತ್ತೆ, ಬಾಕಿ ಬೆಳೆಗಳನ್ನ ಬೆಳಿತೀವಿ, ಗೋಧಿ ಆ ಥರ, ಕರೆಕ್ಟಾ, ಮುಸ್ಕಿನ ಜೋಳ ಆ ಥರ ಬೆಳೆ ಆಗೋಗುತ್ತೆ. ಆಯ್ತಾ, ಮೇಜ್, ಮುಸ್ಕಿನ ಜೋಳ ಈ ಬೆಳೆಗಳು ಬೆಳೀತಾರೆ. ತುಂಬಾ ಕಡಿಮೆ ಮಳೆ ಆಗುತ್ತಲ್ಲ, ಡ್ರೈಲ್ಯಾಂಡ್. ಈ ಪ್ರದೇಶ ಎಷ್ಟು ಬರುತ್ತೆ ಅಂದ್ರೆ ಭಾರತದ 68% ಅಷ್ಟು ಪ್ರದೇಶ ಇದರಲ್ಲಿದೆ, ಡ್ರೈಲ್ಯಾಂಡ್ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಇದೇ ಜಾಸ್ತಿ. ಸಾಂದ್ರ ಬೇಸಾಯ ಅಂತ ಕರಿತೀವಿ, ಒಣಭೂಮಿ ಬೇಸಾಯ ಅಂತ ಕರಿತೀವಿ, ಕರೆಕ್ಟಾ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಪದಗಳಿದೆ. ಸೊ ಒಣಭೂಮಿ ಬೇಸಾಯ, ಡ್ರೈಲ್ಯಾಂಡ್ ಅಗ್ರಿಕಲ್ಚರ್, ಇನ್ನೊಂದು ಸಾಂದ್ರ ಬೇಸಾಯ ಅಂತಾನು ಕರಿತೀವಿ, ಹೌದಾ. ಸೊ 68% ಏನಿದೆ ನಮಗೆ ಜಾಸ್ತಿ ಡ್ರೈಲ್ಯಾಂಡ್ ಇದೆ ಭಾರತದಲ್ಲಿ, ಗೊತ್ತಾಯ್ತಾ ಎಲ್ಲರಿಗೂ. 32% ಮಾತ್ರ ರೇನ್ಫೆಡ್ ಇರೋದು, 32% ಮಾತ್ರ ರೇನ್ಫೆಡ್ ಅಗ್ರಿಕಲ್ಚರ್ ಇರೋದು. ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಎಷ್ಟು ಜಾಸ್ತಿ ಭೂಪ್ರದೇಶ ಭಾರತದಲ್ಲಿ ಒಣಭೂಮಿ ಬರುತ್ತೆ, ಸಾಂದ್ರ ಬೇಸಾಯ ಅಂತ ಕರಿತೀವಿ. ಇಲ್ಲೆಲ್ಲ ಏನೋ ರಾಗಿ, ಬಾಜ್ರಾ, ಜೋವರ್, ಕರೆಕ್ಟಾ, ಒಣ ಬೆಳೆಗಳು. ಕರೆಕ್ಟಾ, ಈ ತರ ಬೆಳೆಗಳು, ಮಿಲೆಟ್ಸ್ಗಳು ಎಲ್ಲ ಜಾಸ್ತಿ ಬೆಳೀತಾರೆ ಡ್ರೈಲ್ಯಾಂಡ್. ಸೊ ಈ ರೀತಿ ಇದೆ, ದೇಶದಲ್ಲಿ ಅತಿ ಹೆಚ್ಚು ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಇದೆ. ಸೊ ಇಲ್ಲಿ ಡ್ರೈಲ್ಯಾಂಡ್ ಅಲ್ಲಿ ಜನಸಂಖ್ಯೆ ಜಾಸ್ತಿ. ಈ 68% ಅಷ್ಟು ಭೂಪ್ರದೇಶದಲ್ಲಿ ಭಾರತದ 55% ಜನಸಂಖ್ಯೆ ಇದ್ದಾರೆ, 55% ಪಾಪ್ಯುಲೇಷನ್. ಒಂದು ಅಷ್ಟು ಜನಸಂಖ್ಯೆ ಈ ಜಾಗದಲ್ಲಿದ್ದಾರೆ. ಹಂಗೆ 60% ಅಷ್ಟು ಜಾನುವಾರುಗಳಿವೆ, ಪ್ರಾಣಿಗಳಿದೆ, ಲೈಫ್ ಸ್ಟಾಕ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಅಂದ್ರೆ ಕೃಷಿ ಜಾನುವಾರುಗಳು ಜಾಸ್ತಿ ಈ ಜಾಗದಲ್ಲಿ, ಹಂಗೆ ಜನಸಂಖ್ಯೆ ಜಾಸ್ತಿ. ಸೊ ಇಷ್ಟು ಜನ ಈ ಜಾಗದಲ್ಲಿ ವಾಸ ಮಾಡ್ತಾರೆ. 68% ಆಫ್ ಲ್ಯಾಂಡ್, 68% ಭಾರತದ ಭೂಮಿಯ ಮೇಲೆ ಅವಲಂಬಿಸಿದ್ದಾರೆ. ಅಂದ್ರೆ ಏನಾಗುತ್ತೆ, ಇಲ್ಲಿರೋ ಜನಗಳಿಗೆ ಕುಡಿಯೋ ನೀರು ತೊಂದರೆ ಇರುತ್ತೆ, ಕೃಷಿಗೆ ನೀರು ತೊಂದರೆ ಇರುತ್ತೆ, ಜಾನುವಾರುಗಳಿಗೆ ನೀರಿರಲ್ಲ, ಬೆಳೆಗೆ ನೀರಿರಲ್ಲ. ಗೊತ್ತಲ್ಲ, ಇವಾಗ ಹೈದರಾಬಾದ್, ಕರ್ನಾಟಕ, ರಾಯಲಸೀಮಾ, ತೆಲಂಗಾಣ, ಮರಾಠವಾಡ, ವಿದರ್ಭ ಕೇಳಿದ್ರಲ್ಲ, ಗುಜರಾತ್, ರಾಜಸ್ಥಾನ್ ಭಾಗಗಳು, ಇವೆಲ್ಲ ಗೊತ್ತಾಗ್ತಿದೆ ಎಲ್ಲರಿಗೂ, ಡ್ರೈಲ್ಯಾಂಡೇ ಜಾಸ್ತಿ. ತಮಿಳುನಾಡು, ಇವೆಲ್ಲ ಡ್ರೈಲ್ಯಾಂಡ್ ಪ್ರದೇಶ. ಸೊ ನಮಗೆ ನೀರಾವರಿ ಕೊರತೆ ಇದೆ ಈ ಪ್ರದೇಶದಲ್ಲೆಲ್ಲ. ಸೊ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಏನಾಗುತ್ತೆ, ಎಲ್ಲ ಜನಗಳೆಲ್ಲ ಆಹಾರ ಇಲ್ಲದೇನೆ, ಎಷ್ಟೋ ಜನ ಹಸಿವಿಂದ ಸಾಯ್ತಾ ಇದ್ದಾರೆ, ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಗೊತ್ತಲ್ಲ, ಅಪೌಷ್ಟಿಕತೆ ಇದೆ, ಫಾರ್ಮರ್ ಸುಸೈಡ್ ರೇಟ್ ಜಾಸ್ತಿ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಫಾರ್ಮರ್ ಸುಸೈಡ್ ಅಂದ ತಕ್ಷಣ? ನಿಮ್ಗೆ ಗೊತ್ತಾಗ್ಬಿಡ್ಬೇಕು ನಾನು ಏನ್ ಹೇಳ್ತಾ ಇದ್ದೀನಿ. ಡ್ರೈಲ್ಯಾಂಡ್, ರೈನ್ ಶ್ಯಾಡೋ, ಮಳೆ ನೆರಳಿನ ಪ್ರದೇಶಗಳು. ಅರ್ಥ ಆಗ್ತಿದೆ ಎಲ್ಲರಿಗೂ? ಈ ಜಾಗದಲ್ಲೆಲ್ಲ ಏನ್ ಬೆಳೆಸ್ಬೇಕಾಗುತ್ತೆ ನಾವು? ಡ್ರಿಪ್, ಸ್ಪ್ರಿಂಕ್ಲರ್ನ ನೀರ್ನ ಸೂಕ್ಷ್ಮವಾಗಿ ಬಳಸ್ಬೇಕು, ನಾವು ಜೋಪಾನವಾಗಿ ಬಳಸ್ಬೇಕು, ಕರೆಕ್ಟಾ. ಜಾಸ್ತಿ ನೀರು ಹಾಕಂಗಿಲ್ಲ, ಕಡಿಮೆ ನೀರು ಹಾಕಂಗೂ ಇಲ್ಲ. ಸೊ ಆಸ್ ರಿಸಲ್ಟ್ ಒಣ ಭೂಮಿ ಪ್ರದೇಶಗಳಿಗೆ ನಾವು ಸಪರೇಟ್ ಆಗಿ ಯೋಜನೆಗಳನ್ನ ಮಾಡ್ತಾ ಇದೀವಿ. ಇಕ್ರಿಸ್ಯಾಟ್ ಅಂತ ಸಂಸ್ಥೆ ಇದೆ, ಇಕ್ರಿಸ್ಯಾಟ್ ಅಂತೇಳಿ ಹೈದರಾಬಾದ್ ಹತ್ರ ಪಟ್ಟಣಂ ಚಿರು ಅಂತ ಒಂದು ಊರು ಬರುತ್ತೆ, ಅಲ್ಲಿದೆ. ಹೈದರಾಬಾದ್ ನಾವು ಕಟ್ಕೊಳ್ಳಿ ನೀವು. ಇಕ್ರಿಸ್ಯಾಟ್ ಅಂದ್ರೆ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಕೇಂದ್ರ. ಇದು ಒಣ ಪ್ರದೇಶಗಳ ಅಂತಾರಾಷ್ಟ್ರೀಯ ಬೆಳೆ ಸಂರಕ್ಷಣಾ ಕೇಂದ್ರ, ಇಂಗ್ಲಿಷ್ ಅಲ್ಲಿ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸ್. ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್. ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ ಅಂದ್ರೆ ಒಣ ಪ್ರದೇಶಗಳ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಸಂಸ್ಥೆ. ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಇಕ್ರಿಸ್ಯಾಟ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಈ ರೀತಿ ನಾವು ಕೃಷಿನ ನಾವು ಎರಡು ಭಾಗವಾಗಿ ಕ್ಲಾಸಿಫೈ ಮಾಡ್ತೀವಿ. ಹಂಗೆ ನಮ್ಗೆ ಅಗ್ರಿಕಲ್ಚರಲ್ ಸೀಸನ್, ಕೃಷಿ ಋತುಗಳು ಎಲ್ಲ 3 ಅರಬಿಕ್ ಪದಗಳನ್ನ ನಾವು ಬಳಸ್ತಾ ಇದೀವಿ. ಖಾರೀಫ್, ರಾಬಿ, ಝೇಡ್. ಖಾರೀಫ್ ಸೀಸನ್ ಮಳೆಗಾಲ, ಕರೆಕ್ಟಾ, ಜೂನ್ ಟು ಸೆಪ್ಟೆಂಬರ್. ಮಾನ್ಸೂನ್ ಕೋಯಿನ್ಸೈಡ್ ಆಗುತ್ತೆ, ಮಾನ್ಸೂನ್ ಮೇನ್. ಇದು ವಿಂಟರ್, ಚಳಿಗಾಲ, ರಾಬಿ ವಿಂಟರ್ ಚಳಿಗಾಲ. ಇದು ಝೆಡ್ ಸಮ್ಮರ್, ಬೇಸಿಗೆ. 3 ಬೆಳೆ ತೆಗಿಬಹುದು ನಾವು ವರ್ಷಕ್ಕೆ ನಾವು 3 ಬೆಳೆ ತೆಗಿತಾ ಇದ್ದೀವಿ, ಕರೆಕ್ಟಾ. ಇವಾಗ ಮಾನ್ಸೂನ್ ಸೀಸನ್ ಶುರು ಆಗೋದು ಮೇನಲ್ಲಿ, ಭೂಮಿ ರೆಡಿ ಮಾಡಿ ಕಳೆ ಎಲ್ಲ ಕಿತ್ತು ಕರೆಕ್ಟಾ ಭೂಮಿ ಉತ್ತಿ ಸಸಿಗಳನ್ನ ಹಾಕಕ್ಕೆ ಶುರು ಮಾಡ್ತೀವಿ, ಕರೆಕ್ಟಾ. ಮೇ ಜೂನ್ ಅಂತಾನೆ ಬರೆಯೋಣ, ಯಾಕೆಂದ್ರೆ ಒಂದೊಂದ್ ಕಡೆ ಮಳೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಮೇ ಜೂನ್, ಕರೆಕ್ಟಾ. ಫಸಲ್ ತೆಗೆಯೋದು ಯಾವಾಗ?
ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ ಹಾರ್ವೆಸ್ಟ್ ಆಗುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್. ಹಂಗೆ ಇದು ಅಕ್ಟೋಬರ್ ತಿಂಗಳಲ್ಲಿ ಶುರುವಾಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಶುರು ಆದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಅಥವಾ ಅಕ್ಟೋಬರ್ ನವೆಂಬರ್ ಇಂದ ಫೆಬ್ರವರಿವರೆಗೂ, ಆಯ್ತಾ, ಜನವರಿ ಫೆಬ್ರವರಿ. ಅದಾದ್ಮೇಲೆ ಇದು ಮಾರ್ಚ್ ಇಂದ ಶುರು ಆಗುತ್ತೆ, ಮಾರ್ಚ್, ಏಪ್ರಿಲ್, ಮೇ. ಹೌದಾ, ಬೇಸಿಗೆ ಬೆಳೆ. ಈ ರೀತಿ 3 ಬೆಳೆ. ಕರೆಕ್ಟಾ? ಎಲ್ಲರೂ ನಾವು ಕಟ್ಕೊಳ್ಳಿ. ಕೃಷಿ ಋತುಗಳು ಯಾವುದು ಅಂತ ಗೊತ್ತಿರಬೇಕು. ಖಾರಿಫ್, ರಬಿ, ಝೈಡ್. ಇವಾಗ ನಾವು ಕಬ್ಬು ತಗೊಂಡಾಗ ಏನಾಗುತ್ತೆ, ಕಬ್ಬು 1 ವರ್ಷ ಬೆಳೆ, ಅದು 11 ತಿಂಗಳು ಬೆಳೆ. ಹೌದಾ, ಬೇಸಿಗೆ ಇರಬೇಕು, ತುಂಬಾ ಜಾಸ್ತಿ ಬಿಸಿಲು ಇರಬೇಕು ಕಬ್ಬು ಬೆಳೆಯಕ್ಕೆ. ಸೊ ಹೆಸರು ಉತ್ತರ ಭಾರತದಲ್ಲಿ ಚಳಿ ಶುರುವಾಗೋದ್ರಿಂದ ಅಲ್ಲಿ ಏನಾಗುತ್ತೆ, ಅದರ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಉತ್ಪಾದಕತೆ ಕಡಿಮೆ ಆಗುತ್ತೆ, ಅದರ ಉತ್ಪನ್ನತೆ ಕಡಿಮೆ ಆಗುತ್ತೆ. ಅದಕ್ಕೆ ಈಲ್ಡ್, ಪ್ರೊಡಕ್ಟಿವಿಟಿ ಜಾಸ್ತಿ ಇರೋದು ದಕ್ಷಿಣ ಭಾರತದಲ್ಲಿ. ಏರಿಯಾ ಬೆಳೆಯೋದು UP, ಕಬ್ಬು ಬೆಳೆಯೋದು ಏರಿಯಾ ವೈಸ್ ಜಾಸ್ತಿ ಬೆಳೀತಾರೆ ಅವರು, ಯಾಕಂದ್ರೆ ಜಾಸ್ತಿ ಭೂಮಿ ಇದೆ. ಆದರೆ ಅದರ ಜಾಸ್ತಿ ಬೆಳೆ ಹೆಚ್ಚು ಬರೋದು, ಪ್ರೊಡಕ್ಟಿವಿಟಿ ಹೆಚ್ಚಿರೋದು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದ ಬೆಳಗಾಂ ಭಾಗದಲ್ಲಿ. ನಾವು ಕಟ್ಕೊಳ್ಳಿ, ಯಾಕೆಂದ್ರೆ ನಮಗೆ ಬಿಸಿಲು ಇರಬೇಕು, ಅದು ನೀರು ಬೇಕು, ಬಿಸಿಲು ಇರಬೇಕು. ಈ ರೀತಿ ನಾವು ಕಟ್ಕೊಳ್ಳಿ, ಆಯ್ತಾ. ಉತ್ತರ ಭಾರತದಲ್ಲಿ ಚಳಿಗಾಲ ಬರೋದ್ರಿಂದ ಸ್ವಲ್ಪ ಉತ್ಪಾದಕತೆ ಕಡಿಮೆ ಕಬ್ಬುದು, ಆಯ್ತಾ. ಹಂಗೆ ಉತ್ತರ ಭಾರತದಲ್ಲಿ ಏನಾಗುತ್ತೆ, ನಾವು ಪ್ಯಾಡಿ ಬೆಳೆಯಕ್ಕಾಗಲ್ಲ ವರ್ಷ ಪೂರ್ತಿ. ಕರೆಕ್ಟಾ? ಖಾರಿಫ್ ಸೀಸನ್ ಅಲ್ಲಿ ಬೆಳಿಬಹುದು, ಬೇಸಿಗೆ ಕಾಲದಲ್ಲಿ ಬೆಳಿಬಹುದು, ಅದೇ ಚಳಿಗಾಲದಲ್ಲಿ ಬೆಳೆಯಕ್ಕಾಗಲ್ಲ. ಆದ್ರೆ ದಕ್ಷಿಣ ಭಾರತದಲ್ಲಿ ಅಷ್ಟು ಚಳಿ ಆಗಲ್ಲ. ಕರೆಕ್ಟಾ? ಪ್ಯಾಡಿ, ಭತ್ತ ಕೂಡ ಏನು ಬೇಸಿಗೆ ಬೆಳೆ, ಬಿಸಿಲು ಇರಬೇಕು, ನೀರು ಇರ್ಬೇಕು ಚೆನ್ನಾಗಿ. ನಾವು ದಕ್ಷಿಣ ಭಾರತದಲ್ಲಿ ಆಂಧ್ರ, ಕರಾವಳಿ ತೀರಕ್ಕೆಲ್ಲ ಹೋಗಿಬೇಕಾದ್ರೆ ನೀವು 3 ಬೆಳೆ ತೆಗಿತಾರೆ. ನಮ್ಮಲ್ಲ ಬೆಳ್ಳಾರಿ, ಕರೆಕ್ಟಾ, ಗಂಗಾವತಿ, ಅಲ್ಲೆಲ್ಲ ಹೋಗಿ ನೋಡಿ ನೀವು. ಕರೆಕ್ಟಾ? ಕಂಪ್ಲಿ, ಗಂಗಾವತಿ ಭಾಗದಲ್ಲಿ, ತುಂಗಭದ್ರಾ ಬೆಲ್ಟ್ ಅಲ್ಲಿ, ರಾಯಚೂರಲ್ಲಿ, ಫಾರ್ ಎಕ್ಸಾಂಪಲ್ ರಾಯಚೂರಲ್ಲಿ ತಗೊಳ್ಳಿ, ಏನು 3 ಬೆಳೆ ಇದೆ ಅಲ್ಲಿ. ಖಾರಿಫ್ ಸೀಸನ್ ಭತ್ತ ಬೆಳಿತಾರೆ, ರಬಿ ಸೀಸನ್ ಭತ್ತ ಬೆಳಿತಾರೆ, ಝೈಡ್ ಸೀಸನ್ ಭತ್ತ ಬೆಳಿತಾರೆ. ಜನ ಹೋಗ್ತೀರಾ ಅದನ್ನ? ಯಾಕೆಂದ್ರೆ ಬಿಸಿಲಿರುತ್ತೆ, ನೀರು ಇದೆ ಅಲ್ಲಿ. ರಾಯಚೂರು ಡ್ವಾಬ್ ಅಲ್ಲ, ಮೇಲ್ಗಡೆ ಕೃಷ್ಣ ಇದೆ, ಕೆಳಗಡೆ ತುಂಗಭದ್ರಾ ಇದೆ, ಅವೆರಡು ಮಧ್ಯೆ ಬರುತ್ತೆ ರಾಯಚೂರು. ಗೊತ್ತಾಗ್ತದೆ ಎಲ್ಲರಿಗೂ? 3 ಬೆಳೆ ತೆಗಿತೀವಿ ಭತ್ತನ ದಕ್ಷಿಣ ಭಾರತದಲ್ಲಿ. ಆದ್ರೆ ಉತ್ತರ ಭಾರತದಲ್ಲಿ 2 ಬೆಳೆ, ಅದು ಭತ್ತ 2 ಬೆಳೆ. ಗೋಧಿ ಬೆಳೆದು ಬಿಡ್ತಾರೆ ಅವರು ಚಳಿಗಾಲದಲ್ಲಿ, ಸಾಸಿವೆ ಬೆಳೆದು ಬಿಡ್ತಾರೆ. ಗೊತ್ತಾಗ್ತಿದೆ ಎಲ್ಲರಿಗೂ ಸ್ನೇಹಿತರೆ? ಸೊ ಸೀಸನ್, ಋತು ತಕ್ಕಂತೆ ಕೂಡ ನಾವು ಬದಲಾಗುತ್ತೆ. ನೆಕ್ಸ್ಟ್ ನೋಡಿ, ಕೃಷಿ ಪದ್ಧತಿಗಳ ವಿಂಗಡಣೆ. ಇವರು ಡರ್ವಿನ್ ವಿಟಲ್ಸಿ ಅಂತ. ಯಾರಾದ್ರೂ ಅಗ್ರಿಕಲ್ಚರ್ ಅವ್ರು ಇದ್ದೀರಾ? ಯಾಕೆಂದ್ರೆ ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡಿದಾಗ ನಾವು ಜಾಸ್ತಿ ಪ್ರಾಕ್ಟಿಕಾಲಿಟಿ, ಎಕ್ಸಾಮ್ ಓರಿಯೆಂಟೆಡ್ ಹೇಳ್ತಾ ಇದ್ದೀನಿ. ಈ ವಿಟಲ್ಸಿಸ್ ಕ್ಲಾಸಿಫಿಕೇಶನ್ ನ ಮೋಸ್ಟ್ ಫೇಮಸ್ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ವಿವಿಧ ಕೃಷಿ ಪದ್ಧತಿಗಳು, ಜಗತ್ತಿನ ವಿವಿಧ ಕೃಷಿ ಪದ್ಧತಿಗಳಲ್ಲಿ ನಾವು ಒಂದೇ ಪದ್ಧತಿಯಲ್ಲಿ ಹೇಳ್ಬಿಡ್ತಾರೆ ಅವರು, ಕೃಷಿ ವ್ಯವಸ್ಥೆಗಳು ಯಾವುದಿದೆ ಅಂತ. ವಿಟಲ್ಸಿ ಅಂತ, ವಿಟಲ್ಸಿ ವಿಶ್ವ ಕೃಷಿ ವ್ಯವಸ್ಥೆಗಳ ಪ್ರದೇಶ ಅಂತ ಕರೀತಾರೆ. ಇವರು ಡರ್ವಿನ್ ವಿಟಲ್ಸಿ ಅಂತೇಳಿ ಸೈಂಟಿಸ್ಟ್, ಇವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಇವರು ಮೇಜರ್ ಅಗ್ರಿಕಲ್ಚರ್ ರೀಜನ್ಸ್ ಆಫ್ ದ ವರ್ಲ್ಡ್ ಅಂತೇಳಿ ಒಂದು ಬುಕ್ ಬರ್ದಿದ್ದಾರೆ, 1936 ಅಲ್ಲಿ ಬರೆದ್ರು ಅವರು, ಆಯ್ತಾ. ಡರ್ವಿನ್ ವಿಟಲ್ಸಿ 1936 ಇಲ್ಲಿ ಬರ್ದಿ ನೋಡಿ, ಕನ್ನಡದಲ್ಲೂ ಇದೆ ಇಲ್ಲಿ, ಆಯ್ತಾ. ಸೊ ಈ ಡರ್ವಿನ್ ವಿಟಲ್ಸಿ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಅವರು ವಿವಿಧ ಕೃಷಿ ಪದ್ಧತಿಗಳು ಹೆಂಗ್ ಕೊಟ್ರು ಅಂದ್ರೆ, ಇದಾದ್ಮೇಲೆ ಇನ್ನೊಬ್ರು ಯಾರಿಗೂ ಕೊಡಕ್ ಅವಕಾಶನೇ ಕೊಡ್ಲಿಲ್ಲ ಅವರು. ಗೊತ್ತಾಯ್ತಾ? ಇವ್ರು ಎಷ್ಟು ಚೆನ್ನಾಗಿ ಅವರು ವಿವಿಧ ಕೃಷಿ ಪದ್ಧತಿಗಳನ್ನ ಹೇಳಿದ್ರು ಅಂದ್ರೆ, ಮತ್ತಿನ್ನೊಬ್ರು ಇವ್ರು ಏನು ಬಿಟ್ಟಿಲ್ವಲ್ಲ, ಇನ್ನೇನು ಬರೆಯೋದು ಅಂತ ಹೇಳಿ ಯಾರು ಬೇರೆ ಕೃಷಿ ಪದ್ಧತಿಗಳ ಬಗ್ಗೆ ಕೊಟ್ಟೇ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತದು? ನೀವು ಕೊಟ್ಟರೆ ಸಿದ್ಧಾಂತ ಹೆಂಗಿದೆ ಅಂದ್ರೆ ಬೇರೆಯವ್ರು ಯಾರು ಅದನ್ನ ಮೀರ್ಸಕ್ಕೆ ಆಗ್ಬಾರ್ದು, ಹಂಗೆ. ಗೊತ್ತಾಯ್ತಾ? ಸೊ ಅದಕ್ಕೆ ಇವ್ರು ಏನ್ ಮಾಡ್ಬಿಟ್ರು, ಬೆಳೆ ಮತ್ತು ಪ್ರಾಣಿಗಳು, ಮತ್ತು ಎಷ್ಟು ನಾವು ಆದಾಯ, ಎಷ್ಟು ಲೇಬರ್, ಕೃಷಿ ಮಾಡ್ಬೇಕಾದ್ರೆ ಕಾರ್ಮಿಕ ಎಷ್ಟು ಜನ ಬೇಕು, ಬಂಡವಾಳ ಎಷ್ಟು, ಕರೆಕ್ಟಾ. ಆಮೇಲೆ ಕೃಷಿಯ ಉತ್ಪಾದಕತೆ, ಕೃಷಿಯ ಬೆಳೆಯ ಮಾದರಿ, ಯಾವ ರೀತಿ ಬೆಳೆ ತೆಗಿತಾ ಇದೀವಿ ಅಂತ, ವಿಧಾನಗಳು ಮತ್ತು ತಂತ್ರಜ್ಞಾನ, ಟೆಕ್ನಾಲಜಿ, ಕರೆಕ್ಟಾ. ಅದನ್ನೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಇವ್ರು ಏನ್ ಮಾಡಿದ್ರು, ಈ 5 ಅಂಶಗಳು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಈ 5 ಅಂಶಗಳನ್ನ ಅವರು ಗಮನದಲ್ಲಿ ಇಟ್ಕೊಂಡು ಕೃಷಿಯನ್ನು 13 ತರ ಕ್ಲಾಸಿಫೈ ಮಾಡಿದ್ರು. ಎಷ್ಟು ತರ? 13 ಟೈಪ್ಸ್. ಏನೇನು? ಬೆಳೆ ಮತ್ತು ಪ್ರಾಣಿಗಳು ಕೃಷಿನಲ್ಲಿ, ಬಂಡವಾಳ ಮತ್ತು ಕಾರ್ಮಿಕ ಎಷ್ಟು ಬಳಸ್ತೀವಿ ಅಂತ, ಕೃಷಿ ಉತ್ಪಾದಕತೆ, ಪ್ರೊಡಕ್ಟಿವಿಟಿ, ಕೃಷಿಯ ಬೆಳೆಯ ಮಾದರಿ, ಕರೆಕ್ಟಾ, ಯಾವ ತರ ನಾವು ಕನ್ಸಂಪ್ಷನ್ ಪ್ಯಾಟರ್ನ್ ಇದೆ, ಹಂಗೆ ಕೃಷಿಯ ಬಳಸುವ ವಿಧಾನಗಳು ಮತ್ತು ತಂತ್ರಗಳು. ಈ ಎಲ್ಲ ಆಧಾರದ ಮೇಲೆ, ಈ 5 ಆಧಾರದ ಮೇಲೆ 13 ತರ ನೋಡಿ, 13 ತರ ಕೊಟ್ಟಿದ್ದಾರೆ. ಮೊದಲೆರಡು ನಮಗೆ ಪರಿಸರಕ್ಕೆ ಹತ್ತಿರದಲ್ಲಿರುವಂಥದ್ದು,
ಕರೆಕ್ಟ್, ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ನೇಚರ್. ಕೃಷಿ ಏನು, ಈ ಎರಡು ಕೃಷಿ ಪದ್ಧತಿಗಳು ನಮ್ಮ ಪರಿಸರಕ್ಕೆ ಹೊಂದಿಕೊಂಡಿರುವಂಥದ್ದು. ಕರೆಕ್ಟ್, ಮೊದಲೆರಡು ಅದನ್ನ ನಾವು ನಿಯರ್ ಎಕಾಲಜಿಕಲ್ ಅಂತ ಕರೀತಾರೆ. ಆಯ್ತಾ. ನೊಮ್ಯಾಡಿಕ್ ಹರ್ಡಿಂಗ್ ಕನ್ನಡದಲ್ಲಿ ಹೇಳ್ತೇನೆ ನಾನು, ಇವಾಗ ನೋಡಿ ಇದನ್ನ ಅವ್ರು ಕೊಟ್ಟಿರೋದೇ ಇಮೇಜ್ ಇದು. ಶಿಫ್ಟಿಂಗ್ ಕಲ್ಟಿವೇಶನ್, ಸ್ಥಳಾಂತರ ಬೇಸಾಯ ಅಂತ ಏನ್ ಕರಿತೀವಿ, ಇಲ್ಲಿ ನೋಡು ನಾ ಅದನ್ನೆಲ್ಲಾನು ಇಲ್ಲಿ ಮುಂದಕ್ಕೆ ಫೋಟೋಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಓಕೆ, ಸ್ಥಳಾಂತರ ಸಾಗುವಳಿ ಏನು ಅದರದೆಲ್ಲ ಗೊತ್ತಾಗುತ್ತೆ ಈಗ ನಿಮಗೆ ಹೋಗ್ತಾ ಹೋಗ್ತಾ. ಇದೊಂದು ಟಾಪಿಕ್ ಮಾಡೋದ್ರಿಂದ ಭಾರತದಲ್ಲೂ ಕೃಷಿ ಪದ್ಧತಿಗಳು ಹೇಳ್ಬಿಡ್ಬೋದು ನಾನು. ಗೊತ್ತಾಗ್ತಿದೆ ಎಲ್ಲರಿಗೂ? ಕರ್ನಾಟಕ, ಭಾರತ, ವಿಶ್ವ ಮೂರು ಒಟ್ಟಿಗೆ ಕವರ್ ಮಾಡ್ತಾ ಇದ್ದೀನಿ ನಾನು. ಸೊ ನೊಮ್ಯಾಡಿಕ್ ಹರ್ಡಿಂಗ್ ಏನಂದ್ರೆ ಎಲ್ಲ ಅದಕ್ಕೂ ಕನ್ನಡ ಬರುತ್ತೆ, ನೀವು ಸ್ವಲ್ಪ ನೋಡಿ ಈಗ. ಆಯ್ತಾ, ಎಷ್ಟು ತರ ಇದೆ ಅಂತ ಬರ್ದ್ಬಿಡೋಣ ಇಲ್ಲಿ. ಇದು ಮೂರನೇದು, ರುಡಿಮೆಂಟರಿ ಸೆಡೆಂಟರಿ ಟಿಲ್ಲೇಜ್ ಅಂತ, ಅಂದ್ರೆ ಒಂದೇ ಜಾಗದಲ್ಲಿ ಕೃಷಿ ಮಾಡುವಂಥದ್ದು. ಇನ್ನೊಂದು ಸಬ್ಸಿಸ್ಟೆನ್ಸ್. ಸಬ್ಸಿಸ್ಟೆನ್ಸ್ ಅಂದ್ರೆ ಏನು? ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯ ಭತ್ತ. ಇನ್ನೊಂದು ಜೀವನಾಧಾರ ಬೇಸಾಯ ಭತ್ತ ಬಿಟ್ಟು ಬೇರೆ. ಹಂಗೆ ಆರನೇದು ಜೀವನಾಧಾರ ಬೆಳೆ ಮತ್ತು ಪ್ರಾಣಿಗಳ ಸಾಗುವಳಿ. ಅಂದ್ರೆ ಇದರಲ್ಲಿ ನಾವು ಪ್ರಾಣಿಗಳನ್ನು ಸಾಕ್ತಿವಿ, ಬೆಳೆನೂ ಬೆಳಿತೀವಿ, ಅದು ಒಂದು ರೀತಿ ಮಿಕ್ಸ್ ಫಾರ್ಮಿಂಗ್. ಆಯ್ತಾ. ಹಂಗೆ ಏಳನೇದು ಮೆಡಿಟರೇನಿಯನ್ ಅಗ್ರಿಕಲ್ಚರ್. ಮೆಡಿಟರೇನಿಯನ್ ಅಗ್ರಿಕಲ್ಚರ್, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ನೆಕ್ಸ್ಟ್ ಪ್ರಾಣಿಗಳ ಪೋಷಣೆ. 8 ಜಾನುವಾರುಗಳ ಪೋಷಣೆ, ಲೈಫ್ ಸ್ಟಾಕ್ ರ್ಯಾಂಚಿಂಗ್. 9ನೇದು ಕಮರ್ಷಿಯಲ್ ಗ್ರೀನ್, ಸಂಪೂರ್ಣವಾಗಿ ಬೆಳೆಗಳನ್ನ ಬೆಳೆಯುವಂಥದ್ದು, ಅದು ಮಾರುಕಟ್ಟೆಗೆ, ಕಮರ್ಷಿಯಲ್ ಪರ್ಪಸ್. 10ನೇದು ನೋಡಿ, 10ನೇದು ಮಾರುಕಟ್ಟೆಗೆ ಪ್ರಾಣಿಗಳನ್ನ ಸಾಕಂಥದ್ದು ಮತ್ತು ಬೆಳೆಗಳನ್ನ ಬೆಳೆಯುವಂಥದ್ದು. ಓಕೆ, ಆದಾಯಕ್ಕೋಸ್ಕರ. 11ನೇದು ಡೈರಿ ಫಾರ್ಮಿಂಗ್, ನಮ್ಮ ವೈಟ್ ರೆವಲ್ಯೂಷನ್ ಬರುತ್ತೆ ಇಲ್ಲಿ, ಕಮರ್ಷಿಯಲ್ ಡೈರಿ ಫಾರ್ಮಿಂಗ್. ಆಯ್ತಾ. 12 ಸ್ಪೆಷಲೈಸ್ ಹಾರ್ಟಿಕಲ್ಚರ್, ಅಂದ್ರೆ ಇವಾಗ ನಗರಗಳ ಸುತ್ತ ಬೆಳೀತಾರೆ, ಹಣ್ಣು ಹಂಪಲು ತರಕಾರಿಗಳನ್ನ ಬೆಳೆದು ನಗರದಲ್ಲಿ ತಂದು ಮಾರುವಂಥದ್ದನ್ನ ಹಾರ್ಟಿಕಲ್ಚರ್, ಸ್ಪೆಷಲೈಸ್ ಹಾರ್ಟಿಕಲ್ಚರ್ ಅಂತ ಕರೀತಾರೆ. ಯಾಕೆ ಸ್ಪೆಷಲೈಸ್ ಅಂತ ಕರಿತಾ ಇದ್ದಾರೆ? ವಿಶೇಷ ಏನಪ್ಪಾ ಇದರಲ್ಲಿ ಅಂದ್ರೆ, ಗ್ರೀನ್ ಹೌಸ್, ಪಾಲಿ ಹೌಸ್ ನಲ್ಲಿ ಬೆಳೀತಾರೆ. ಕರೆಕ್ಟ್, ಹೂವು ಹಣ್ಣು ಹಂಪಲು ಬೆಳೀತಾರೆ. ಬೆಂಗಳೂರು ಸುತ್ತ ಇದೆ ನೋಡಿ ತುಂಬಾ, ಅದು ತಂದು ಮಾರುಕಟ್ಟೆಗೆ ಮಾರ್ತಾರೆ. ಹಾರ್ಟಿಕಲ್ಚರ್ ಅಂದ್ರೆ ಹಣ್ಣು ಹಂಪಲು ತರಕಾರಿಗಳು. ಆಯ್ತಾ, ನಾವು ಕಟ್ಕೊಳ್ಳಿ. 13ನೇದು ಪ್ಲಾಂಟೇಶನ್. 13ನೇದು ಗೊತ್ತಾ ಎಲ್ಲರಿಗೂ? 13 ತರ ಕೊಟ್ಟರು. ಈ 13 ತರ ನೋಡಿ, ಈ ಕ್ಯಾಶ್ ಕ್ರಾಪ್ ಅಂದ್ರೇನು? ರಬ್ಬರ್, ಶುಗರ್ ಕೇನು, ಟೊಬ್ಯಾಕೋ, ಕರೆಕ್ಟಾ, ಕೊಕೋವಾ, ಕಾಫಿ, ಟೀ, ಇವೆಲ್ಲ ಕ್ಯಾಶ್ ಕ್ರಾಪ್ಸ್ಗಳು. ಬೆಳೆ, ಒಳ್ಳೆ ಬೆಲೆ ಸಿಗುತ್ತೆ ನಮಗೆ, ಒಳ್ಳೆ ಬೆಲೆ ಮಾರುಕಟ್ಟೆಯಲ್ಲಿ. ಅದನ್ನ ವಿಶ್ವಕ್ಕೂ ಬೇರೆ ಬೇರೆ ದೇಶಗಳಿಗೂ ಮಾರ್ಬೋದು, ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಆ ಕಾರಣದಿಂದ ಇವ್ರೇನ್ ಮಾಡಿದ್ರು, ಡರ್ವೆಂಟ್ ವಿಟಲ್ಸಿ 13 ತರ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ನೋಡೋಣ. ಅದಕ್ಕೊಂದು ಮ್ಯಾಪ್ ಕೊಟ್ಟಿದೆ ನೋಡಿ, ಯಾವ್ಯಾವ ಭಾಗದಲ್ಲಿ ದೇಶದ ಜಗತ್ತಿನ ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಪದ್ಧತಿಗಳಿದೆ. ಆಯ್ತಾ, ಈ ಮ್ಯಾಪ್ ನೋಡೋಣ. ಫಸ್ಟ್ ಒಂದಿಂದ ಕವರ್ ಮಾಡೋಣ. ನೋಡಿ, ಫಸ್ಟ್ ಒನ್. ಸೊ ನೊಮ್ಯಾಡಿಕ್ ಅಂದ್ರೇನು? ಅಲೆಮಾರಿ ಅಂತ. ಒಂದೇ ಜಾಗದಲ್ಲಿ ಇಲ್ದೇ ಇರೋ ಜನಗಳನ್ನ ಅಲೆಮಾರಿಗಳು ಅಂತ ಕರಿತೀವಿ. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ನೋಡಿದ್ರ, ಅವ್ರನ್ನ ಅಲೆಮಾರಿಗಳು ಅಂತ ಕರೀತಾರೆ, ನೊಮ್ಯಾಡ್. ಇವಾಗ ಎಲ್ಲರೂ ನನ್ನ ನೊಮ್ಯಾಡ್ ಅಂತಾರೆ. ಯಾಕೆ? ಯಾವ ಜಾಗದಲ್ಲೂ ಒಂದೇ ಕಡೆ ಇರಲ್ಲ ನಾನು. ಒಂದ್ ಜಾಗದಲ್ಲಿ ಇರ್ತೀನಿ, ಒಂದು ಸ್ವಲ್ಪ ದಿವಸ ಎಲ್ಲೋ ಇರ್ತೀನಿ, ಒಂದು ಸ್ವಲ್ಪ ಎಲ್ಲೋ ಹೋಗ್ತೀನಿ. ಕರೆಕ್ಟಾ? ಆ ಥರ, ಅದಕ್ಕೆ ಅಲೆಮಾರಿ ಅಂತ ಬೈತಾರೆ ನನಗೆಲ್ಲರೂ. ಹರ್ಡಿಂಗ್ ಅಂದ್ರೇನು? ಪ್ರಾಣಿಗಳನ್ನ ಸಾಕೋದು, ಮೇಯಿಸೋದು ಅಂತ. ಓಕೆ, ಸೊ ಎಷ್ಟೊಂದ್ ಕಡೆ ಬೇರೆ ಬೇರೆ ಪದ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾರ ಪದ ಅಲೆಮಾರಿ, ದನಗಾಯಿ ಅಂತ. ಗೊತ್ತಾ? ಸೊ ಅಂದ್ರೆ ಪ್ರಾಣಿಗಳನ್ನ ಸಾಕೊಂಡು ಒಂದು ಕಡೆ ಇನ್ನೊಂದು ಕಡೆಗೆ ಸ್ಥಳಾಂತರ ಆಗುವಂಥದ್ದು. ಇವ್ರು ಏನ್ ಮಾಡ್ತಾರೆ ಈ ಜನಗಳು ಅಂದ್ರೆ, ಒಂದೇ ಜಾಗದಲ್ಲಿ ಉಳಿಯಲ್ಲ, ಪ್ರಾಣಿಗಳನ್ನ ಜೊತೆಗೆ ಅವ್ರ ಪರಿವಾರ ಸಮೇತ ಹೋಗ್ತಾರೆ. ಗೊತ್ತಾಯ್ತಲ್ಲ? ಅಲ್ಲಿ ಬೇರೆ ಕಡೆ ಹೋಗ್ತಾರೆ, ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾರೆ. ಸೊ ಪ್ರಾಣಿಗಳಲ್ಲಿ ಏನ್ ಸಿಗುತ್ತೆ ಅವ್ರಿಗೆ? ಹುಲ್ ಮಾರ್ಬೋದಾ, ಲೆದರ್ ಮಾರ್ಬೋದಾ, ಮೀಟ್ ಮಾಡ್ಬೋದಾ, ಈ ತರ. ಅದರಲ್ಲಿ ಹಾಲು ಸಿಗುತ್ತಾ ಅವ್ರಿಗೆ? ಆ ತರ ಅದರಲ್ಲಿ ಜೀವನ ನಡೆಸ್ತಾರೆ. ಪ್ರಾಣಿಗಳನ್ನ ಮಾರ್ತಾರೆ, ದುಡ್ಡು ಬೇಕಾದಾಗ ಅದ್ರಲ್ಲಿ ಜೀವನ ನಡೀತಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ, ನೋಡಿದ್ರೆ ಅವ್ರನ್ನ ಅಲೆಮಾರಿಗಳು, ನೊಮ್ಯಾಡಿಕ್ ಹರ್ಡಿಂಗ್ ಅಂತ ಕರೀತಾರೆ. ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ತುಂಬಾ ಇದೆ ಇದು. ಕುರುಬ ಕಮ್ಯುನಿಟಿ ಅಂತ ಇದೆ, ಅವ್ರು ತುಂಬಾ ಮಾಡ್ತಾರೆ ಈ ತರ. ನಾವು ಎಷ್ಟೋ ಸತಿ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತಿರ್ತೀವಿ, ಎಲ್ಲ ಹೋಗ್ತಾರೆ, ಎಷ್ಟೋ ದಿವಸ ಆದ್ಮೇಲೆ ಬರ್ತಾರೆ ಎಲ್ಲೋ ಹೋಗ್ಕೊಂಡು. ಗೊತ್ತಾಯ್ತಲ್ಲ? ಸೊ ಉತ್ತರ ಭಾರತದಲ್ಲಿ ಇದನ್ನ ಟ್ರಾನ್ಸ್ ಹ್ಯೂಮನ್ಸ್ ಅಂತ ಕರಿತೀವಿ. ಸೀಸನಲ್ ಮೈಗ್ರೇಷನ್ ಆಫ್ ಪೀಪಲ್ ಅಂದ್ರೆ ಒಂದು ಋತುಮಾನದಲ್ಲಿ ಏನು ವಲಸೆ ಹೋಗುವಂಥದ್ದು ಪ್ರಾಣಿಗಳ ಜೊತೆಗೆ, ಅದನ್ನ ಟ್ರಾನ್ಸ್ ಹ್ಯೂಮನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳ್ತಾರೆ, ಟ್ರಾನ್ಸ್ ಹ್ಯೂಮನ್ಸ್ ಅಂದ್ರೆ ಏನು? ಟ್ರಾನ್ಸ್ ಹ್ಯೂಮನ್ಸ್ ಅಂದ್ರೆ ಸೀಸನಲ್ ಮೈಗ್ರೇಷನ್ ಆಫ್ ಪೀಪಲ್ ಅಲಾಂಗ್ ವಿತ್ ದೇರ್ ಹರ್ಡ್. ಪ್ರಾಣಿಗಳ ಜೊತೆಗೆ, ಜಾನುವಾರುಗಳ ಜೊತೆಗೆ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಗೊಳ್ಳುವಂಥದ್ದು, ವಲಸೆ ಹೋಗುವಂಥದ್ದು, ಗುಳೆ ಹೋಗುವಂಥದ್ದು. ಕರೆಕ್ಟಾ? ಸೊ ಇದನ್ನ ನಾವು ಕನ್ನಡದಲ್ಲಿ ಕಾಲೋಚಿತ ಅಲೆಮಾರಿತನ ಅಂತಲೂ ಕರಿತೇವೆ.
ಋತುಮಾನದ ಅಲೆಮಾರಿತನ ಅಂತಾನು ಕರಿತೀವಿ. ಯಾಕೆಂದ್ರೆ ಇವ್ರೇನ್ ಮಾಡ್ತಾರೆ, ಈ ಬೇಸಿಗೆ ಬರ್ತಾ ಇರುತ್ತಲ್ಲ, ಈ ಫೆಬ್ರವರಿ ಮಾರ್ಚ್ಗೆ ಅವಾಗ ಹೊರಡ್ತಾರೆ. ಈ ಫೆಬ್ರವರಿ ಮಾರ್ಚ್ಗೆ ಏನಾಗೋಗುತ್ತೆ, ಎಷ್ಟೋ ಕಡೆ ಏನಾಗುತ್ತೆ, ಹಿಮ ಕರಗುತ್ತೆ. ಬೆಟ್ಟ ಗುಡ್ಡ ಪ್ರದೇಶಗಳೆಲ್ಲ ಹಿಮ ಕರಗುತ್ತಲ್ಲ, ಹಿಮ ಕರೆದ ಹೊಸ ಹುಲ್ಲು ಬೆಳೆಯುತ್ತೆ. ಆ ಹೊಸ ಹುಲ್ಲು ಬೆಳೀತಿದ್ದಂಗೆ ಏನಾಗುತ್ತೆ, ಎಲ್ಲ ಪ್ರಾಣಿಗಳು ಹೊಡ್ಕೊಂಡು ಹೋಗ್ತಾರೆ ಮೇಲಕ್ಕೆ. ನೋಡಿ, ಬೆಟ್ಟಗಳ ಮೇಲೆ ಹೊಡ್ಕೊಂಡು ಹೋಗ್ತಾ ಇದೆ, ಆ ಹುಲ್ಲು ತಿನ್ನುತ್ತದು. ಹಂಗೆ ನೆಕ್ಸ್ಟ್ ಚಳಿಗಾಲದವರೆಗೂ ಬೆಟ್ಟದ ಮೇಲೆ ಇರ್ತಾರೆ. ಚಳಿಗಾಲ ಬರ್ತಿದ್ರೆ ವಾಪಸ್ ಅವ್ರ ಕಣಿವೆಗಳು, ವ್ಯಾಲಿಗಳು ಹೊಟ್ಟೋಗ್ತಾರೆ. ಆ ವ್ಯಾಲಿಗಳಲ್ಲಿ ಅವ್ರ ಮನೆ ಇರುತ್ತೆ, ಅಲ್ಲಿ ಹೊಟ್ಟೋಗ್ತಾರೆ. ಜನಕ್ಕೆ ಅರ್ಥ ಆಯ್ತಿದ್ದು. ನಮ್ಮ ಲಡಾಖ್ ಮತ್ತು ಹಿಮಾಚಲ್ ಪ್ರದೇಶಲ್ಲಿ ಗುಜ್ಜಾರ್, ಬಕರ್ವಾಲ್, ಅದೇ ತರ ಅವರೆಲ್ಲ ಇದೆ ಮಾಡೋಂಥದ್ದು. ನಾನು ಹಾಕಿದೆ ನೋಡಿ, ಗುಜ್ಜಾರ್ಸ್, ಬಕರ್ವಾಲ್ಸ್, ಗಾಡೀಸ್, ಚಾಂಗ್ಪಾಸ್, ಇವರೆಲ್ಲ ಟ್ರೈಬ್ಸ್. ಕರೆಕ್ಟಾ? ಸೊ ಈ ಜನಗಳೆಲ್ಲ ಏನ್ ಮಾಡ್ತಾರೆ, ಪ್ರಾಣಿಗಳನ್ನ ಮೇಯಿಸದೆ ಅವ್ರ ಕೆಲಸ. ಇದರಲ್ಲಿ 2 ತರ ಇದೆ. ಬೆಟ್ಟ ಗುಡ್ಡ ಪ್ರದೇಶ ಆಗೋದು ವರ್ಟಿಕಲ್ ಟ್ರಾನ್ಸ್ಹ್ಯೂಮನ್ಸ್, ಬೆಟ್ಟಗಳು ಹೊಟ್ಟೋಗ್ತಾರೆ. ಇನ್ನೊಂದು ಹಾರಿಜಾಂಟಲ್ ಟ್ರಾನ್ಸ್ಹ್ಯೂಮನ್ಸ್ ಅಂತ ನಮ್ಮಲ್ಲಿ, ನಮ್ಮ ಕಡೆ ದಕ್ಷಿಣ ಭಾರತದಲ್ಲಿರುವಂತದ್ದು. ಒಂದು ಭೂಮಿ ಹಿಂಗಿರುತ್ತಲ್ವ ನಮ್ದು, ದಕ್ಷಿಣ ಭಾರತದಲ್ಲಿ ಹಿಂಗಿರುತ್ತೆ. ಸೊ ಹಾರಿಜಾಂಟಲ್, ಹಿಂಗಿದ್ರೆ ವರ್ಟಿಕಲ್, ಮೇಲೆ ಹೋದ್ರೆ ಜನಗಳು ವರ್ಟಿಕಲ್. ಅರ್ಥ ಆಯ್ತು ಎಲ್ಲರಿಗೂ? ಇದನ್ನ ಕೇಳ್ತಾರಪ್ಪ. ಇದು ನನ್ನ ಪ್ರಿಡಿಕ್ಟ್ ಮಾಡ್ತಾ ಇರೋದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು. ಟ್ರಾನ್ಸ್ಹ್ಯೂಮನ್ಸ್, ಋತುಮಾನದ ಕಾಲೋಷಿತ ಸ್ಥಳಾಂತರ ಬೇಸಾಯ. ಇದರಲ್ಲಿ ಏನಾಗುತ್ತೆ, ಬೇಸಾಯ ಏನು ಮಾಡಲ್ಲ ಅವರು, ಬರೀ ಸ್ಥಳಾಂತರಗೊಳ್ತಾರೆ, ಪ್ರಾಣಿಗಳನ್ನ ಸಾಕ್ತಾರೆ. ಅಲೆಮಾರಿತನ ಇದು. ಅರ್ಥ ಆಯ್ತು ಎಲ್ಲರಿಗೂ? ಕಾಲೋಚಿತ ಅಲೆಮಾರಿತನ ಅಂದ್ರೆ ಟ್ರಾನ್ಸ್ಹ್ಯೂಮನ್ಸ್ ಅಂತ ಕೇಳ್ತಾರೆ. ಕನ್ನಡಕ್ಕೆ ಅನುವಾದ ಕೊಡಲ್ಲ. ಟ್ರಾನ್ಸ್ಹ್ಯೂಮನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಪ್ರಾಣಿಗಳನ್ನ ಹೊಡ್ಕೊಂಡು ಹೋಗ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಅದು ಮೊದಲನೇದು ಆಯ್ತಾ? ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಇದೆ. ಪ್ರಾಣಿಗಳು ಸಾಕದೆ ಮೇನ್ ಅವರ ಉದ್ಯೋಗ. ನೆಕ್ಸ್ಟ್ ಸ್ಥಳಾಂತರ ಸಾಗುವಳಿ, ಶಿಫ್ಟಿಂಗ್ ಕಲ್ಟಿವೇಶನ್. ಸ್ಲಾಶ್ ಅಂಡ್ ಬರ್ನ್ ಅಂತಾನು ಕರೀತಾರೆ, ಝೂಮ್ ಅಂತಾನು ಕರೀತಾರೆ ಇದನ್ನ. ಝೂಮ್ ಆಯ್ತಾ? ಝೂಮಿಂಗ್ ಅವ್ರ ಝೂಮ್ ಅಂತಾನು ಕರೀತಾರೆ. ಈ ಸ್ಥಳಾಂತರ ಸಾಗುವಳಿಯಲ್ಲಿ, ಶಿಫ್ಟಿಂಗ್ ಕಲ್ಟಿವೇಶನ್ ಅಲ್ಲಿ ನೋಡಿ ಏನ್ ಮಾಡ್ತಾರೆ, ಮರಗಳನ್ನ ಕಡಿತಾರೆ. ಕಡಿದ್ಬಿಟ್ಟು ನೋಡಿ, ಅರ್ಧಂಬರ್ಧ ಸುಟ್ಟಾಕಿದ್ದಾರೆ. ಕಾಣ್ತಾ ಇದೆಯಾ? ಸುಟ್ಟಾಕಿದ್ದಾರೆ. ಅಲ್ಲೇ ಸುಟ್ಟಾಕಿದ್ಮೇಲೆ ಏನಾಗುತ್ತೆ, ಗೊಬ್ಬರ ಅಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಮಣ್ಣಿದು, ಅಲ್ಲಿ ವ್ಯವಸಾಯ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಚ್ಗೆ ಹೋಗ್ತಾರೆ. ಗೊತ್ತಾಯ್ತಲ್ಲ? ಇವಾಗ ಹಿಂಗಿದೆ ಅಂದ್ರೆ ಕೃಷಿ ಭೂಮಿ, ಕರೆಕ್ಟಾ? ಇಷ್ಟು ಕಳೆದು ಬಿಡ್ತಾರೆ ಈ ಪ್ಯಾಚ್ನ. ಇಲ್ಲಿ ಮರಗಳೆಲ್ಲ ಸುಟ್ಟಾಕಿ ಇಲ್ಲಿ ವ್ಯವಸಾಯ ಮಾಡ್ತಾರೆ ಒಂದು 3 ವರ್ಷ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಚ್ ಕಡಿತಾರೆ ಮರನ, ಇದು ಇಲ್ಲಿ 3 ವರ್ಷ ವ್ಯವಸಾಯ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಹೋಗ್ತಾರೆ. ಹಿಂಗೆ ಗೊತ್ತಾಗ್ತಿದೆ ಎಲ್ಲರಿಗೂ? ಇಲ್ಲಿ ಬರ್ತಾರೆ, ಆಮೇಲೆ ಇಲ್ಲಿ ಬರ್ತಾರೆ ಕೊನೆಗೆ. ನೋಡಿ, ಈ ತರ 3 ವರ್ಷ ಸ್ಥಳಾಂತರ ಆಗ್ತಾ ಇರ್ತಾರೆ. ಅದಕ್ಕೆ ಸ್ಥಳಾಂತರ ಬೇಸಾಯ ಅಂತ ಕರೆಯೋದು ಇದನ್ನ, ಸ್ಥಳಾಂತರ ಸಾಗುವಳಿ ಅಂತ. ಕೊನೆಗೆ ವಾಪಸ್ ಇಲ್ಲಿ ಬರೋಷ್ಟಲ್ಲಿ ಏನಾಗುತ್ತೆ, ಇದು ಫಸ್ಟ್ 12 ವರ್ಷ ಆಗಿರುತ್ತೆ ಅವ್ರು ಬರೋಷ್ಟಲ್ಲಿ. ಇಲ್ಲಿ ಅವಾಗ ಎಲ್ಲ ಮರಗಳು ಬೆಳ್ಕೊಬಿಟ್ಟಿರ್ತಾರೆ, ಮತ್ತೆ ಎಲ್ಲ ಕುರುಚೆಲ್ಲ ಕಾಡು ಬೆಳ್ಕೊಬಿಟ್ಟಿರುತ್ತೆ. ಮತ್ತೆ ಅದನ್ನ ಕಡಿತಾರೆ, ಮರಗಳು ಗಿಡಗಳೆಲ್ಲ ಒಡೆದಾಕಿ ಮತ್ತೆ ಅದು ಸುಟ್ಟಾಕ್ತಾರೆ. ಹಿಂಗ್ ಹೋಗ್ತಾರೆ, ಒಂದರಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾ ಇರ್ತಾರೆ. ಗೊತ್ತಾಯ್ತಾ ಎಲ್ಲರಿಗೂ ಸ್ನೇಹಿತರೆ? ಇಲ್ಲಿ ನೋಡಿ, ಸ್ಲಾಶ್ ಅಂಡ್ ಬರ್ನ್ ಅಂತಾನು ಕರೀತಾರೆ ಇದನ್ನ. ಯಾಕೆಂದ್ರೆ ಮರಗಳನ್ನ ಕಡಿಯೋದು, ಸುಟ್ಟಾಕೋದು, ವ್ಯವಸಾಯ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪರಿಸರ ನಾಶ ಆಗುತ್ತಾ ಇಲ್ವಾ ಹೇಳಿ? ತುಂಬಾ ಮರಗಳ ನಾಶ ಆಗ್ತವೆ. ಮಣ್ಣಿನ ಫಲವತ್ತತೆ ಹೋಗ್ತಾ ಏನಾಗುತ್ತೆ, ಆ ಕ್ಷಣಕ್ಕೆ ಫಲವತ್ತತೆ ಹೆಚ್ಚಾಗ್ಬೋದು. ನೀವು ಹೇಳ್ಬೋದು, ಒಳ್ಳೆ ಫಲವತ್ತತೆ ಮಣ್ಣು ಸಿಗುತ್ತೆ ಅಂತ. ಬಟ್ ಹೋಗ್ತಾ ಏನಾಗುತ್ತೆ, ಫಲವತ್ತತೆ ಹೋಗುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೆಚ್ಚಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ಲೇಬರ್ ಇಂಟೆನ್ಸಿವ್, ತುಂಬಾ ಜನಗಳು ಬೇಕು ಇದಕ್ಕೆ. ಪ್ರಾಣಿಗಳೆಲ್ಲ ಸತ್ತೋಗ್ತವೆ, ಮಣ್ಣಿನ ಸವಕಳಿ ಆಗುತ್ತೆ. ಕರೆಕ್ಟಾ? ಮರಗಳೆಲ್ಲ ಸುಡೋದ್ರಿಂದ ಪೊಲ್ಯೂಷನ್. ಎಷ್ಟು ಜನ ಹೋಗ್ತಾರೆ ಇದನ್ನ, ನಾನು ಕೊಟ್ಟರೆ ಪಾಯಿಂಟ್ಸ್ ನೋಡಿ ಕೇಳ್ತಾರೆ ಇದನ್ನ. ಈ ತರ ಸ್ಥಳಾಂತರ ಸಾಗುವಳಿಲಿ ಅದ್ರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು? ಕರೆಕ್ಟಾ? ಬೇರೆ ತರ ಬೆಳೆಗಳನ್ನ ಬೆಳೆಯೋದಿಲ್ಲ ಅವರು, ಒಂದೇ ತರ ಬೆಳೆಗಳನ್ನ ಬೆಳೆಯೋದು. ಕರೆಕ್ಟಾ? ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಸಿಂಪಲ್ ಗ್ರೋಯಿಂಗ್ ಟೆಕ್ನಿಕ್, ಅದೇ ಬೆಳೆ ಬೆಳೆಯೋದ್ರಿಂದ ಏನು ವೈವಿಧ್ಯತೆ ಇರಲ್ಲ. ಮತ್ತೆ ಲೈಫ್ ಸ್ಟಾಕ್ ಲೇಬರ್ ಏನು ಬೇಡ, ಪ್ರಾಣಿಗಳ ಅವಶ್ಯಕತೆ ಇರಲ್ಲ ಈ ಬೇಸಾಯದಲ್ಲಿ. ಇದು ಒಂದು ರೀತಿ ಸಾಂಪ್ರದಾಯಿಕ. ಅಂದ್ರೆ ಏನು, ಎಷ್ಟೋ ವರ್ಷಗಳಿಂದ ಅವ್ರು ಮಾಡ್ಕೊ ಬಂದಿದ್ದಾರೆ. ಇದನ್ನ ಮಾಡೋದು ಯಾರು? ನಮ್ಮ ಮುಖ್ಯ ಭಾಗದಲ್ಲಿ ಕಾಡುಗಳು, ಟ್ರಾಪಿಕಲ್ ಫಾರೆಸ್ಟ್, ಉಷ್ಣವಲಯದ ಅರಣ್ಯ ಪ್ರದೇಶಗಳಲ್ಲಿರುವಂತ ಟ್ರೈಬ್ಸ್. ಎಷ್ಟು ಜನ ಹೋಗ್ತಾರೆ ಇದನ್ನ? ಸೊ ನಮ್ಮಲ್ಲೂ ಅಷ್ಟೇ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳಲ್ಲಿ ಇದ್ದಾರೆ, ನಾರ್ತ್ ಈಸ್ಟ್ ಹಿಮಾಲಯಸ್ ಅಲ್ಲಿ ಇದ್ದಾರೆ, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ಒಡಿಸ್ಸಾ ಕಾಡಿದೆಯಲ್ಲ, ಕಾಡಲ್ಲಿ ಆದಿವಾಸಿ ಜನಗಳು ಅವರ ಕಾಡನ್ನ ಕಡಿದು ಈ ರೀತಿ ಮಾಡ್ತಾರೆ. ಮೊದಲು ಕರೆಕ್ಟಾ? ಇವಾಗ ಎಲ್ಲರಿಗೂ ಒಂದ್ ಸ್ವಲ್ಪ ಏನು ಅವೇರ್ನೆಸ್ ಹೆಚ್ಚಾಗ್ತಾ ಇದೆ, ಈ ತರ ತಪ್ಪು ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆದ್ರೂ ಇದು ತುಂಬಾ ಇದೆ. ಗೊತ್ತಲ್ಲ, ಕನ್ನಡದಲ್ಲೂ ಕೊಟ್ಟಿದ್ದೀನಿ ನೋಡಿ, ಅದರ ಉಪಯೋಗಗಳೇನೇನು, ಅನಾನುಕೂಲಗಳೇನೇನು ಅಂತ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ
ಬೇರೆ ಬೇರೆ ದೇಶಗಳಲ್ಲಿ ಏನೇನು ಹೆಸರಿದೆ ಕೊಟ್ಟಿದ್ರು, ಇದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಅಂತ ಆಗ್ತದೆ. ನಾನು ಸ್ಥಳಾಂತರ ಸಾಗುವಳಿ, ಇದು ಬೇರೆ ಬೇರೆ ಹೆಸರುಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ಈ ಜನ ಒಪ್ತೀರಾ ಇದನ್ನ? ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಆಗ್ತದೆ. ನಾನು ಸ್ಟಾರ್ ಕ್ವಶನ್ ಇದು ನಂದು, ಕೇಳ್ತಾರೆ. ನಾವು ಎಲ್ಲ ಕವರ್ ಮಾಡಿದ್ದೀನಿ ಇದರಲ್ಲಿ. ಲಡಾಂಗ್ ಇಂಡೋನೇಷ್ಯಾ ಮಲೇಷ್ಯಾದಲ್ಲಿ, ಜುಮಾರ್ ಜಾವಾ, ರೇ ವಿಯೆಟ್ನಾಂ, ಟುಮ್ರೆ ಥೈಲ್ಯಾಂಡ್, ಹೇ ಲಾವೋಸ್, ಅನುಮೋ ಫಿಲಿಪೀನ್ಸ್, ಚೇನಾ ಶ್ರೀಲಂಕಾ, ಕರೇನ್ ಕೊರಿಯಾ, ಟೋಂಗ್ಯಾ ಬರ್ಮಾ, ಇಂಡಿಯಾ ಬರೋಣ, ಕೊಮೈಲ್ ಮೆಕ್ಸಿಕೋ, ಮಿಲ್ಪಾ ಮೆಕ್ಸಿಕೋ ಸೆಂಟ್ರಲ್ ಅಮೆರಿಕಾ, ಇಚ್ಲಿ ಗಾಡ್ಯುಲುಪ್, ರೋಕಾ ಬ್ರಾಜಿಲ್. ಇದನ್ನ ಕೇಳ್ತಾರೆ ನೋಡಿ. ನಾನು ಸ್ಟಾರ್ ಹಾಕಿರೋದನ್ನ ಸ್ವಲ್ಪ ನೋಡ್ಕೊಬಿಡ್ರಿ. ಆಯ್ತಾ? ಮಸೂಲ್ ಇದು ಕಾಂಗೋ, ಜೈರ್ ಅಥವಾ ಕಾಂಗೋ ದೇಶ, ಸೆಂಟ್ರಲ್ ಆಫ್ರಿಕಾ, ಇದು ಕೇಳ್ತಾರೆ. ಆಯ್ತಾ? ಇನ್ನೊಂದು ಚೀನಾ, ಇದನ್ನ ಕೇಳ್ತಾರೆ. ಶ್ರೀಲಂಕಾ, ಗೊತ್ತಲ್ಲ, ಇದೆಲ್ಲ ಮಿಲ್ಪಾ, ಇದನ್ನ ಕೇಳ್ತಾರೆ. ಇದು ಕೇಳ್ಬೋದು. ಕುಮಾಯಿಲ್. ನಾ ಸ್ಟಾರ್ ಹಾಕಿರೋದ್ರೆ ನೋಡ್ಕೊಬಿಟ್ರಪ್ಪ. ಆಯ್ತಾ? ಇದು ವಿಶ್ವದಾದ್ಯಂತ. ಭಾರತದಲ್ಲಿ ನೋಡಿ, ಝೂಮ್ ಅಂತ ಕರೀತಾರೆ ನಾರ್ತ್ ಈಸ್ಟ್ ಅಲ್ಲಿ, ವೇವಾರ್ ದಾಯಿಯಾರ್ ಅಂತ ಕರೀತಾರೆ ಬುಂಡೇಲ್ಖಂಡ್ ಮಧ್ಯಪ್ರದೇಶ್, ಉತ್ತರ ಮಧ್ಯಪ್ರದೇಶ್, ದೀಪಾ ಅಂತ ಕರೀತಾರೆ ಬಸ್ತರ್ ಪ್ಲಾಟ್ಯೂ, ಬಸ್ತರ್ ಭಾಗದಲ್ಲಿ ಮಧ್ಯಪ್ರದೇಶ್, ಝಾರಾ ಎರ್ಕಾ ಅಂತ ಕರೀತಾರೆ ದಕ್ಷಿಣ ಭಾಗದಲ್ಲಿ, ಮೇಲೆ ತಮಿಳುನಾಡು ಮತ್ತು ಕೇರಳದಲ್ಲಿ, ಕೇರಳ TN ಅಲ್ಲಿ, ಬಾತ್ರಾ ಅಂತ ಕರೀತಾರೆ ರಾಜಸ್ಥಾನ್ನ ಅರಾವಲಿ ಬೆಟ್ಟದಲ್ಲಿ, ಪೋಡು ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ, ಕುಮರಿ ಇದನ್ನ ಕೇಳ್ಬೋದು. ಹೌದಾ? ಕುಮರಿ ಎಷ್ಟೊಂದು ಎಕ್ಸಾಂಪಲ್ ಕೇಳಿದ್ದಾರೆ. ಕುಮರಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಕೇರಳ ಕರ್ನಾಟಕ, ಕರ್ನಾಟಕದ ಸೋಲಿಗಾಸ್ ಫಾರ್ ಎಕ್ಸಾಂಪಲ್. ಆಯ್ತಾ? ಹಂಗೆ ಕಾಮಾನ್, ವಿಂಗ, ದಾಯಿ ಅಂತ ಹೇಳಿ ಒಡಿಸ್ಸಾದಲ್ಲಿ ಕರೀತಾರೆ. ಆಯ್ತಾ? ನಾಪಿಟ್ಕೊಳ್ಳಿಲ್ಲ. ಇದೆಲ್ಲ ಏನು ಕೃಷಿ ಸ್ಥಳಾಂತರ ಬೇಸಾಯದ ಬೇರೆ ಬೇರೆ ಹೆಸರು. ಝೂಮ್ ಕಲ್ಟಿವೇಶನ್ ನೋಡಿ ಏನ್ ಮಾಡ್ತಾರೆ ಅಂತ ಕೊಟ್ಟಿದ್ದೀನಿ ನಾನು. ಆಯ್ತಾ? ಎಷ್ಟೊಂದ್ ಕಡೆ ಇಲ್ಲಿ ಮಾಡೋದನ್ನ ಮ್ಯಾಪ್ ಕೊಟ್ಬಿಡೋಣ, ನೋಡ್ಬಿಡೋಣ. ಈಗ ಸ್ಥಳಾಂತರ ಬೇಸಾಯ ನಡೆಯೋ ಪದ್ಧತಿಗಳು ಇಲ್ಲಿ ನೋಡಿ. ನಾನು ಹೆಂಗ್ ಕೊಟ್ಟಿದ್ದೀನಿ ನೋಡಿ ಮ್ಯಾಪ್. ಶಿಫ್ಟಿಂಗ್ ಕಲ್ಟಿವೇಶನ್, ಹೌದಾ? ಇದು ಕಲರ್ ನೋಡ್ಕೊಳ್ಳಿ, ಎಲ್ಲರೂ ಗೊತ್ತಾಗುತ್ತೆ ಎಲ್ಲರಿಗೂ. ಅದನ್ನ ನೋಡಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಡು, ಅಮೆಝಾನ್ ಕಾಡು, ಕಾಂಗೋ ಮತ್ತು ಸೆಂಟ್ರಲ್ ಆಫ್ರಿಕಾ ಭಾಗದಲ್ಲಿ. ಹಂಗೆ ನಮ್ಮಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಗೊತ್ತಾಗ್ತದೆ ಎಲ್ಲರಿಗೂ. ನಾರ್ತ್ ಈಸ್ಟ್ ಇಂಡಿಯಾ, ಸೌತ್ ಈಸ್ಟ್ ಏಷ್ಯಾ, ಇಂಡೋನೇಷ್ಯಾ, ಮೇನ್ ಆಗಿ ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಸೆಂಟ್ರಲ್ ಆಫ್ರಿಕಾ ಭಾಗ, ಟ್ರಾಪಿಕಲ್ ಕಾಡುಗಳು. ಎಲ್ಲರಿಗೂ ಅರ್ಥ ಆಗ್ತಿದೆ ಟ್ರಾಪಿಕಲ್ ಕಾಡು ಅಂದ್ರೆ? ಟ್ರಾಪಿಕಲ್ ಅಂದ್ರೆ ಉಷ್ಣ ವಲಯದಲ್ಲಿ ಬರುವಂತ ಕಾಡು, ಫಾರೆಸ್ಟ್. ಮೇನ್ ಆಗಿ ಈಕ್ವೇಟರ್ ಆಗಿರ್ಬೋದು, ಟ್ರಾಪಿಕಲ್ ಆಗಿರ್ಬೋದು. ಕಾಡು ಕಡಿಬೇಕಲ್ಲ ಅವರು, ಟ್ರೈಬ್ಸ್ ತಾನೆ ಇದನ್ನ ಮಾಡೋದು. ಅರ್ಥ ಆಯ್ತಪ್ಪ? ಮ್ಯಾಪ್ ಹೆಂಗ್ ಅರ್ಥ ಆಗ್ತಿದೆ ಎಲ್ಲರಿಗೂ? ಓ, ಇಷ್ಟೇನ ಅನ್ಸುತ್ತೆ. ಆಮೇಲೆ ಇದು ನೋಡಿದ್ರೆ ಗೊತ್ತಾ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ವಾ ಅನ್ಸುತ್ತೆ. ಆಮೇಲೆ ಉತ್ತರ ಅಮೆರಿಕದಲ್ಲಿ ಇಲ್ಲ, ಯುರೋಪಲ್ಲಿ ಇಲ್ಲ, ಏಷ್ಯಾ ಬೇರೆ ಬೇರೆ ಭಾಗದಲ್ಲಿ ಇಲ್ಲ, ಸೆಂಟ್ರಲ್ ಏಷ್ಯಾ, ನಾರ್ತ್ ಏಷ್ಯಾದಲ್ಲಿ ಇಲ್ಲ. ಆಯ್ತಾ? ಇದಾಯ್ತು ಸರ್. ಇದನ್ನ ಹೇಳಿ ಫಸ್ಟ್ ಒನ್ ಹೇಳಿದ್ವಲ್ಲ, ಅದು ನೊಮ್ಯಾಡಿಕ್ ಹರ್ಡಿಂಗ್ ನೋಡಿ. ನೊಮ್ಯಾಡಿಕ್ ಹರ್ಡಿಂಗ್ ಅಂದ್ರೆ ಎಲ್ಲೆಲ್ಲಿ? ಇಲ್ಲಿ ನೋಡಿ, ಏಷ್ಯಾದಲ್ಲಿ ಎಷ್ಟೊಂದು ಕಡೆ. ಇಲ್ಲಿ ಮಂಗೋಲ್ಸ್ ಜನ ಇದಾರೆ ನೋಡಿ, ಕೇಳಿದ್ರೆ ಮಂಗೋಲ್ಸ್ ಅವರು. ಕರೆಕ್ಟಾ? ಸೈಬೀರಿಯಾದಲ್ಲಿ ಯಾಕೂತ್ಸ್ ಅಂತ ಕೇಳಿದಿರಾ? ಅವರೆಲ್ಲ ಟ್ರೈಬ್ಸ್ಗಳು. ಅವರೆಲ್ಲ ಏನ್ ಮಾಡ್ತಾರೆ? ಪ್ರಾಣಿಗಳು ಸಾಕದೆ ಅವ್ರದ್ದು ಕೆಲಸ. ಇಲ್ಲಿ ಚುಕ್ಚಿ ಅಂತ ಕರೀತಾರೆ, ಚುಕ್ಚಿ ಟ್ರೈಬ್. ಒಂದು ನಿಮಿಷ. ಇವರು ಇಲ್ಲಿ ಕಜಾಕಿಸ್ತಾನದಲ್ಲಿ. ಆಯ್ತಾ? ಈ ಕಡೆ ಬಂದರೆ ಬರ್ಬರ್ಸ್, ಬಿಡೋವಿನ್ಸ್ ಆಫ್ರಿಕಾದಲ್ಲಿ. ಕೇಳಿದ್ರಲ್ಲ ಟ್ರೈಬ್ಸ್ ಎಲ್ಲ. ಇವ್ರದ್ದೆಲ್ಲ ಏನ್ ಕೆಲಸ? ಪ್ರಾಣಿಗಳು ಸಾಕದೆ ಕೆಲಸ ಅವ್ರಿಗೆ. ಇವರು ಕ್ಯಾಮಲ್ಗಳು ಸಾಕ್ತಾರೆ. ಕ್ಯಾಮಲ್ಗಳು ಕುರಿಗಳು ಮೇನ್ ಆಗಿ. ಕಜಾಕ್ಸ್ತಾನ್ ಯಾಕ್ ಮತ್ತು ಕುದುರೆಗಳು. ಕರೆಕ್ಟಾ? ಇವ್ರುಗಳೆಲ್ಲ ರೇಂಡೀರ್ಗಳು ಸಾಕ್ತಾರೆ. ಗೊತ್ತಲ್ಲ ಈ ರೀತಿ ಪದ್ಧತಿಗಳು ಇವ್ರದೆಲ್ಲ. ಪ್ರಾಣಿಗಳು ಸಾಕೊಂಡು ಇರ್ತಾರೆ ಅವರು. ಲ್ಯಾಬ್ಸ್ ಅಂತ ಕರಿತೀವಿ ಇಲ್ಲಿ, ಲ್ಯಾಬ್ಸ್ಗಳು. ಈ ರೀತಿ ಟ್ರೈಬ್ಸ್ಗಳು ಇವರೆಲ್ಲ. ಗೊತ್ತಾಗ್ತಿದೆ ಎಲ್ಲರಿಗೂ ಸ್ನೇಹಿತರೆ? ಸೊ ನಮ್ಮಲ್ಲೂ ಹಿಮಾಲಯದಲ್ಲಿ ಇಲ್ಲಿ ಟಿಬೆಟನ್ಸ್ ಇದ್ದಾರೆ, ಲಡಾಖೀಸ್ ಇದ್ದಾರೆ. ಅವರೆಲ್ಲ ಇದೇ ಕತೆ ಅವ್ರದ್ದೆಲ್ಲ. ಏನೋ ಪ್ರಾಣಿಗಳು ಸಾಕದೆ ಕೆಲಸ. ಗೊತ್ತಾಯ್ತಾ ಎಲ್ಲರಿಗೂ? ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಂದ್ರೆ ಪಾಶ್ಟೂನ್ ಟ್ರೈಬ್ ಬರುತ್ತೆ, ಅಫ್ಘಾನ್ ಟ್ರೈಬ್ ಇದೆ. ಈಗೆಲ್ಲ ಕಮ್ಮಿ ಹೋಗಿದೆ. ಆಯ್ತಾ? ಇದೆಲ್ಲ ಮೇನ್ ಆಗಿ ಪ್ರಾಣಿಗಳನ್ನ ಸಾಕೊಂಡು ಜನಗಳು ಜೀವನ ನಡೆಸುವಂಥದ್ದು. ಒಂದ್ಸತಿ ಅಟೆಂಡ್ ಆಗ್ಬಿಡಿ ಈ ಕ್ಲಾಸ್, ಆಮೇಲೆ ನಿಮ್ಗೆ ಇನ್ನೊಂದ್ಸತಿ ಓದೋ ಅವಶ್ಯಕತೆನೇ ಬರಲ್ಲ.
ಆಯ್ತಾ. ಟ್ರಾನ್ಸ್ಹ್ಯೂಮನ್ಸ್, ಶಿಫ್ಟಿಂಗ್ ಕಲ್ಟಿವೇಶನ್ ಹೆಸರುಗಳು ಹೇಳಿದ್ದೀನಿ ನಾನು, ಉಪಯೋಗ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ರುಡಿಮೆಂಟ್ರಿ ಸೆಡೆಂಟ್ರಿ ಟಿಲೇಜ್ ಅಂದ್ರೆ ಒಂದೇ ಜಾಗದಲ್ಲಿ ಕರೆಕ್ಟಾ, ಒಂದೇ ಜಾಗದಲ್ಲಿ ತುಂಬಾ ಮೂಲಭೂತವಾದಂತ ಸಾಮಗ್ರಿಗಳನ್ನ ಬೆಳೆಸಿ ಜೀವನಾಧಾರ ಕೃಷಿ ಇದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ಗೆ ಯಾರನ್ನ ಬಿಡಿಸಿದ್ವಿ, ಎಷ್ಟೊಂದ್ ಕಡೆ ಟ್ರೈಬ್ಸ್ ಗಳಿಗೆ ನಾವು ಹೇಳಿದ್ವಿ, ಬುದ್ಧಿವಾದ ಹೇಳಿದ್ವಿ, ಇದು ಮಾಡೋದ್ರಿಂದ ತಪ್ಪಾಗುತ್ತೆ, ಇದರಿಂದ ಸಮಸ್ಯೆಗಳಾಗುತ್ತೆ. ಅವರೆಲ್ಲ ಏನ್ ಮಾಡಿದ್ರೆ ಈಗ ಅದನ್ನ ನಿಲ್ಸಿದ್ದಾರೆ, ಈಗ ಮರ ಕಡೆ ನಿಲ್ಸಿದ್ದಾರೆ, ಸುಟಾಕ ನಿಲ್ಸಿದ್ದಾರೆ. ಅದೇ ಭೂಮಿನಲ್ಲಿ ಏನ್ ಮಾಡ್ತಾ ಇದಾರೆ, ಅದೇ ಜಾಗದಲ್ಲಿ ಕರೆಕ್ಟಾ ಜೀವನಾಧಾರ ಕೃಷಿ, ಕಚ್ಚಾ ಉಪಕರಣಗಳನ್ನ ಬೆಳೆಸಿ ಅದೇ ನೆಲೆ ಕೃಷಿ, ಒಂದೇ ಜಾಗದಲ್ಲಿ ಕೃಷಿ ಮಾಡೋಂಥದ್ದು. ಕರೆಕ್ಟಾ, ಬೆಳೆದಿಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಸರದಿ ಇಲ್ಲ, ಒಂದೇ ಬೆಳೆ ಬೆಳೀತಾ ಇರ್ತಾರೆ. ತುಂಬಾ ಮೂಲಭೂತ ಏನು ಸಾಮಗ್ರಿಗಳನ್ನ ಬಳಸ್ತಾರೆ, ದೊಡ್ಡ ಟೆಕ್ನಾಲಜಿ ಇಲ್ಲ. ಇವ್ರು ನೋಡಿ ಕೈಯಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ರೈತರು. ಕರೆಕ್ಟಾ, ಸಣ್ಣ ಪುಟ್ಟ ಸಾಮಗ್ರಿಗಳು, ಮರ, ಮೂಳೆ, ಕಬ್ಬಣ ಸಿಕ್ಕಿದ್ರೆ ಕಬ್ಬಣ, ಅದರಲ್ಲೇ ವ್ಯವಸಾಯ ಮಾಡ್ಬಿಡ್ತಾರೆ. ಗೊತ್ತಾ, ಒಂದೇ ಬೆಳೆ ಬೆಳೀತಾ ಇರ್ತಾರೆ, ಬೇರೆ ಬೇರೆ ಬೆಳೆ ಬೆಳೆಯಲ್ಲ. ಅದನ್ನ ನಾವು ರುಡಿಮೆಂಟ್ರಿ ಅಂದ್ರೇನು, ಬೇಸಿಕ್, ತುಂಬಾ ಮೂಲಭೂತ ಬೇಸಿಕ್ ಇಲಾಖೆ ನೋಡಿ. ಸೆಡೆಂಟ್ರಿ ಅಂದ್ರೇನು, ಸ್ಥಳೀಯ, ಅದೇ ಜಾಗದಲ್ಲಿ. ಯಾಕೆಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಆಗದ ಅಂತ ತಡೀತಾ ಇದೀವಲ್ಲ ನಾವು, ಎಲ್ಲೆಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ ತಡೆದಿದ್ದೀವಿ ಅಲ್ಲೆಲ್ಲ ಏನ್ ಬಂದಿದೆ ಈಗ, ರುಡಿಮೆಂಟ್ರಿ ಸೆಡೆಂಟ್ರಿ ಟಿಲೇಜ್ ಬಂದಿದೆ. ಇವಾಗ ನಮ್ಮಲ್ಲಿ ಎಷ್ಟು ಜನ ಗೊತ್ತು, ಸೋಲಿಗಾಸ್ ಈ ಪದ್ಧತಿಯಲ್ಲಿ ಇದ್ರು, ಶಿಫ್ಟಿಂಗ್ ಕಲ್ಟಿವೇಶನ್ ಇದ್ರು. ಈಗ ಅವ್ರಿಗೆ ಕರೆಕ್ಟಾ NGOಗಳು ಹೋಗಿ ಅವ್ರನ್ನ ತಡೆದಿದ್ದಾರೆ, ಗೌರ್ಮೆಂಟ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಈ ರೀತಿ ಅವೇರ್ನೆಸ್ ಬಂದ ಮೇಲಿಂದ ಏನಾಗಿದೆ, ಅದನ್ನ ಬಿಟ್ಟಿದ್ದಾರೆ ಅವರು. ಗೊತ್ತಲ್ಲ ಎಲ್ಲರಿಗೂ. ಅದನ್ನೆಲ್ಲ ಏನಾಗುತ್ತೆ, ರುಡಿಮೆಂಟ್ರಿ ಸೆಡೆಂಟ್ರಿ ಟಿಲೇಜ್ ಅಂದ್ರೆ ಏನು, ಒಂದೇ ಜಾಗದಲ್ಲಿ ಅದೇ ಜಾಗದಲ್ಲಿ ತುಂಬಾ ಮೂಲಭೂತವಾದಂತ ಬೆಳೆಗಳನ್ನ ಬೆಳ್ಕೊಂಡು, ಸಾಮಗ್ರಿಗಳನ್ನ ಬೆಳೆಸಿ, ಮೂಲಭೂತ ಸಾಮಗ್ರಿಗಳನ್ನ ಬೆಳೆಸಿ ಬೆಳೆಗಳನ್ನ ಬೆಳೆಯುವಂಥದ್ದು. ಒಂದೇ ಬೆಳೆನೇ ಬೆಳೀತಾ ಇರ್ತಾರೆ, ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಬೆಳೆಯಕ್ಕೆ ಬರಲ್ಲ. ಗೊತ್ತಲ್ಲ, ಬೇರೆ ಬೇರೆ ವಿಧಾನಗಳು ಗೊತ್ತಿಲ್ಲ, ಗೊಬ್ಬರ ಇಲ್ಲ, ನೀರಾವರಿ ಇರಲ್ಲ, ನೋ ಇರಿಗೇಷನ್, ನೋ ಫರ್ಟಿಲೈಸರ್ಸ್, ಅದೇ ಬೆಳೆ ಬೆಳೀತಾ ಇರ್ತಾರೆ. ಆಯ್ತಾ, ಅವ್ರಿಗೇನ್ ಬೇಕು, ದಿನಚರಿ ಒಂದಷ್ಟು ತರಕಾರಿಗಳು, ಒಂದಷ್ಟು ಗೆಡ್ಡೆ ಗೆಣಸು, ಸ್ಥಿರ ಬೇಸಾಯ ಅಂತಾನೂ ಕರಿತೀವಿ. ಎಸ್, ಇವು ಒಂದೇ ಜಾಗದಲ್ಲಿ ಇರೋದಲ್ವಾ, ಅದಕ್ಕೋಸ್ಕರ ಇದನ್ನ ಸ್ಥಿರ ಬೇಸಾಯ ಅಂತ ಕರೀತಾರೆ. ಸೊ ನಾವು ಕಟ್ಕೊಳ್ಳಿಲ್ಲ. ಆಯ್ತಾ, ಸ್ಥಿರ ಬೇಸಾಯ. ಆಯ್ತಾ, ಸೊ ನಾವು ಕಟ್ಕೊಳ್ಳಿ. ಸೊ ಇದು ಬೇಸಿಕ್, ವೆರಿ ಬೇಸಿಕ್. ಶಿಫ್ಟಿಂಗ್ ಕಲ್ಟಿವೇಶನ್ ಇಂದ ಇದಕ್ಕೆ ಶಿಫ್ಟ್ ಆಗಿದ್ದಾರೆ ಎಲ್ಲರೂ, ಗೊತ್ತಾಯ್ತಾ ಎಲ್ಲರಿಗೂ. ಸೊ ನಾವು ಕಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಅಂದ್ರೇನು, ಜೀವನಾಧಾರ ಕೃಷಿ, ಜೀವನಾಧಾರ ಬೇಸಾಯ. ಇಂಟೆನ್ಸಿವ್ ಅಂದ್ರೇನು, 3 ಬೆಳೆ, 3 ಕ್ರಾಪ್ಸ್, 3 ಪ್ಯಾಡಿ ಕ್ರಾಪ್ಸ್ ತೆಗಿತಾರೆ. ನಾನು ಹೇಳಿದ್ನಲ್ಲ, ತುಂಬಾ ನೀರಾವರಿ ಇರೋ ಕಡೆ 3 ಬೆಳೆ ತೆಗಿತಾರೆ. ಖಾರಿಫ್ ಸೀಸನ್ ಅಲ್ಲೂ ಬೆಳೆ ತೆಗಿತಾರೆ, ಖಾರಿಫ್ ಅಲ್ಲೂ ಬೆಳೆ, ರಾಬಿನಲ್ಲೂ ಬೆಳೆ, ಝೇಡಲ್ಲೂ ಬೆಳೆ. ಈ ರೀತಿ 3 ಬೆಳೆಗಳನ್ನ ತೆಗೆದು ವ್ಯವಸಾಯ ಮಾಡ್ತಾರೆ. ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಯಾವಾಗ ಮಾಡ್ತಾರೆ, ಎಲ್ಲಿ ನೀರಾವರಿ ಚೆನ್ನಾಗಿರುತ್ತೆ ಅಥವಾ ಎಸ್ಪೆಷಲಿ ಮಳೆ ಚೆನ್ನಾಗಾಗುತ್ತೆ, ರೈನ್ಫಾಲ್. ಕರೆಕ್ಟಾ, ರೈನ್ಫಾಲ್, ಮಳೆ ಚೆನ್ನಾಗಾಗಬೇಕು. ಇನ್ನೊಂದು ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಾಂದ್ರತೆ ಜಾಸ್ತಿ ಇರಬೇಕು. ಯಾಕೆ ಜನಸಾಂದ್ರತೆ ಜಾಸ್ತಿ ಇರಬೇಕು, ಯಾಕೆಂದ್ರೆ ಈ ಕೃಷಿ ಮಾಡೋದು ಜನಗಳು ತುಂಬಾ ಜನ ಇದ್ದಾರೆ ಅಂತ, ಪಾಪ್ಯುಲೇಷನ್ ಜಾಸ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಜನಸಾಂದ್ರತೆ ಜಾಸ್ತಿ ಇದೆ, ಬಗ್ಗೆ ಏನಾಗುತ್ತೆ, ಎಲ್ಲರಿಗೂ ಆಹಾರ ಕೊಡ್ಬೇಕಲ್ಲ. ಯಾವ ಬೆಳೆ ಬೆಳಿತೀರಾ, ಬೆಸ್ಟ್ ಭತ್ತ ಹಾಕೋದ್ರಿಂದ ಏನಾಗುತ್ತೆ, 3 ಹೊತ್ತು ಊಟ ಹಾಕ್ಬೋದು ಜನಗಳಿಗೆ. ಗೊತ್ತಲ್ಲ ಎಲ್ಲರಿಗೂ. ಸಬ್ಸಿಸ್ಟೆನ್ಸ್ ಅಂದ್ರೆ ಜೀವನಾಧಾರ ಬೇಸಾಯ. ಸೊ ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಇವಾಗ ಜಾಸ್ತಿ, ಎಲ್ಲೆಲ್ಲಿ ನೀರಾವರಿ ಇರೋ ಕಡೆ, ಮಳೆ ಆಗೋ ಕಡೆ, ಇರಿಗೇಷನ್ ಇರೋ ಕಡೆ ನಾವು ಕಟ್ಕೊಳ್ಳಿ. ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ಈ ಪದ್ಧತಿ ನಾವು ಫಾಲೋ ಮಾಡ್ತಾ ಇದೀವಿ. ಆಯ್ತಾ, ಪ್ಲೀಸ್ ನಾವು ಕಟ್ಕೊಳ್ಳಿ. ಆಯ್ತಾ, ಸೊ ನಾವು ಕಟ್ಕೊಳ್ಳಿ. ಇದು 4ನೇದು ಇಂಟೆನ್ಸಿವ್ ಅಂದ್ರೇನು, ತೀವ್ರವಾದ ಜೀವನಾಧಾರ ಬೇಸಾಯ. ಭತ್ತಗಳು ಬೆಳೆಯೋಕೆ ಜಾಸ್ತಿ ನೀರಾವರಿ ಬೇಕು, ಬಿಸಿಲು ಬೇಕು. ಆಯ್ತಾ, ಅದಕ್ಕೆ ಇದು ಟ್ರಾಪಿಕಲ್ ಪದ್ಧತಿ, ಇದು ಉಷ್ಣವಲಯದಲ್ಲಿ ಮಾಡುವಂತ ಪದ್ಧತಿ. ಇದು ಒಂದು, ಎಲ್ಲಿ ಮಳೆ ಆಗ್ಬೇಕು ಮತ್ತು ನೀರಾವರಿ ಇರಬೇಕು. ಇನ್ನೊಂದು ಜನಸಾಂದ್ರತೆ ಜಾಸ್ತಿ ಇರಬೇಕು. ಇನ್ನೊಂದು, ಮಳೆ ಕಡಿಮೆ ಆಗುತ್ತೆ ಅನ್ಕೊಳ್ಳಿ, ಲೆಟ್ಸ್ ಸೇ ಮಳೆ ಇಲ್ಲ, ಕೃಷಿ ನೀರಾವರಿನೂ ಇಲ್ಲ, ಅವಾಗ ಏನಾಗುತ್ತೆ ಹೇಳಿ,
ಜನಸಾಂದ್ರತೆ ಇದೆ. ಅವಾಗ ಏನ್ ಮಾಡ್ತಾರೆ ನೋಡಿ, ಅವಾಗ ಏನಾಗೋಗುತ್ತೆ, ನಾನ್ ಪ್ಯಾಡಿ. ಅದೇ ತೀವ್ರವಾದಂತ ಜೀವನಾಧಾರ ಬೇಸಾಯ, ಬಟ್ ಭತ್ತ ಅಲ್ಲ, ಭತ್ತ ಬಿಟ್ಟು ಬೇರೆ. ಭತ್ತ ಬಿಟ್ಟು ಬೇರೆ ಯಾವ್ದು? ಜೋಳ, ರಾಗಿ, ಬಾಜ್ರಾ, ರೋವರ್. ಕರೆಕ್ಟಾ? ರಾಗಿ, ಬಾಜ್ರಾ, ಜೋವರ್ ಇರುತ್ತಲ್ಲ ಅದು, ಅವುಗಳು ನವಣೆಗಳು. ಕರೆಕ್ಟಾ? ಬೇಸಿಕ್ ಎಲ್ಲ. ಸೊ ಯಾಕೆಂದ್ರೆ ಇಲ್ಲಿ ಮಳೆ ಒಂದು ವ್ಯತ್ಯಾಸ ಬರ್ತಾ ಇದೆ, ಮಳೆ ಕಡಿಮೆ ಆಗುತ್ತೆ ಒಂದ್ಸತಿ. ಇದು ಲೇಬರ್ ಇಂಟೆನ್ಸಿವ್, ತುಂಬಾ ಜನ ತೀವ್ರವಾದಂತಹ ಕಾರ್ಮಿಕ ವರ್ಗದವರು ಇದ್ದಾರೆ. ಕರೆಕ್ಟ್? ಅಗ್ರಿಕಲ್ಚರ್ ಇದು ಲೇಬರರ್ಸ್ ಜಾಸ್ತಿ, ಹಂಗೆ ಪಾಪ್ಯುಲೇಷನ್ ಕೂಡ ಜಾಸ್ತಿ, ಆ ಜಾಗದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ. ಹಂಗೆ ಇಡೀ ಪರಿವಾರದವರು ಇರ್ತಾರೆ, ಕುಟುಂಬದವರು ಇರ್ತಾರೆ ಕೆಲಸ ಕಾರ್ಮಿಕರಾಗಿ. ಯಾವುದೇ ರೀತಿಯಾದಂತ ಯಂತ್ರಗಳಿಲ್ಲ, ಕಡಿಮೆ ಯಂತ್ರಗಳು ಬಳಸ್ತಾರೆ. ಜೊತೆಗೆ ಮ್ಯಾನ್ಯುವಲ್ ಲೇಬರ್, ಗೊತ್ತಾಗುತ್ತಾ? ಮ್ಯಾನ್ಯುವಲ್ ಅಂದ್ರೆ ಜನಗಳೇ ಕೆಲಸ ಮಾಡುವಂಥದ್ದು ಕಾರ್ಮಿಕರಾಗಿ. ಸೊ ಆಮೇಲೆ ರೈತರೇನು ತುಂಬಾ ಬಡ ರೈತರು, ತುಂಬಾ ಬಡ ರೈತರು. ಆಮೇಲೆ ಇದು ಜೀವನಾಧಾರ. ಆಮೇಲೆ ಜೊತೆಗೆ ಭೂಮಿನೂ ಕೂಡ ಕಡಿಮೆ ಅಂತ ಪ್ರದೇಶಗಳಲ್ಲಿ ಇದೆ ನಡೆಯೋದು. ಕರೆಕ್ಟಾ? ಒಂದೊಂದು ಊಟ ಕೂಡ ಸಿಗ್ತಾ ಇರಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವ್ರಲ್ಲೆಲ್ಲ ಜಾಸ್ತಿ ಆದಷ್ಟು ಬಾಜ್ರಾ, ರಾಗಿ, ಜೋವರ್ ಎಲ್ಲ ಬೆಳಿತಾರೆ. ಜೊತೆಗೆ ನೀರಾವರಿ ಕಡಿಮೆ ಇರೋದ್ರಿಂದ ಭತ್ತ ಬಿಟ್ಟು ಬೆಳಿತಾರೆ. ಅದಕ್ಕೆ ಇದನ್ನು ನಾನ್ ಪ್ಯಾಡಿ ಅಂತ ಕರೀತಾರೆ. ನಾವು ಕಟ್ಕೊಳ್ಳಿ, ಇಂಟೆನ್ಸಿವ್ ಅಂದ್ರೆ ತೀವ್ರವಾದ ಜೀವನಾಧಾರ ಬೇಸಾಯ, ನಾನ್ ಪ್ಯಾಡಿ. ಓಕೆ, ನಮ್ಮಲ್ಲೇ ಇದೆ ನೋಡಿ. ಈಗ ಹೈದರಾಬಾದ್ ಕರ್ನಾಟಕ ಭಾಗ, ಚಾಮರಾಜನಗರ ಈ ಭಾಗ. ಕರೆಕ್ಟಾ? ಸೊ ಬಾಕಿ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ನೀರಾವರಿ ಇದೆ, ಅಲ್ಲೆಲ್ಲ ಏನಾಗುತ್ತೆ, ಭತ್ತ ಬೆಳಿತಾರೆ. ನೀರಾವರಿ ಇರೋದು ಬೆಟ್ಟ ಗುಡ್ಡ ಪ್ರದೇಶ ಆದ್ರೆ ಏನಾಗುತ್ತೆ, ಈ ತರ ಟೆರೆಸ್ ಫಾರ್ಮಿಂಗ್ ಮಾಡ್ತಾರೆ. ಎಲ್ಲರಿಗೂ ಅರ್ಥ ಆಗ್ತಿದೆ ಟೆರೆಸ್ ಫಾರ್ಮಿಂಗ್? ಈ ತರ ನೋಡಿ, ಬೆಟ್ಟಗಳ ಮೇಲೆ ಈ ತರ ಇಳಿಜಾರಿನಲ್ಲಿ ಈ ತರ ಕಟ್ ಮಾಡಿದಾಗ ಏನಾಗುತ್ತೆ, ನೀರು ಉಳಿಯುತ್ತೆ, ವಾಟರ್ ಪ್ಲಸ್ ಸಾಯಿಲ್ ಉಳಿಯುತ್ತೆ, ಜೊತೆ ಒಳ್ಳೆ ಬೆಳೆಗಳನ್ನ ತೆಗಿಬಹುದು. ಸರ್ಫೇಸ್ ಏರಿಯಾ ಹೆಚ್ಚಾಗುತ್ತೆ, ಭೂಮಿದು ಸರ್ಫೇಸ್ ಏರಿಯಾ ಜಾಸ್ತಿ ಸಿಗುತ್ತೆ ನಮಗೆ, ನೀರು ಉಳಿತಾಯ ಆಗುತ್ತೆ. ಕರೆಕ್ಟಾ? ಮಣ್ಣು ಉಳಿಯುತ್ತೆ. ಟೆರೆಸ್ ಫಾರ್ಮಿಂಗ್. ಸೊ ನೀರಿದ್ರೆ ಭತ್ತ, ನೀರಿಲ್ಲ ಅಂದ್ರೆ ಬಾಕಿ ಬೆಳೆಗಳು ನಾವು ಕಟ್ಕೊಳ್ಳಿ. ಆಯ್ತಾ? ಒಂದ್ ಕಡೆ ಮುಸ್ಕಿನ್ ಜೋಳ ಬೆಳಿತಾರೆ, ಇನ್ ಬಾಕಿ ಕಡೆ ಎಲ್ಲ ರಾಗಿ, ಬಾಜ್ರಾ, ಜೋವರ್ ಬೆಳಿತಾರೆ. ಇದು ನಾವು ಕಟ್ಕೊಳ್ಳಿ. ನೋಡಿ, ಇಲ್ಲಿ ಹಾಕಿದೀನಿ ನೋಡಿ. ಓಕೆ, ಸೊ ಪ್ಲೀಸ್ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ಎರಡು ಒಟ್ಟಿಗೆ ಇದೆ. ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ಎರಡು ಒಟ್ಟಿಗೆ, ಜೀವನಾಧಾರ ಬೇಸಾಯದಲ್ಲಿ, ತೀವ್ರವಾದ ಜೀವನಾಧಾರ ಬೇಸಾಯದಲ್ಲಿ ಭತ್ತ, ಇನ್ನೊಂದು ಭತ್ತ ಇಲ್ದಿರೋದು. ಓಕೆ, ಸೊ ಇವಾಗ ಸೌತ್ ಈಸ್ಟ್ ಏಷ್ಯಾದಲ್ಲೂ ಫೇಮಸ್ ಇದು. ನಾರ್ತ್ ಈಸ್ಟ್ ಇಂಡಿಯಾ, ಸೌತ್ ಈಸ್ಟ್ ಏಷ್ಯಾದಲ್ಲೆಲ್ಲ ಭತ್ತ ಇರುತ್ತೆ. ಕರೆಕ್ಟ್? ಇವೆಲ್ಲ ತುಂಬಾ ಫೇಮಸ್ ಇದು. ಇಂಡೋನೇಷ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್ ಅವೆಲ್ಲ ಹಿಂಗೆ ಇರುತ್ತೆ. ನಾರ್ತ್ ಈಸ್ಟ್ ಇಂಡಿಯಾ ಭಾರತದ್ದು ಹಿಂಗಿದೆ. ಆಯ್ತಾ? ಬಾಕಿ ಕಡೆ ನೀರಿಲ್ದಿರ ಕಡೆ ಎಲ್ಲ ಇದು, ನೀರಿಲ್ದಿರ ಕಡೆ ಎಲ್ಲ ರಾಗಿ, ಬಾಜ್ರಾ, ಜೋವರ್ ಬೆಳಿತಾರೆ. ನೆಕ್ಸ್ಟ್ ಸಬ್ಸಿಸ್ಟೆನ್ಸ್ ಜೀವನಾಧಾರ, ಬೆಳೆ ಮತ್ತು ಜಾನುವಾರುಗಳ ಬೇಸಾಯ. ಇಲ್ಲಿ ಬೆಳೆನೂ ಬೆಳೆದಿದೆ ನೋಡಿ, ಸೂರ್ಯಕಾಂತಿ ಹಾಕಿದ್ದಾರೆ ನೋಡಿ ಇಲ್ಲಿ. ಕರೆಕ್ಟಾ? ಸನ್ಫ್ಲವರ್ಸ್ ಹಾಕಿದ್ದಾರೆ ಇಲ್ಲಿ, ಸನ್ಫ್ಲವರ್ ಜೊತೆಗೆ ಇಲ್ಲಿ ಪ್ರಾಣಿಗಳನ್ನು ಸಾಕೊಂಡಿದ್ದಾರೆ ನೋಡಿ. ಸೊ ಇದು ಜೀವನಾಧಾರ ಅಂದ್ರೆ ಜೀವನಕ್ಕೋಸ್ಕರ ಬೆಳೆ ಬೆಳೀತಾ ಇದ್ದಾರೆ, ಜೊತೆಗೆ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಇದನ್ನ ಮಿಕ್ಸ್ ಫಾರ್ಮಿಂಗ್ ಅಂತ ಕರೀತಾರೆ. ಮಿಕ್ಸ್ ಫಾರ್ಮಿಂಗ್ ಇದೇ ಜಾಸ್ತಿ ಇರೋದು ಇವಾಗ ಭಾರತದಲ್ಲಿ. ಅಂದ್ರೆ ಬೇರೆ ಬೇರೆ ತರ ಪ್ರಾಣಿಗಳನ್ನ ಸಾಕ್ತಾರೆ. ಕರೆಕ್ಟಾ? ಹಸುಗಳು ಸಾಕ್ತಾರೆ. ಕರೆಕ್ಟಾ? ಶೀಪ್, ಗೋಟ್, ಎಷ್ಟೊಂದು ಕಡೆ ಹೆನ್, ಕೋಳಿಗಳು, ಸ್ವ್ಯಾನ್. ಕರೆಕ್ಟಾ? ಪಿಗ್ಸ್, ಇವೆಲ್ಲ ಪ್ರಾಣಿಗಳನ್ನು ಸಾಕ್ತಾರೆ. ಆಯ್ತಾ? ಸೊ ಬಫೆಲೋಸ್, ಆಯ್ತಾ? ಎಮ್ಮೆ, ಹಸು, ಕುರಿ, ಕೋಳಿ. ಕರೆಕ್ಟಾ? ಹಂದಿಗಳು, ಇವೆಲ್ಲ ಪ್ರಾಣಿಗಳನ್ನ ಸಾಕ್ತಾರೆ. ಹಂಗೆ ಬೇರೆ ಬೇರೆ ತರ ಬೆಳೆಗಳನ್ನ ಬೆಳ್ಕೋತಾರೆ. ಸೊ ಏನಾಗುತ್ತೆ, ಪ್ರಾಣಿಗಳು ಅವ್ರಿಗೆ ಆದಾಯ ಸಿಗುತ್ತೆ ಅದರಿಂದ. ಇನ್ ಕೇಸ್ ಅವ್ರಿಗೆ ಆದಾಯ ಬೇಕು, ಆಹಾರ ಬೇಕು ಅಂದ್ರೆ ಪ್ರಾಣಿಗಳೇ ಉಪಯೋಗಿಸ್ತಾರೆ. ಬೇರೆಯವ್ರಿಗೆ ಮಾರೋದಾಗಿರ್ಬೋದು, ಮೊಟ್ಟೆ ಮಾರೋದಾಗಿರ್ಬೋದು, ಕೋಳಿ ಮಾರೋದಾಗಿರ್ಬೋದು, ಹಾಲು ಮಾರೋದಾಗಿರ್ಬೋದು, ಅದು ಹಂಗೆ ಅವ್ರಿಗೂ ಆಗುತ್ತೆ ಜೀವನಕ್ಕೆ. ಕರೆಕ್ಟ್? ಅವ್ರಿಗೂ ಮನೆಯವ್ರಿಗೆ ಆಹಾರ, ಕರೆಕ್ಟ್ ಪೌಷ್ಟಿಕಾಂಶಗಳು ಸಹ ಸಿಗುತ್ತೆ. ಹಂಗೆ ಬೆಳೆಗಳು ಕೂಡ ಮಾರ್ತಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಈ ತರ ಎಣ್ಣೆ ಕಾಳುಗಳನ್ನ ಮಾರಿದಾಗ ಏನಾಗುತ್ತೆ, ಅದರಿಂದ ದುಡ್ಡು ಬರುತ್ತೆ. ಸೂರ್ಯಕಾಂತಿ ಎಲ್ಲ ಮಾಡಿದಾಗ. ಹಂಗೆ ಬೆಳೆಗಳು ಬೆಳೆದಾಗ ಆಹಾರ ಕೂಡ ಆಗುತ್ತೆ. ಜಾನುವಾರುಗಳಿಗೆ ಮೇವು ಸಹ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಮಲ್ಟಿಪಲ್. ಕರೆಕ್ಟಾ? ಜನಗಳಿಗೆ ಆಹಾರ ಕೂಡ ಸಿಗುತ್ತೆ, ಪ್ರಾಣಿಗಳಿಗೂ ಆಹಾರ ಸಿಗುತ್ತೆ, ಪ್ಲಸ್ ಆದಾಯ ಕೂಡ ಸಿಗುತ್ತೆ. ಇದು ಸೊ ಸಬ್ಸಿಸ್ಟೆನ್ಸ್ ಕ್ರಾಪ್ ಮತ್ತು ಲೈಫ್ ಸ್ಟಾಕ್ ಫಾರ್ಮಿಂಗ್ ಇವಾಗ ಎಲ್ಲ ಕಡೆ ನಡೀತಾ ಇರೋದು, ಮಿಕ್ಸ್ ಫಾರ್ಮಿಂಗ್ ಅಂತ ಕರೀತಾರೆ. ಸೊ ಇದನ್ನ ನಾವು ಕಟ್ಕೊಳ್ಳಿ. ಸೊ ಒಂದು ಇದನ್ನ ನಾವು ಕಟ್ಕೊಳ್ಬೇಕು ನೀವು. ಮಸನಬೊ ಫುಕುವಾಕ ಅಂತೇಳಿ ಒಬ್ರು ಜಾಪನೀಸ್
ಫುಕುವಾಕ ಅವರ ಹೆಸರು ಮಸನಬೋ ಫುಕುವಾಕ ಅಂತ. ಎಷ್ಟು ಜನ ಕೇಳಿದಿರ? ಜಾಪನೀಸ್ ಇವರು. ಮಸನಬೋ ಫುಕುವಾಕ ಒನ್ ಸ್ಟ್ರಾ ರೆವಲ್ಯೂಷನ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಒನ್ ಸ್ಟ್ರಾ ರೆವಲ್ಯೂಷನ್ ಅಂತ. ಒಂದು ಕ್ರಾಂತಿ, ಒಂದು ಬೆಳೆಯಿಂದ ಯಾವ ರೀತಿ ಒಂದು ಚಿಕ್ಕ ಧಾನ್ಯಗಳಿಂದ ಯಾವ ರೀತಿ ಅವರು ವ್ಯವಸಾಯ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ಏನಾಗುತ್ತೆ, ಒಂದು ಧಾನ್ಯ ತಗೊಬಂದು ಅದನ್ನ ಹಾಕಿದ್ದಾರೆ, ಅದರಿಂದ ಒಂದು ಬೆಳೆ ಸಿಕ್ಕಿದೆ ಅವರಿಗೆ, ಅದರಿಂದ ಮತ್ತೆ ಆ ಕಾಳುಗಳನ್ನ ಹಾಕಿ ಮತ್ತೆ ಬೆಳೆ ತೆಗ್ದಿದ್ದಾರೆ. ಅವರು ಒಂದು ಮನೆಗೆ ಅವ್ರಿಗೆ ಬೇಕಾದಷ್ಟು ಆಹಾರನ ಅವ್ರು ಬೆಳ್ಕೊಂಡಿದ್ದಾರೆ, ಪ್ರಾಣಿಗಳನ್ನ ಸಾಕೊಂಡಿದ್ದಾರೆ. ಅದರಿಂದನೇ ಅವ್ರ ಜೀವನ ಹೆಂಗೆ ಶುರುವಾಯ್ತು, ಹೆಂಗೆ ಅವರೆಲ್ಲರೂ ಏನಾಗುತ್ತೆ ಮನೆಗೆ ಎಷ್ಟು ಬೇಕು ಅಷ್ಟು ಆಹಾರ ಬೆಳ್ಕೊಂಡು ನಾವು ಮಾಡ್ತೀವಿ. ಸೊ ಒನ್ ಸ್ಟ್ರಾ ರೆವಲ್ಯೂಷನ್ ಅಂತೇಳಿ ನಾವು ಕಟ್ಕೊಳ್ಳಿ. ಮಸನಬೋ ಫುಕುವಾಕ, ಜಾಪನೀಸ್. ಆಯ್ತಾ ಸ್ನೇಹಿತರೆ, ನಾವು ಕಟ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಯಾವುದೇ ರೀತಿಯಾದ ನೋಡಿ, ಅವರು ಗೊಬ್ಬರ ಆಗ್ತಾ ಇಲ್ಲ, ರಾಸಾಯನಿಕ ಗೊಬ್ಬರ ಆಗ್ತಾ ಇಲ್ಲ, ನೀರಾವರಿ ಮಾಡ್ತಾ ಇಲ್ಲ, ಮಳೆ ಎಷ್ಟು ಬರುತ್ತೆ ಅಷ್ಟೇ. ಸೊ ಈ ಪದ್ಧತಿ ತಂದ್ರು. ಇವಾಗ ಎಷ್ಟೊಂದ್ ಕಡೆ ಇದನ್ನ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ, ZBNF. ಝೀರೋ ಬಜೆಟ್ ಅಂದ್ರೆ ನೀವು ಯಾವುದೇ ರೀತಿಯ ಕಾರ್ಮಿಕರಿಲ್ಲ, ಯಾವುದೇ ರೀತಿಯಾದ ನೀವು ನೀರಾವರಿ ಬೆಳೆಸ್ತಾ ಇಲ್ಲ, ರಾಸಾಯನಿಕ ಗೊಬ್ಬರ ಬೆಳೆಸ್ತಾ ಇಲ್ಲ, ಲೇಬರರ್ಸ್ ಇಲ್ಲ, ಎಷ್ಟು ಕರ್ತಾ ಇತ್ತು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಈ ನ್ಯಾಚುರಲ್ ಫಾರ್ಮಿಂಗ್ ಇವಾಗ ಏನಾಗುತ್ತೆ, ZBNF ಇವಾಗ ಇಂಡಿಯಾದಲ್ಲಿ ಪಾಪ್ಯುಲರೈಸ್ ಆಗಿದೆ. ಆಂಧ್ರ ಪ್ರದೇಶ್ ಇಸ್ ಲೀಡಿಂಗ್ ಇನ್ ZBNF. ಎಷ್ಟು ಕರ್ತಾ ಆಗ್ತದೆ? ಆಂಧ್ರ ಪ್ರದೇಶ್ ಇಸ್ ಲೀಡಿಂಗ್ ಇನ್ ZBNF ಇವಾಗ. ಸೊ ಆಸ್ ಎ ರಿಸಲ್ಟ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ನಮಗೆ ಆದಾಯ ಹೆಚ್ಚಾಗುತ್ತೆ, ರೈತರಿಗೂ ದುಡಿಮೆ ಆಗುತ್ತೆ, ಜೊತೆಗೆ ಆಹಾರ ಕೂಡ ಸಿಗುತ್ತೆ. ಸೊ ಪ್ಲೀಸ್ ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಇಲ್ಲಿ ನೋಡಿ, ಅಲ್ಲೇ ಮನೆಯಲ್ಲಿ ನೋಡಿ ಎಲ್ಲ ಬೆಳೆಗಳು ಬೆಳ್ಕೊತಾ ಇದಾರೆ. ಇದು ಮಸನಬೋ ಫುಕುವಾಕ ಅವ್ರ ಮನೆ. ಮಸನಬೋ ಫುಕುವಾಕ ಅವ್ರ ಮನೆದು ಒಂದು ಫೋಟೋ ಹಾಕಿದೀನಿ ನೋಡಿ. ಸೊ ಅವ್ರ ಮನೆ ಸುತ್ತ ನೋಡಿ ಯಾವ ರೀತಿ ಬೆಳೆಗಳು ಇದೆ, ಎಲ್ಲಾ ತರ ಬೆಳೆಗಳು ಹಾಕೊಂಡಿದ್ದಾರೆ ನೋಡಿ. ಅವ್ರೇನು ಒಂದೇ ಬೆಳೆ ಅಲ್ಲ, ಬೇರೆ ಬೇರೆ ತರ ಬೆಳೆಗಳು, ಪಾಟ್ ಅಲ್ಲಿ, ಮಣ್ಣಲ್ಲಿ, ಮನೆ ಸುತ್ತ ಇರುತ್ತಲ್ಲ ಕೈ ತೋಟ, ಆ ತರ ಇದೆ ಇದು. ಅವರು ಮತ್ತೆ ಅವ್ರ ಪರಿವಾರದವರು, ಪ್ರಾಣಿಗಳು ಇದೆ ನೋಡಿ, ಜೊತೆಗೆ ಕೋಳಿ ಇದೆ, ಓಡಾಡ್ಕೊಂಡಿದ್ದಾವೆ, ಕೋಳಿಗಳು, ಕುರಿಗಳಿದೆ ಒಂದೆರಡು ಅಷ್ಟೇ, ಒಂದು ಕಡೆ ಹಸುಗಳಿದೆ. ಈ ರೀತಿ ಅವರು ಜೀವನದ ವ್ಯವಸಾಯ ಮಾಡ್ತಾ ಇದ್ದಾರೆ, ಗೊತ್ತಾ? ಸೊ ಅಂದ್ರೆ ಪ್ರತಿನಿತ್ಯ ನಾವು ಬದುಕಿರೋದೇ ಆಹಾರಕ್ಕೋಸ್ಕರ ಅಲ್ವಾ? ಸೊ ಅಷ್ಟು ಬೇಕಷ್ಟು ಕೆಲಸ, ಅಷ್ಟು ಬೇಕು ಆಹಾರ. ಸೊ ಸಿಂಪಲ್ ಲೈಫ್, ಗೊತ್ತಾಯ್ತಲ್ಲ? ಸೊ ಆಸ್ ಎ ರಿಸಲ್ಟ್ ಈ ತರ ನಾವು ಒಂದು ಮಾಡೋದ್ರಿಂದ ಏನಾಗುತ್ತೆ, ಒಂದು ಪರಿವಾರ ನಡೆಸ್ಬೋದು ಅನ್ನೋದೇ ಹೇಳ್ಕೊಟ್ರು ಅವರು ಜಗತ್ತಿಗೆ. ಆಯ್ತಾ? ನೆಕ್ಸ್ಟ್ ಮೆಡಿಟರೇನಿಯನ್ ಕೃಷಿ. ಮೆಡಿಟರೇನಿಯನ್ ಕೃಷಿ ಅಂದಾಗ ಎಲ್ಲರಿಗೂ ನಮ್ಗೆ ಇದೆಯಾ, ವಿಂಟರ್ ರೈನ್. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂದಾಗ ಚಳಿಗಾಲದ ಮಳೆ. ಎಷ್ಟು ಜನಕ್ಕೆ ನಮ್ಗೆ ಇದೆ? ಇದು ಮಾನ್ಸೂನ್ ಜೊತೆಗೆ ಹೇಳ್ಕೊಟ್ಟಿದ್ದೆ ಇದನ್ನ. ವಿಂಟರ್ ರೈನ್, ಸಮ್ಮರ್ ಡ್ರೈ. ಬೇಸಿಗೆಗಾಲದಲ್ಲಿ ಡ್ರೈ ಇರುತ್ತೆ, ಒಣ, ಆದ್ರೆ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಎಲ್ಲೆಲ್ಲಿ? ಮೆಡಿಟರೇನಿಯನ್ ಸಿ ಕೋಸ್ಟ್ ನೋಡಿ, 40 ಡಿಗ್ರಿ ನಮ್ಗೆ ಎಲ್ಲರಿಗೂ, 40ರಿಂದ 45 ಡಿಗ್ರಿ, 45 ಡಿಗ್ರಿ ಖಂಡಗಳ ಪಶ್ಚಿಮ ಭಾಗಕ್ಕೆ ನೋಡಿ, ಆಲ್ಮೋಸ್ಟ್ ಪಶ್ಚಿಮ. ನೀವು ಕೇಳ್ಬೋದು, ಸರಿ ಖಂಡ ಪಶ್ಚಿಮ ಅಲ್ವಲ್ಲ ಅಂದ್ರೆ ತಗೊಂಡ್ರೆ, ಯುರೇಷಿಯಾ ಖಂಡ ಅಂತ ತಗೊಂಡ್ರೆ ಕರೆಕ್ಟ್ ತಾನೆ? ಇಡೀ ಯುರೇಷಿಯಾ ಮತ್ತೆ ಆಫ್ರಿಕಾ ಒಂದು ಭಾಗ ಆದ್ರೆ ಇದು ಪಶ್ಚಿಮ ತಾನೆ? ಯುರೇಷಿಯಾ, ಯುರೋಪ್, ಏಷ್ಯಾ, ಆಫ್ರಿಕಾ ಎಲ್ಲ ಒಂದು ಭಾಗ ಅಂತ ತಗೊಂಡ್ರೆ, ಯಾಕಂದ್ರೆ ಎಲ್ಲ ಹತ್ತತ್ರ ಇದಾವೆ, ಇದು ಪಶ್ಚಿಮ, ಇದು ಪಶ್ಚಿಮ. ಸೆಂಟ್ರಲ್ ಕ್ಯಾಲಿಫೋರ್ನಿಯಾ ಇಲ್ಲಿ USA, ಇಲ್ಲಿ ಮೆಡಿಟರೇನಿಯನ್ ಸಿ, ಕರೆಕ್ಟ್ ತಾನೆ? ಮೆಡಿಟರೇನಿಯನ್ ಸಿ ಇಲ್ಲಿ ಕೇಪ್ ಟೌನ್, ಇದು ಸೆಂಟ್ರಲ್ ಚಿಲೆ ಭಾಗ, ಇಲ್ಲಿ ದಕ್ಷಿಣ ಆಸ್ಟ್ರೇಲಿಯಾ, ಸದರ್ನ್ ಆಸ್ಟ್ರೇಲಿಯಾ. ಇಷ್ಟು ಕಡೆ ನಮ್ಗೇನಾಗುತ್ತೆ, ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಏನಿದೆಯಲ್ಲ, ಇದು ಹಾರ್ಟಿಕಲ್ಚರ್ ಫೇಮಸ್. ಇದು ಎಷ್ಟು ಜನ ಗೊತ್ತಾಗ್ತಾ ಇದೆ? ಹಾರ್ಟಿಕಲ್ಚರ್, ಹಣ್ಣು ಹಂಪಲು ತರಕಾರಿಗಳು ಫೇಮಸ್ ಇದು. ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಆಗೋದು ವಿಲ್ ಬಿ ಕೂಲ್ ಅಂಡ್ ಮಾಯಿಸ್ಟ್, ತಂಪಾಗೂ ಇರುತ್ತೆ, ನೀರಿರುತ್ತೆ, ಮಣ್ಣಿನ ತೇವಾಂಶ ಕೂಡ ಜಾಸ್ತಿ ಇರುತ್ತೆ. ಹಾರ್ಟಿಕಲ್ಚರ್ ಬೆಳೆಯೋದಕ್ಕೆ ಸೂಕ್ತ ವಾತಾವರಣ ಅದು. ಹಣ್ಣು, ಫ್ರೂಟ್ಸ್, ಹೂವುಗಳು, ತರಾವರಿ ತರ ಹೂವು, ಕರೆಕ್ಟಾ? ಫ್ಲವರ್ಸ್, ಕರೆಕ್ಟಾ?
ಇದಕ್ಕೆ ಫೇಮಸ್ ಇದು ಹಾರ್ಟಿಕಲ್ಚರ್ಗೆ. ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸ್, ಸೊಪ್ಪುಗಳು, ಕರೆಕ್ಟಾ, ಅದಕ್ಕೆ ಫೇಮಸ್ ಇದು. ನಾವು ಕೆಟ್ಕೊಳ್ಳಿ. ಸೊ ಎಲ್ಲೆಲ್ಲಿ ಅಂತ ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ಮ್ಯಾಪ್ ಕೊಟ್ಟಿದ್ದೀನಿ ನೋಡಿ. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್, ಬಯೋಮ್ ಮಾಡುವಾಗ ಹೇಳಿದ್ದೀನಿ, ನಕ್ಕೈದೆ ಬಯೋಮ್ಸ್. ಇಲ್ಲಿ ನೋಡಿ, ಹಣ್ಣು, ತರಾವರಿ ತರ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳಿದೆ, ನಕ್ಕೈದೆ ಜನಕ್ಕೆ ನಕ್ಕೈದೆ ಸಿಟ್ರಸ್ ಫ್ರೂಟ್ಸ್. ಇದರಲ್ಲಿ ವೈನ್ ಮಾಡ್ತೀವಿ ಅಂತ ಹೇಳಿದೆ ನಾನು, ಗ್ರೇಪ್ಸ್ ಅಲ್ಲಿ ನಕ್ಕೈದ್ಯಾ, ವೈನ್, ವಿಟಿಕಲ್ಚರ್. ಸೊ ಜಗತ್ತಿನ 60% ಅಷ್ಟು ಹಣ್ಣು ಹಂಪಲು ಬೆಳೆಯೋದಿಲ್ಲ. ಜಗತ್ತಿನ 60% ಅಷ್ಟು ಹಣ್ಣು ಹಂಪಲು ಬೆಳೆಯೋದಿಲ್ಲ. ಅದರಿಂದ ಇದನ್ನ ಫ್ರೂಟ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಫ್ರೂಟ್ ಬ್ಯಾಸ್ಕೆಟ್, ಈ ಜಾಗಗಳನ್ನ ಫ್ರೂಟ್ ಬ್ಯಾಸ್ಕೆಟ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಕ್ಲಿಯರ್? ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಲ್ಲಿ ಹೇಳಿದ್ದೀನಿ ನಾನು ಇದನ್ನು. ಜಾನುವಾರುಗಳ ಪೋಷಣೆ ಅಂತ ಕರಿತೀವಿ, ಲೈಫ್ ಸ್ಟಾಕ್ ರ್ಯಾಂಚಿಂಗ್. ರ್ಯಾಂಚ್ ಅಂದ್ರೆ ಏನು ಅಂದ್ರೆ ಕೊಟ್ಟಿಗೆ. ದನಗಳು, ಕುರಿಗಳು, ಮೇಕೆಗಳನ್ನ ಇಡಕ್ಕೆ ಜಾಗ ಇಟ್ಕೊಂಡಿರ್ತೀವಲ್ಲ, ಅದನ್ನ ಕೊಟ್ಟಿಗೆ ಅಂತ ಕರಿತೀವಿ. ಜಾನುವಾರುಗಳ ಪೋಷಣೆ ಅಂತ ಮೇನ್ ಆಗಿ, ಆಯ್ತಾ. ಲೈಫ್ ಸ್ಟಾಕ್ ರ್ಯಾಂಚಿಂಗ್. ಈ ಲೈಫ್ ಸ್ಟಾಕ್ ರ್ಯಾಂಚಿಂಗ್ ಏನಾಗುತ್ತೆ, ಎಲ್ಲಾ ತರ ಪ್ರಾಣಿಗಳನ್ನ ಸಾಕ್ತಾರೆ, ಕರೆಕ್ಟ್. ಹಸುಗಳು ಒಂದೇ ಇಲ್ಲ, ನಾನು ಇಲ್ಲಿ ಫೋಟೋದಲ್ಲಿ ತೋರಿಸಿದ್ದೀನಿ ಅಷ್ಟೇ. ಕೌಸ್ ಅಂಡ್ ಬಫೆಲೋಸ್, ಬರೀ ಪ್ರಾಣಿಗಳು. ಕೃಷಿ ಇಲ್ಲ ಇದರಲ್ಲಿ, ಯಾವುದೇ ರೀತಿಯಾದ ಬೆಳೆಗಳನ್ನ ಬೆಳೀತಾ ಇಲ್ಲ, ಬರೀ ಪ್ರಾಣಿಗಳು ಸಾಕೋದಷ್ಟೇ. ಎಷ್ಟೋ ಕಡೆ ಬರೀ ಪ್ರಾಣಿಗಳನ್ನ ಸಾಕೊಂಡು ಅದರಿಂದನೇ ಜೀವನ ನಡೆಸ್ತಾರೆ. ಎಲ್ಲಿ ಈ ತರದೆಲ್ಲ ಎಲ್ಲಿ ನಡೆಯುತ್ತೆ ಯೋಚನೆ ಮಾಡಿ. ಹೇಳಿ ನೋಡೋಣ. ಎಲ್ಲಿ ಅಂದ್ರೆ ಮೇನ್ ಆಗಿ ಗ್ರಾಸ್ಲ್ಯಾಂಡ್ಗಳಲ್ಲಿ, ಜ್ಞಾಪಕ, ಮುಖ್ಯವಾಗಿ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಗಳಲ್ಲಿ, ಪ್ರೇರಿ, ಪಂಪಾಸ್, ಹುಲ್ಲುಗಾವಲುಗಳು ಬೇಕಿರೋದಕ್ಕೆ. ಎಲ್ಲೆಲ್ಲಿ ದೂರಕ್ಕೂ ಬರೀ ಹುಲ್ಲುಗಾವಲು ಇದೆ, ಅಲ್ಲೆಲ್ಲ ಮುಖ್ಯವಾಗಿ ಜನಗಳೇನ್ ಮಾಡ್ತಾರೆ ಅಂದ್ರೆ ಪ್ರಾಣಿಗಳನ್ನ ಸಾಕೋತಾರೆ ಅಷ್ಟೇ, ದೊಡ್ಡ ಪ್ರಮಾಣದಲ್ಲಿ. ಎಸ್ಪೆಷಲಿ ಇಲ್ಲಿ ಉತ್ತರ ಅಮೆರಿಕ ಪ್ರೇರಿ, ಎಸ್ಪೆಷಲಿ ಇಲ್ಲಿ ಸ್ಟೆಪಿ, ಕರೆಕ್ಟಾ. ಹಾಗೆ ಪಂಪಾಸ್ ಅರ್ಜೆಂಟೀನಾ, ವೆಲ್ಡ್ ಸೌತ್ ಆಫ್ರಿಕಾ, ಡೌನ್ಸ್ ಆಸ್ಟ್ರೇಲಿಯಾ, ಈ ಭಾಗಗಳಲ್ಲಿ ಪ್ರಾಣಿಗಳ ಪೋಷಣೆ ಜಾಸ್ತಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಒಂದೇ ಸತಿ ಮುಗಿಸ್ತಾ ಇದೀನಿ ನೋಡಿ, ಯಾಕೆಂದ್ರೆ ಸುಲಭ ಇದು. ಪ್ರಾಣಿಗಳು ದೊಡ್ಡ ಪ್ರಮಾಣದಲ್ಲಿ, ನಮ್ಮ ತರ ಚಿಕ್ಕ ಚಿಕ್ಕ ಕೊಟ್ಟಿಗೆಗಳಿರಲ್ಲ. ಈಗ ನಮ್ಮನೆ ಹಳ್ಳಿಗಳಲ್ಲಿ ಏನ್ ಹೇಳಿ, ಒಂದ್ 3-4 ಹಸು ಇಟ್ಕೊಂಡಿರ್ತೀವಿ, ಒಂದಷ್ಟು ಕೋಳಿ, ಒಂದಷ್ಟು ಏನು ಮೇಕೆ, ಆಡು ಇಟ್ಕೊಂಡಿರ್ತೀವಿ, ಶೀಪ್, ಗೋಟ್ ಎಲ್ಲ. ಆದ್ರೆ ಇಲ್ಲಿ ಹಂಗಲ್ಲ, ಲಕ್ಷಾಂತರ ಇರುತ್ತೆ ಹಸುಗಳು. ಯಾಕೆಂದ್ರೆ ಅಷ್ಟು ಮೇವು ಬೇಕು ಅವುಗಳಿಗೆ. ಅಷ್ಟು ಮೇವು ಎಲ್ಲಿಂದ ತರ್ತೀರಾ? ಅಲ್ಲೆಲ್ಲ ಗ್ರಾಸ್ಲ್ಯಾಂಡ್ ಇದೆ, ಗೊತ್ತಾಯ್ತು ಎಲ್ಲರಿಗೂ. ಎಷ್ಟೊಂದ್ ಕಡೆ ಕುರಿಗಳು ನೋಡ್ಕೊಂಡು ಹೊರಟೋಗ್ತಾರೆ, ಹಸುಗಳು ನೋಡ್ಕೊಂಡು ಹೊರಟೋಗ್ತಾರೆ, ಕುದುರೆ ಮೇಲೆ ಕುತ್ಕೊಂಡು. ನೋಡಿದ್ರೆ ಇಲ್ಲಿ ಕುದುರೆಗಳೆಲ್ಲ ಇದೆ ನೋಡಿ, ಕೌಬಾಯ್ಸ್ ಅಂತ ಕರೀತಾರೆ ಅದನ್ನ, ಗೊತ್ತಾಯ್ತಲ್ಲ. ಒಂದು ಫೋಟೋ ಹಾಕ್ತೀನಿ, ವೇಟ್ ಮಾಡಿ. ಒಂದು ನಿಮಿಷ, ಅದು ಇದೆ ಹತ್ರ. ಅಪ್ಲೋಡ್ ಮಾಡ್ತಾ ಇದೀನಿ ನೋಡಿ. ಇದು ನೋಡಿದಿರಾ? ಈ ತರ ಹಸುಗಳನ್ನೆಲ್ಲ ಸಾಕೊಂಡು ಹೋಗ್ತಾ ಇರ್ತಾರೆ ಕುದುರೆ ಮೇಲೆ ಕುತ್ಕೊಂಡು, ಕೌಬಾಯ್ಸ್ ಅಂತ ಕರೀತಾರೆ ಅವ್ರನ್ನ. ಸೌತ್ ಅಮೆರಿಕಾದಲ್ಲಿ ತುಂಬಾ ಫೇಮಸ್ ಇದು, ಅರ್ಜೆಂಟೀನಾ, ಪಂಪಾಸ್ ಅಲ್ಲಿ. ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಈ ರೀತಿ ಗ್ರಾಸ್ಲ್ಯಾಂಡ್ಗಳಲ್ಲಿ ಪ್ರಾಣಿಗಳ ಪೋಷಣೆ ಜಾಸ್ತಿ. ಏನಕ್ಕೆ ಸಾಕ್ತಾ ಇದ್ದಾರೆ ಅವ್ರು ಇಷ್ಟೊಂದು ಪ್ರಾಣಿಗಳನ್ನ? ಯೋಚನೆ ಮಾಡಿದ್ರ ಬಗ್ಗೆ. ಮೇನ್ ಉದ್ದೇಶ ಏನು? ಒಂದು, ಮೀಟ್, ಮೇನ್ ಮೀಟ್, ಪ್ರಾಣಿಗಳನ್ನ ಸಾಕೋದು, ಹೌದಾ? ಲೆದರ್ ಕರೆಕ್ಟಾ. ಹಾಗೆ ಬೇರೆ ಶೀಪ್, ಗೋಟ್ ಆದ್ರೆ ಹುಲ್ಲು ಸಿಗುತ್ತೆ, ಹೌದಾ? ಮೀಟ್ ಅಂದ್ರೆ ಎಸ್ಪೆಷಲಿ ಬೀಫ್ ಅಂತ ಕರಿತೀವಿ ನಾವು. ಇದು ಹಸು ಮತ್ತು ದನ ಮತ್ತು ಬಫೆಲೋಗಳು, ಎಮ್ಮೆಗಳದೆಲ್ಲ ಮೀಟ್ನ ನಾವು ಬೀಫ್. ಹಂಗೆ ಲೆದರ್, ಹುಲ್ಲು, ಕರೆಕ್ಟಾ.
ಇವುಗಳನ್ನ ನಾವು ಏನಕ್ಕೆ ಬಳಸ್ತಾ ಇದ್ದಾರೆ? ಅವರು ಆದಾಯಕ್ಕೋಸ್ಕರ, ಇದರಿಂದ ತುಂಬಾ ಆದಾಯ ಇದೆ. ಆಮೇಲೆ ಕೆಲವು ಕಡೆ ಮಿಲ್ಕ್ ಕೂಡ, ಹಸುಗಳಿಂದ ಹಾಲು ಕೂಡ ಸಿಗ್ತಾ ಇದೆ. ಅದು ಮುಖ್ಯ ಉದ್ದೇಶ ಅಲ್ಲ, ಅದ್ರ ಮೇನ್ ಉದ್ದೇಶ ಇವುಗಳು. ಇವಾಗ ನೋಡಿ, ಟೆರೇಸ್ ಫಾರ್ಮಿಂಗ್ ಅಲ್ಲಿ ಏನಾಗುತ್ತೆ ಮೋನ, ಬೆಟ್ಟಗಳನ್ನ ಸ್ಲೋಪ್ ಇರುತ್ತಲ್ಲ, ಇಳಿಜಾರು, ಅದನ್ನ ಕಟ್ ಮಾಡಿರ್ತೀವಿ ನಾವು ಟೆರೇಸ್ ತರ, ಹಿಂಗೆ ಹಂತ ಹಂತವಾಗಿ ಕಟ್ ಆಗಿರುತ್ತೆ. ಇದರಲ್ಲಿ ಕಾಂಟೋರ್ ಫಾರ್ಮಿಂಗ್ ಅಲ್ಲಿ ಏನಾಗುತ್ತೆ, ಲ್ಯಾಂಡ್ ಎಲಿವೇಶನ್ ಚೇಂಜ್ ಆದಂಗೆ ಬೆಳೆಗಳು ಚೇಂಜ್ ಆಗುತ್ತೆ. ಅಂದ್ರೆ ಅದ್ರ ಸ್ಲೋಪ್ ತಕ್ಕಂತೆ, ಆ ಸ್ಲೋಪ್ ತಕ್ಕಂತೆ ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದನ್ನ ಫೋಟೋ ತೋರಿಸ್ತೀನಿ ನಾನು, ವೇಟ್ ಮಾಡಿ. ಆಯ್ತಾ? ಸೊ ಅದರದ್ದು ಭೂಮಿ ಕಾಂಟೋರ್ ಅಂದ್ರೇನು? ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಎಲಿವೇಶನ್. ಭೂಮಿದು ಒಂದೇ ಎತ್ತರ ಇರೋ ಪ್ರದೇಶಗಳನ್ನ ಸೇರಿಸಿದ್ರೆ ಕಾಂಟೋರ್. ಆಯ್ತಾ? ಐಸೋಪ್ಲೇತ್ ಅಂತೀವಿ ನಾವು, ಎಲಿವೇಶನ್ ಸೇಮ್ ಇರೋ ಜಾಗಗಳನ್ನ ಕನೆಕ್ಟ್ ಮಾಡೋದು. ಇಲ್ಲಿ ಲ್ಯಾಂಡ್ ಎಲಿವೇಶನ್ ಚೇಂಜ್ ಆಗ್ತಾ ಹೋದಂಗೆ ಹಿಂಗೆ ಅದಕ್ಕೆ ತಕ್ಕಂತೆನೆ ಬೆಳೆ ಬೆಳೆದಿರ್ತಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಭೂಮಿನ ಲೆವೆಲ್ ಮಾಡೋ ಅವಶ್ಯಕತೆ ಇರಲ್ಲ. ಕರೆಕ್ಟಾ? ಇವಾಗ ಎಲ್ಲ ಕಡೆ ಲ್ಯಾಂಡ್ ಲೆವೆಲ್ ಮಾಡಕ್ ಹೋಗ್ತಾರೆ, ಅವಾಗ ಸಾಯಿಲ್ ಎರೋಷನ್ ಆಗುತ್ತೆ ಇಲ್ವಾ ಹೇಳಿ ನೋಡೋಣ ಎಲ್ಲರೂ. ಕರೆಕ್ಟ್, ಒಂದು ಫೋಟೋ ಹಾಕ್ಬಿಡ್ತೀನಿ, ವೇಟ್ ಮಾಡಿ. ಟೆರೇಸ್ ಫಾರ್ಮಿಂಗ್ ಪಕ್ಕನೇ ಹಾಕ್ತೀನಿ ಅದನ್ನು, ಕಾಂಟೋರ್ ಫಾರ್ಮಿಂಗ್ ನ. ಅವಾಗ ನಿಮ್ಗೆ ಒಂದು ಕಂಟಿನ್ಯೂಟಿ ಸಿಗುತ್ತೆ. ಎಲ್ಲರೂ ಒಂದು ನಿಮಿಷ ವೇಟ್ ಮಾಡಿ. ಎರಡು ಜೊತೆಗೆ ಏನಕ್ಕೆ ಆಗ್ತಾ ಇದೀನಿ ಇಮೇಜ್ನ ಅಂದ್ರೆ, ನಿಮ್ಗೆ ಅವಾಗ ಕಂಪೇರ್ ಮಾಡಬಹುದು. ಇಲ್ಲಿ ನೋಡಿ ಹೇಗಿದೆ, ಲ್ಯಾಂಡ್ ಎಲಿವೇಶನ್ ಚೇಂಜ್ ಆದಾಗ ಬಾಹ್ಯ ರೇಖೆ ಬೇಸಾಯ ಅಂತ ಕರೀತಾರೆ. ಅಂದ್ರೆ ಭೂಮಿಯ ಮೇಲೆ ಏನು ಎಲಿವೇಶನ್ ಚೇಂಜ್ ಆದಂಗೆ ಅದ್ರ ಜೊತೆಗೆ ಬೆಳೆಗಳು ಹಿಂಗೆ ಹೋಗ್ತಾ ಇದೆ ನೋಡಿ. ಇದರಿಂದ ಸಾಯಿಲ್ ಎರೋಷನ್ ತಡಿಬಹುದು. ಗೊತ್ತಲ್ಲ? ಯಾವಾಗ್ಲೂ ಕ್ರಾಪ್ ಕವರ್ ಇರೋದ್ರಿಂದ ಗಾಳಿ ಮಳೆ ಆದಾಗ ಏನಾಗುತ್ತೆ, ನೀರು ನಿಲ್ಲುತ್ತೆ, ಭೂಮಿ ಒಳಗೆ ಹೋಗುತ್ತೆ. ಗೊತ್ತಲ್ಲ? ಒಂದ್ ಬೆಳೆ ತೆಗಿತಿದ್ದಂಗೆ ಇನ್ನೊಂದು ಬೆಳೆ ಇರುತ್ತೆ, ಆಮೇಲೆ ಇನ್ನೊಂದು ಬೆಳೆ ತೆಗಿತಾರೆ. ಆತರ ನೋಡಿ, ಒಂದ್ ಬೆಳೆ ಹಾರ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿ ಇನ್ನೊಂದು ಬೆಳೆ ಇದೆ, ನೆಕ್ಸ್ಟ್ ಈ ಬೆಳೆ ಹಾಕ್ಬಿಡ್ತಾರೆ, ಆಮೇಲೆ ಇದನ್ನ ತೆಗಿತಾರೆ. ಗೊತ್ತಾಗ್ತದೆ ಎಲ್ಲರಿಗೂ? ಯಾವಾಗ್ಲೂ ಒಂದು ಬೆಳೆ ಇರಿದಾಗ ನಮ್ಗೆ ಯಾವುದೇ ರೀತಿಯಾದ ಸಾಯಿಲ್ ನಾಶ ಆಗಲ್ಲ. ಬಾಹ್ಯ ರೇಖೆ ಬೇಸಾಯ ಅಂತಾರೆ ಇದನ್ನ, ಕಾಂಟೂರ್ ಫಾರ್ಮಿಂಗ್. ಇದು ಟೆರೇಸ್. ಗೊತ್ತಾಯ್ತಾ ಇವಾಗ? ಇಲ್ಲಿ ನೋಡಿ ಹೆಂಗ್ ಕಟ್ ಮಾಡಿದ್ದಾರೆ ನೋಡಿ. ಇದ್ರಲ್ಲಿ ನೀರು ಉಳಿಯುತ್ತೆ, ಸಾಯಿಲ್ ಉಳಿಯುತ್ತೆ, ಎಲ್ಲ ಆಗುತ್ತೆ, ಸರ್ಫೇಸ್ ಏರಿಯಾ ಹೆಚ್ಚಾಗುತ್ತೆ. ಇಲ್ಲಿ ಭೂಮಿಯ ಎತ್ತರ ಎಲಿವೇಶನ್ ತಕ್ಕಂತೆ ವ್ಯವಸಾಯ ಮಾಡಿದ್ದಾರೆ. ಇದರಿಂದ ಭೂಮಿ ಲೆವೆಲ್ ಮಾಡೋದು ಅವಶ್ಯಕತೆ ಇರಲ್ಲ, ಸಾಯಿಲ್ ಎರೋಷನ್ ಆಗಲ್ಲ. ಆಯ್ತಾ? ಇಲ್ಲಿದ್ದೀವಿ ನಾವೀಗ. ಮೆಟ್ರೇನ್ ಆಯ್ತು, ಲೈಫ್ ಸ್ಟಾಕ್ ರ್ಯಾಂಚಿಂಗ್ ಆಯ್ತು, ಗ್ರಾಸ್ ಲ್ಯಾಂಡ್ಗಳಲ್ಲಿ ಅಂತ ಹೇಳಿದೀನಿ. ನೆಕ್ಸ್ಟ್ ಕಮರ್ಷಿಯಲ್ ಗ್ರೇನ್ ಫಾರ್ಮಿಂಗ್. ಕಮರ್ಷಿಯಲ್ ಗ್ರೇನ್ ಫಾರ್ಮಿಂಗ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕನ್ನಡದಲ್ಲಿ. ಕಮರ್ಷಿಯಲ್ ಗ್ರೇನ್ ಅಂದ್ರೆ ಧಾನ್ಯಗಳು, ಎಲ್ಲಾ ತರ ಕಾಳುಗಳು, ವಾಣಿಜ್ಯಕ್ಕೋಸ್ಕರ. ಈಗ ನಾವು ವಾಣಿಜ್ಯ ಅಂದ್ರೇನು? ಮಾರುಕಟ್ಟೆಗೆ. ಅಂದ್ರೆ ನಾವು ಬೆಳೀತಾ ಇರೋದೆಲ್ಲ ಏನಕ್ಕೆ? ಮಾರಕ್ಕೆ. ಗೊತ್ತಾಗ್ತದೆ ಎಲ್ಲರಿಗೂ? ನಾವು ತುಂಬಾ ಪ್ರಮಾಣದಲ್ಲಿ ನಾವು ಆದಾಯ ಬೇಕು ಅಂದ್ರೆ, ಆದಾಯ ಬೇಕು ಮಾರುಕಟ್ಟೆಗೆ, ವಾಣಿಜ್ಯಕ್ಕೆ, ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇರೆ ಬೇರೆ ತರ ಧಾನ್ಯಗಳನ್ನ ಬೆಳೀತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಕೃಷಿಕರು ಮಾಡೋಂಥದ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ದೊಡ್ಡ ಕೃಷಿಕರು ಅಂದ್ರೆ? ಲಾರ್ಜ್ ಫಾರ್ಮರ್ಸ್, ವೆಲ್ತಿ ಫಾರ್ಮರ್ಸ್. ಅರ್ಥ ಆಗುತ್ತೆ ಎಲ್ಲರಿಗೂ? ತುಂಬಾ ದೊಡ್ಡ ಲಾರ್ಜ್ ಫಾರ್ಮರ್ಸ್ ಇರ್ತಾರೆ ಇವರು. ಒಂದು ದೊಡ್ಡ ದೊಡ್ಡ ಫಾರ್ಮ್ ಇರುತ್ತೆ, ಲ್ಯಾಂಡ್ ದೊಡ್ಡದಿರುತ್ತೆ, ಲಾರ್ಜ್ ಲ್ಯಾಂಡ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ದೊಡ್ಡ ಭೂ ಪ್ರದೇಶ ಅಂದ್ರೆ? ಲಾರ್ಜ್ ಲ್ಯಾಂಡ್. ತುಂಬಾ ಶ್ರೀಮಂತರ ರೈತರು ದೊಡ್ಡ ಭೂ ಪ್ರದೇಶದಲ್ಲಿ ಫುಲ್ ಎಲ್ಲ ಮೆಷಿನರಿ ಯೂಸ್ ಮಾಡ್ತಾರೆ ನೋಡಿ, ಹಾರ್ವೆಸ್ಟ್ ಮಾಡಕ್ಕೆ, ಸೋವಿಂಗ್ಗೆ, ಗೊಬ್ಬರ ಹಾಕಕ್ಕೆ ವಿಮಾನ ಯೂಸ್ ಮಾಡ್ತಾರೆ. ಅರ್ಥ ಆಗ್ತದೆ ಎಲ್ಲರಿಗೂ? ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಏನಾಗುತ್ತೆ? ಈಲ್ಡ್ ಜಾಸ್ತಿ ಇರುತ್ತೆ. ಗೊತ್ತಾಯ್ತಲ್ವಾ? ಉತ್ಪನ್ನತೆ ಹೆಚ್ಚಾಗುತ್ತೆ. ಹಾರ್ವೆಸ್ಟ್ ಮಾಡೋದಕ್ಕೆಲ್ಲ ಟ್ರ್ಯಾಕ್ಟರ್ಗಳು ಬಳಸ್ತಾರೆ, ವೇರ್ ಹೌಸ್, ಗೋಡೌನ್ ಎಲ್ಲ ಇರುತ್ತೆ ಅವ್ರ ಹತ್ರ. ಗೊತ್ತಾಯ್ತಲ್ಲ? ಅದನ್ನೆಲ್ಲ ಸ್ಟೋರ್ ಮಾಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಕಮರ್ಷಿಯಲ್ ಗ್ರೇನ್ ಅಂತ ಕರಿತೀವಿ. ಇದರಲ್ಲಿ ಗೋಧಿ ಬೆಳಿತಾರೆ ಮೇನ್ ಆಗಿ. ಈ ತರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದೇ ಗೋಧಿ. ಕರೆಕ್ಟಾ? ಮುಸ್ಕಿನ್ ಜೋಳ, ಕಾರ್ನ್ ಅಂತ ಕರೀತಾರೆ. ಮುಸ್ಕಿನ್ ಜೋಳ ಬೆಳಿತಾರೆ, ಗೋಧಿ ಬೆಳಿತಾರೆ, ನಾವು ಕಟ್ಕೊಳ್ಳಿ. ಆಯ್ತಾ? ಬಾರ್ಲೆ ಬೆಳಿತಾರೆ. ಯಾಕೆಂದ್ರೆ ಇದನ್ನೆಲ್ಲ ತುಂಬಾ ಬಳಸ್ತಾರೆ ಈ ಟೆಂಪರೇಟ್ ರಾಷ್ಟ್ರಗಳಲ್ಲಿ, ಮೇನ್ ಆಗಿ ರಿಚ್ ಕಂಟ್ರೀಸ್ ಅಲ್ಲಿ, ಶ್ರೀಮಂತ ದೇಶಗಳಲ್ಲಿ. ಅರ್ಥ ಆಯ್ತಾ? ಕನ್ನಡದಲ್ಲಿ ಬರ್ತೀನಿ ನಾನು, ಮುಂದೆ ಕೈಯಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಎಲ್ಲೆಲ್ಲಿ ಅಂತ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ,
ಇದೆಲ್ಲ ಮುಖ್ಯವಾಗಿರೋದೆಲ್ಲ ನಮ್ಮ ಉತ್ತರ ಭಾರತದಲ್ಲಿ ಪಂಜಾಬ್, ಹರಿಯಾಣ, ಯುಪಿ ನೋಡಿ ಇಲಾಖೆ ನೋಡಿ, ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಯುಪಿ ಭಾರತದಲ್ಲಿ. ಬೇರೆ ದೇಶಗಳು ಬಂದಾಗ ಆಸ್ಟ್ರೇಲಿಯಾ, ಕರೆಕ್ಟಾ, ದೆನ್ ಅಮೆರಿಕ, ಉತ್ತರ ಅಮೆರಿಕ, ಯುರೋಪ್, ಏಷ್ಯಾದ ಶ್ರೀಮಂತ ರಾಷ್ಟ್ರಗಳಿದಾವಲ್ಲ, ರಷ್ಯಾ ಭಾಗ, ಅಲ್ಲಿ ಮೇನ್ ಆಗಿ ಬೆಳೆಯೋದು ನೋಡಿ ಗೋಳಿ, ಜೋಳ, ಕರೆಕ್ಟಾ. ಅಕ್ಕಿ ಕಮ್ಮಿ, ಬಟ್ ಕೆಲವು ಕಡೆ ಇದು ಅಕ್ಕಿ ಇಲ್ಲ, ಇದೇನು ಅಷ್ಟೊಂದು. ಓಟ್ಸ್ ಎಲ್ಲ ಜಾಸ್ತಿ ಬೆಳೀತಾರೆ. ಸೊ ವಾಣಿಜ್ಯ ಧಾನ್ಯಗಳನ್ನ ಬೆಳೆಯೋದು ಈ ದೇಶಗಳಲ್ಲಿ ಮಾರುಕಟ್ಟೆಗೋಸ್ಕರ. ವಾಣಿಜ್ಯ ಧಾನ್ಯ ಕೃಷಿಗಳು ಮೇನ್ ಆಗಿ ಯಾವ ಬೆಳೆ ಗೊತ್ತಾಯ್ತು, ಸ್ಥಳ ಗೊತ್ತಾಯ್ತು, ಯಂತ್ರೀಕರಣ ತುಂಬಾ ಜಾಸ್ತಿ, ಹೌದಾ, ಟೆಕ್ನಾಲಜಿ ಬಳಸೋದು ಜಾಸ್ತಿ, ಗೋಡೌನ್ಗಳು, ವೇರ್ ಹೌಸ್ಗಳು, ವಿಮಾನಗಳು ಎಲ್ಲ ಬಳಸ್ತಾರೆ, ಗೊತ್ತಾಯ್ತಲ್ಲ. ವಿಮಾನದಲ್ಲಿ ಗೊಬ್ಬರ ಏನು ರಾಸಾಯನಿಕ ಗೊಬ್ಬರ ಹಾಕೋದೆಲ್ಲ ಉಂಟು, ಕ್ರಿಮಿಕೀಟನಾಶಕಗಳು ಹೊಡೆಯೋದು ಉಂಟು ಈ ಜಾಗದಲ್ಲಿ, ಹೌದಾ. ಹಂಗೆ ಇಲ್ಲಿ ಹಾಕಿದೆ ನೋಡಿ, ಎಲ್ಲೋಯ್ತದು, ಇಲ್ಲಿ ಇಂಗ್ಲಿಷಲ್ಲಿ ಇದೆ, ಇಲ್ಲಿ ಆಯ್ತಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಜಾಸ್ತಿ ಉತ್ಪನ್ನತೆ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆ, ಮಾರುಕಟ್ಟೆಗೆ ಕಳಿಸ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದನ್ನ ಕಟ್ಕೊಳ್ಬೇಕು ನೀವು. ಈ ರೀತಿ ಇವರು ಜಾಸ್ತಿ ಬೆಳೆಯೋದ್ರಿಂದ ಏನಾಗುತ್ತೆ, ಬಡ ರಾಷ್ಟ್ರಗಳಿಗೆ ತೊಂದರೆ ಆಗುತ್ತೆ. ಎಷ್ಟು ಜನ ಒಪ್ಕೋತೀರಾ ಇದನ್ನ? ಈ ತರ ಉತ್ತರ ಅಮೆರಿಕದಲ್ಲಿ, ಯುರೋಪ್ ಅಲ್ಲಿ ಅವ್ರ ಹತ್ರ ತುಂಬಾ ದುಡ್ಡಿದೆ, ತುಂಬಾ ಭೂಮಿ ಇದೆ, ಅವರೆಲ್ಲ ಈ ತರ ಹೆಚ್ಚು ಬೆಳೆ ಬೆಳೆಯೋದ್ರಿಂದ ನಮ್ಮ ದೇಶಗಳಿಂದ ಎಕ್ಸ್ಪೋರ್ಟ್ ಆಗಲ್ಲ, ನಮ್ಮ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಲ್ಲ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ, ಗೊತ್ತಾಯ್ತಲ್ವಾ. ಅದಕ್ಕೋಸ್ಕರನೇ ನಾವು ಆಮೇಲೆ ಜೊತೆಗೆ ಏನಾಗುತ್ತೆ, ಈ ದೇಶಗಳಲ್ಲಿ ಈ ರೈತರಿಗೆ ಸಬ್ಸಿಡಿ ಸಿಕ್ಬಿಡುತ್ತೆ, ಇಲ್ಲಾಂದ್ರೆ ಪ್ರೋತ್ಸಾಹ ಸಿಗುತ್ತೆ ಅನ್ಕೊಳ್ಳಿ, ಕೃಷಿ ಸಬ್ಸಿಡಿ ಸಿಕ್ಬಿಡುತ್ತೆ ಅನ್ಕೊಳ್ಳಿ ಅವರಲ್ಲಿ. ಅವಾಗ ನಮ್ಮ ದೇಶದಲ್ಲಿ ರೈತರಿಗೆ ತೊಂದರೆ ಆಗುತ್ತೆ, ಯಾಕಂದ್ರೆ ಅವಾಗ ಇನ್ನೂ ಜಾಸ್ತಿ ಬೆಳೀತಾರೆ ಅವರು ಬೆಳೆನ. ಅದಕ್ಕೆ ನಾವು ದೋಹಾ ರೌಂಡ್ ಆಫ್ ಟಾಕ್ಸ್, WTO ಇದೆಯಾ, ದೋಹಾ ರೌಂಡ್ ಆಫ್ ಟಾಕ್ಸ್ ನಲ್ಲಿ ಆಂಬರ್ ಬಾಕ್ಸ್ ಸಬ್ಸಿಡಿ ಎಲ್ಲ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅದಕ್ಕೋಸ್ಕರನೇ WTO ದೋಹಾ ರೌಂಡ್ ಆಫ್ ಟಾಕ್ಸ್ ಅಲ್ಲಿ ಮೇನ್ ಆಗಿ ನಿಮ್ಮ ಶ್ರೀಮಂತ ದೇಶಗಳಲ್ಲಿ ನೀವು ಸಬ್ಸಿಡಿಗಳನ್ನ ಕೊಡಬೇಡಿ, ಬಡ ರಾಷ್ಟ್ರಗಳಿಂದ ನೀವು ಕೃಷಿ ಉತ್ಪನ್ನಗಳನ್ನ ನಿಮ್ಮ ದೇಶಗಳಿಗೆ ತರಿಸ್ಕೊಳ್ಳಿ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಅದೇ ತರ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಬಡ ರಾಷ್ಟ್ರಗಳಿಗೆ ಒಳ್ಳೆದಾಗತ್ತೆ, ಅಟ್ಲೀಸ್ಟ್ ನಮ್ಮ ರೈತರು ಬೆಳೆದುತ್ತಾರೆ ಅನ್ನೋ ಒಂದು. ಓಕೆ, ಈ ರೀತಿ WTO ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಆಯ್ತಾ, ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ಕಮರ್ಷಿಯಲ್ ಗ್ರೇನ್ ಅಂಡ್ ಲೈಫ್ ಸ್ಟಾಕ್. ಕಮರ್ಷಿಯಲ್ ಅಂದ್ರೆ ಏನು ಗೊತ್ತಿದೆ, ಮಾರುಕಟ್ಟೆಗೋಸ್ಕರ, ಮಾರಾಟಕ್ಕೋಸ್ಕರ, ವಾಣಿಜ್ಯಕ್ಕೋಸ್ಕರ. ಗ್ರೇನ್ ಅಂದ್ರೆ ಏನು, ಎಣ್ಣೆ ಕಾಳುಗಳು. ಲೈಫ್ ಸ್ಟಾಕ್ ಅಂದ್ರೇನು, ಸಾರಿ ಧಾನ್ಯಗಳು. ಗ್ರೇನ್ ಅಂದ್ರೆ ಎಲ್ಲಾ ತರ ಧಾನ್ಯಗಳು, ಎಣ್ಣೆ ಕಾಳುಗಳಾಗಿರ್ಬೋದು, ವೀಟ್, ರೈಸ್, ಪ್ಯಾಡಿ ಎಲ್ಲ, ಮೇಜ್, ಕಾರ್ನ್ ಎಲ್ಲ ಗ್ರೇನ್. ಲೈಫ್ ಸ್ಟಾಕ್ ಅಂದ್ರೆ ಜಾನುವಾರುಗಳು, ಪ್ರಾಣಿಗಳು, ಎರಡನ್ನೂ ಸಾಕಂತದ್ದು. ಇದು ಅಷ್ಟೇ, ರಿಚ್ ಫಾರ್ಮರ್ಸ್, ರಿಚ್ ಕಂಟ್ರಿ, ತುಂಬಾ ಶ್ರೀಮಂತ ದೇಶಗಳು, ಶ್ರೀಮಂತ ಏನು ರೈತರು ಮಾತ್ರ ಮಾಡುವಂಥದ್ದು. ಯಾಕೆಂದ್ರೆ ಕಮರ್ಷಿಯಲ್ ಅಂದ್ರೆ ಏನು, ಮಾರುಕಟ್ಟೆಗೆ. ಸೊ ಇದರಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾರೆ, ಪ್ರಾಫಿಟ್ ಮೇನ್ ಆಗಿ ಆದಾಯಕ್ಕೋಸ್ಕರ ಮಾಡ್ತಾರೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ, ಸ್ಪೆಷಲೈಸೇಷನ್ ಜಾಸ್ತಿ ಇರುತ್ತೆ, ಕರೆಕ್ಟಾ. ಅದೆಲ್ಲ ಕನ್ನಡದಲ್ಲಿದೆ ನೋಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟಾ, ಅಡ್ವಾನ್ಸ್ ಟೆಕ್ನಾಲಜಿ ನೋಡಿ, ಟೆಕ್ನಾಲಜಿ ಬಳಸ್ತಾರೆ, ಮಾರುಕಟ್ಟೆ ನಲ್ಲಿ ಏನ್ ಬೇಡಿಕೆ ಇರುತ್ತೆ ಅದನ್ನ ಬೆಳೀತಾರೆ. ಇಟ್ ಇಸ್ ಮೇನ್ಲಿ ಡಿಪೆಂಡ್ ಅಪಾನ್ ಮಾರ್ಕೆಟ್. ಹಂಗೆ ಮೇನ್ ಆಗಿ ಇಲ್ಲಿ ಏನಾಗುತ್ತೆ, ವಿದೇಶಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಅವರು ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ದೇಶಗಳ ಜೊತೆಗೆ. ನಾವು ಇಲ್ಲಿ ಬೆಳಿತೀವಿ, ನಿಮ್ಗೆ ನಾವು ಅಲ್ಲಿ ತಂದು ಕೊಡ್ತೀವಿ, ಅಂದ್ರೆ ಒಂದು ರೀತಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ತರ. ಇಲ್ಲಿ ಎಷ್ಟೊಂದು ಇಂಡಸ್ಟ್ರೀಸ್ಗಳ ಜೊತೆಗೆ ನಾವು ಕಾಂಟ್ರಾಕ್ಟ್ ಮಾಡ್ಕೋಬಹುದು, ಈ ಫಸಲು ನಿಮ್ಗೆ ತೆಗೆದ ತಕ್ಷಣ ನಿಮಗೆ ಕೊಡ್ತೀವಿ ಅಂತ. ಸೊ ಅವರು ರೈತರಿಗೆ ಎಷ್ಟು ಬೆಳೆ ಅಂತ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ರೈತರಿಗೊಂದು ಕಾನ್ಫಿಡೆನ್ಸ್, ಆಯ್ತಪ್ಪ ನನ್ನ ಬೆಳೆಗೆ ಇಷ್ಟು ಸಿಗುತ್ತೆ ಅಂತ. ಎಷ್ಟು ಜನ ಗೊತ್ತಾಯ್ತದು? ಎಷ್ಟೊಂದು ಕಡೆ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಮತ್ತೆ ಎಷ್ಟೋ ಟೊಬ್ಯಾಕೋ ಆಗಿರ್ಬೋದು, ಎಷ್ಟೊಂದು ಕಮರ್ಷಿಯಲ್ ಕ್ರಾಪ್ ಗಳಿಗೆ ತುಂಬಾ ಆದಾಯ ಸಿಗುತ್ತೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಮುಖಾಂತರ ಕೈಗಾರಿಕೆಗಳ ಜೊತೆಗೆ, ಇಂಡಸ್ಟ್ರೀಸ್ ಜೊತೆಗೆ ಒಪ್ಪಂದ ಮಾಡ್ಕೋತಾರೆ. ಒಪ್ಪಂದದ ಬೇಸಾಯ ಅಂತ ಕರೀತಾರೆ. ಜನಕ್ಕೆ ಅರ್ಥ ಆಯ್ತದು? ಕಾಂಟ್ರಾಕ್ಟ್ ಫಾರ್ಮಿಂಗ್. ನಾವು ಕಟ್ಕೊಂಡಿದ್ದೀನ. ಕಾಂಟ್ರಾಕ್ಟ್ ಫಾರ್ಮಿಂಗ್, ಒಪ್ಪಂದದ ಬೇಸಾಯ ಅಂತ ಕರೀತಾರೆ. ಅದರಲ್ಲೂ ಸಹ ನಡೀತಾ ಇದೆ. ಈ ತರ ಮಾಡೋದ್ರಿಂದ ಎರಡನ್ನೂ ಇಂಟಿಗ್ರೇಟ್ ಮಾಡಿದೆ, ಬೆಳೆ ಮತ್ತು ಲೈಫ್ ಸ್ಟಾಕ್. ಇಂಟಿಗ್ರೇಟೆಡ್ ಕ್ರಾಪ್ ಲೈಫ್ ಸ್ಟಾಕ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನ. ಇದರಿಂದ ಏನಾಗುತ್ತೆ, ನಾವು ಬೆಳೆಯೋದ್ರಿಂದ ಬೆಳೆಗಳು ಬೇರೆ ಬೇರೆ ತರ ಕ್ಯಾಶ್ ಕ್ರಾಪ್ಸ್ಗಳನ್ನ ಬೆಳಿತೀವಿ, ಬೇರೆ ಬೇರೆ ತರ ಬೆಳೆಗಳು ಬೆಳೆಯೋದ್ರಿಂದ ಏನಾಗುತ್ತೆ, ಅದು ಉತ್ಪನ್ನತೆ ಹೆಚ್ಚಾಗುತ್ತೆ, ಕರೆಕ್ಟಾ. ಅದು ಒಂದು. ಇನ್ನೊಂದು, ಪ್ರಾಣಿಗಳು ಸಾಕೋದ್ರಿಂದ ನೋಡಿ,
ಅದ್ರದ್ದೇನು ಉಳ್ಕೊಳ್ಳುತ್ತೆ ರೆಸಿಡ್ಯೂ, ಅದು ಆಹಾರ, ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ. ಎಲ್ಲ ತರ ಪ್ರಾಣಿಗಳಿಗೂ ಆಹಾರ ಇರುತ್ತೆ. ಸ್ವೈನ್ ಅಂದ್ರೆ ಹಂದಿಗಳು, ಆಯ್ತಾ? ಸ್ವೈನ್ ಇಸ್ ಪಿಗ್, ನೆನಪಿಟ್ಕೊಳ್ಳಿ. ಪಿಗ್ನ ಸ್ವೈನ್ ಅಂತ ಕರೀತಾರೆ. ಅದರಿಂದನೂ ಉತ್ಪನ್ನತೆ ಹೆಚ್ಚಾಗುತ್ತೆ. ಮೀಟ್, ಮಿಲ್ಕ್, ಹುಲ್ಲು ಎಲ್ಲ ಸಿಗುತ್ತೆ. ಪ್ರಾಣಿಗಳ ಕೆಲಸನೂ ಮಾಡಿಸ್ಕೋಬಹುದು ನಾವು, ಕರೆಕ್ಟಾ? ಕೆಲಸನೂ ಮಾಡಿಸ್ಕೋಬಹುದು, ಉತ್ಪನ್ನತೆ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಣಿಗಳೆಲ್ಲ ಗೊಬ್ಬರ ಹೆಚ್ಚಾಗುತ್ತೆ, ಮ್ಯಾನ್ಯೂರ್, ಗೊಬ್ಬರ ಹೆಚ್ಚಾಗುತ್ತೆ. ನೋಡಿ, ಗೊಬ್ಬರ ಹೆಚ್ಚಾದಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಾದ್ರೆ ಏನಾಗುತ್ತೆ, ಬೆಳೆಗಳು ಉತ್ಪನ್ನತೆ ಹೆಚ್ಚಾಗುತ್ತೆ. ಒಂಥರ ಪ್ರಾಣಿಗಳು ಸಾಕೋದ್ರಿಂದ ಬೆಳೆಗಳು ಬೆಳೆಯೋದ್ರಿಂದ ಲಾಭ ಇದೆ. ಅದಕ್ಕೆ ಮಿಕ್ಸ್ ಫಾರ್ಮಿಂಗ್, ಇದನ್ನ ಕಮರ್ಷಿಯಲ್ ಮಿಕ್ಸ್ ಫಾರ್ಮಿಂಗ್ ಅಂತ ಕರೀತಾರೆ. ಕಮರ್ಷಿಯಲ್ ಮಿಕ್ಸ್ ಫಾರ್ಮಿಂಗ್, ಕಮರ್ಷಿಯಲ್ ಮಿಕ್ಸ್ ಫಾರ್ಮಿಂಗ್. ಗೊತ್ತಾಗ್ತಿದೆ? ಎಲ್ಲಾ ತರ ಅಗ್ರಿಕಲ್ಚರ್ ಕವರ್ ಮಾಡ್ತಾ ಇದ್ದೀನಿ ನಾನು ಒಂದೇ ಕ್ಲಾಸಲ್ಲಿ ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬರೀ ಬೆಳೆಗಳನ್ನ ಡಿಸ್ಕಸ್ ಮಾಡ್ಬಿಡ್ಬೋದು. ಗೊತ್ತಾಯ್ತಲ್ಲ? ಕಮರ್ಷಿಯಲ್ ಮಿಕ್ಸ್ ಫಾರ್ಮಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕಮರ್ಷಿಯಲ್ ಡೈರಿ ಫಾರ್ಮಿಂಗ್. ಡೈರಿ ಅಂದ್ರೇನು? ಹಾಲ್ಗೋಸ್ಕರ, ಕರೆಕ್ಟಾ? ಮಿಲ್ಕ್ ಕ್ಯಾಟಲ್, ಹಾಲು ಕೊಡುವಂತ ಹಸುಗಳನ್ನ ಸಾಕೋದು, ಅದನ್ನ ನಾವು ಮಾರುಕಟ್ಟೆಗೆ ತಗೊಂಡೋಗಿ ಮಾರಂಥದ್ದು. ಇದು ಭಾರತದಲ್ಲೂ ಇದೆ, ಕರೆಕ್ಟಾ? ವೈಟ್ ರೆವಲ್ಯೂಷನ್, ಕರೆಕ್ಟಾ? ಬಿಳಿ ಕ್ರಾಂತಿ ಅಂತ ಏನ್ ಕರಿತೀವಿ ನಾವು, ಆಪರೇಷನ್ ಫ್ಲಡ್ ಗೊತ್ತಿದೆ ಎಲ್ಲರಿಗೂ. ಕಮರ್ಷಿಯಲ್ ಡೈರಿ ಫಾರ್ಮಿಂಗ್, ಆಯ್ತಾ? ಇಲ್ಲಿ ನೋಡಿ, ಎಷ್ಟೋ ತರ ಹಸುಗಳನ್ನ ಸಾಕ್ತಾರೆ, ಮಿಲ್ಕ್ ಕ್ಯಾಟಲ್ನ ಸಾಕ್ತಾರೆ, ಅದರಿಂದ ಬರೋ ಹಾಲನ್ನ ತಗೊಂಡೋಗಿ ಮಾರುಕಟ್ಟೆ ಕೊಡ್ತಾರೆ. ಸೊ ನಮ್ಮ ಭಾರತದಲ್ಲಿ ಏನಾಗುತ್ತೆ, ವೈಟ್ ರೆವಲ್ಯೂಷನ್, ಇದು ಮುಖ್ಯವಾಗಿ ಕಮರ್ಷಿಯಲ್ ಡೈರಿ ಫಾರ್ಮಿಂಗ್ ಇರೋದೆಲ್ಲ ಏನು, ಯುರೋಪಲ್ಲಿ ಜಾಸ್ತಿ ಇದ್ದಿದೆ ಮೊದಲು. ಯುರೋಪಲ್ಲಿ, ಉತ್ತರ ಅಮೆರಿಕದಲ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಆಯ್ತಾ? ಭಾರತದಲ್ಲಿ ವೈಟ್ ರೆವಲ್ಯೂಷನ್ ಮುಖಾಂತರ ಭಾರತ ಸೇರ್ಕೊಳ್ತದೆ ಇದಕ್ಕೆ. ಗೊತ್ತಾಯ್ತಲ್ಲ? ವೈಟ್ ರೆವಲ್ಯೂಷನ್ ಮುಖಾಂತರ ಭಾರತ ಕೂಡ ಇದಕ್ಕೆ ಸೇರಿದೆ. ಇಲ್ಲಿ ನೋಡಿ, ವರ್ಗೀಸ್ ಕುರಿಯನ್ ಅವ್ರ ಫೋಟೋ ಹಾಕಿದೆ ನೋಡಿ, ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಸೊ ಆಪರೇಷನ್ ಫ್ಲಡ್ ಅಂತ 1970 ಶುರು ಮಾಡಿದ್ರು. ಮುಖ್ಯ ಗೋಲ್ ಏನಾಗಿತ್ತು ನೋಡಿ, ಇಲ್ಲಿ ಮೇನ್ ಆಗಿ ಭಾರತದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚು ಮಾಡಬೇಕಾಗಿತ್ತು, ಹೌದಾ? ಒಂದನೇದು ಇದು. ಎರಡನೇದು, ಗ್ರಾಮೀಣ ಪ್ರದೇಶದಲ್ಲಿ ಏನು ಹಾಲು ಉತ್ಪಾದನೆ ಆಗುತ್ತೆ ಅದನ್ನ ನಗರಗಳ ಮಾರಂಥದ್ದು, ಕರೆಕ್ಟಾ? ನಗರಗಳಲ್ಲಿ ಏನು ಕನ್ಸ್ಯೂಮರ್ಸ್ ಜಾಸ್ತಿ, ಬೇಡಿಕೆ ಜಾಸ್ತಿ, ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಾ ಇದೆ ಹಾಲು, ಅದನ್ನ ನಮಗ್ ಕನೆಕ್ಟ್ ಮಾಡ್ತಾರೆ. ಇದು ಎರಡನೇದು. ಜೊತೆಗೆ ಫಾರ್ಮರ್ಸ್ ಇನ್ಕಮ್ ಹೆಚ್ಚಾಗುತ್ತೆ, ಹೌದಾ? ಇವಾಗ 1 ಲೀಟರ್ ಹಾಲಿಗೆ ಎಷ್ಟು ಕೊಡ್ತಾ ಇದ್ದಾರೆ ಹೇಳಿ? 31 ರೂಪಾಯಿನ. 1 ಲೀಟರ್ ಹಾಲು ಕೊಟ್ರೆ ರೈತರು ಅವ್ರ ಮನೆಗಳಲ್ಲಿ ಹಸುಗಳನ್ನ ಸಾಕಿ ಪ್ರತಿನಿತ್ಯ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಅವರು ಹೋಗಿ ಡೈರಿಗಳಿಗೆ ಹಾಲು ಕೊಡ್ತಾರೆ, ಹೌದಾ? ಎಷ್ಟಪ್ಪ ಇದೆ ಈಗ? 31 ರೂಪಾಯಿ ಅಲ್ವಾ? ಅಥವಾ 35 ಆಯ್ತಾ? ಈಗ 31 ರೂಪಾಯಿ ಅಂತ ಅನ್ಕೊಳ್ಳೋಣ. ಅದು ಒಳ್ಳೆ ಬೆಲೆ ತಾನೆ ಲೀಟರ್ಗೆ. ಇವಾಗ ದಿನಕ್ಕೆ 5 ಲೀಟರ್ 6 ಲೀಟರ್ ಬೆಳೆ ಮಾಡಿದ್ರೆ ತಿಂಗಳಿಗೆ ಎಷ್ಟು ದುಡ್ಡು ಆಯ್ತು? ಸೊ ರೈತರಿಗೆ ಆದಾಯ, ಒಂದು ಕೆಲಸ ಕೂಡ ಆಯ್ತು, ಅದಕ್ಕೆ ಜನಗಳಿಗೆ ಒಂದು ಉದ್ಯೋಗ, ಅದು ಗೊತ್ತಾಯ್ತಲ್ಲ? ಹಂಗೆ ಜೊತೆಗೆ ಅವ್ರ ಜೀವನ ನಡೆಯುತ್ತೆ, ಪರಿವಾರದ ಜೀವನ ನಡೆಯುತ್ತೆ, ಒಬ್ಬರದಲ್ಲ. ನೋಡಿ, ನವೀನ್ ಹೇಳ್ತಾ ಇದ್ದಾರೆ 35 ಅಂತ, ಕರೆಕ್ಟಾ? ಒಂದು ಪರಿವಾರ, ಒಬ್ಬರದಲ್ಲ, ಇಡೀ ಪರಿವಾರದ ಜೀವನ ನಡೀತಾ ಇದೆ. ಅದಕ್ಕೆ ಹಸುಗಳನ್ನ ನಾವು ದೇವರು ಅಂತ ಪೂಜೆ ಮಾಡಿದ್ವಿ. ಜನಕ್ಕೆ ಅರ್ಥ ಆಗ್ತಿದೆ ಅದು? ಕಾಮಧೇನು ಅಂತ ಕರೀದೇನಕ್ಕೆ ನಾವು ಹಸುಗಳನ್ನ? ಇದಕ್ಕೆ, ಗೊತ್ತಾಯ್ತಲ್ಲ? ಸೊ ಈ ರೀತಿ ಜನಗಳ, ರೈತರ ಆದಾಯ ಸಿಗ್ತಾ ಇದೆ ರೈತರಿಗೆ ಈಗ. ಹಂಗೆ ನ್ಯಾಷನಲ್ ಮಿಲ್ಕ್ ಗ್ರಿಡ್ ಅಂದ್ರೆ ದೇಶದಲ್ಲಿರುವಂತ ಎಲ್ಲಾ ಡೈರಿಗಳನ್ನ ಕನೆಕ್ಟ್ ಮಾಡ್ತಾರೆ, ಹೌದಲ್ವಾ? ಅದರಿಂದ ಏನಾಗುತ್ತೆ, ಓವರ್ ಆಲ್ ನಮ್ಗೆ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ಸಪ್ಲೈ ಮಾಡ್ಬೋದು. ಇವಾಗ ನಂದಿನಿ ತಗೊಳ್ಳಿ, ಮದರ್ ಡೈರಿ ತಗೊಳ್ಳಿ, ಅಮೂಲ್ ತಗೊಳ್ಳಿ, ಕರೆಕ್ಟಾ? ಸೊ ಇದು ಮೇನ್ ಉದ್ದೇಶ ಆಗಿತ್ತು. ಇವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವ್ರು ಏನ್ ಮಾಡಿದ್ರು, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಶುರು ಮಾಡಿದ್ರು. ಗೊತ್ತಾ ಎಲ್ಲರಿಗೂ? 1965 ನಲ್ಲಿ ವೈಟ್ ರೆವಲ್ಯೂಷನ್ ಶುರು ಮಾಡೋಕ್ಕಿಂತ ಮುಂಚೆ 1970 ನಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಶುರು ಮಾಡಿದ್ರು. 1965 ನಲ್ಲಿ ವಿದೇಶಿ ಟೆಕ್ನಾಲಜಿ ತಂದ್ರು ಭಾರತಕ್ಕೆ, ಕರೆಕ್ಟಾ? ಎಷ್ಟೋ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡಿದ್ರು, ಪ್ರಾಸೆಸಿಂಗ್, ಡಿಸ್ಟ್ರಿಬ್ಯೂಷನ್ಗೆಲ್ಲ. ವಿಶ್ವಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಅಂತಿದೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿದೆ, ಅವರು ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟರು, ವಿಶ್ವಸಂಸ್ಥೆಯವರು. ಜೊತೆಗೆ ನಮ್ಮ ಮೊದಲನೇ ಫೇಸ್ ಅಲ್ಲಿ, ವೈಟ್ ರೆವಲ್ಯೂಷನ್ ಮೊದಲನೇ ಫೇಸ್ ಅಲ್ಲಿ ಇವರು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಮತ್ತು ಯುರೋಪಿಯನ್ ಯೂನಿಯನ್ ಅವರು ನಮಗೆ ಇದು ಕೊಟ್ಟರು, ಏನು ಮಿಲ್ಕ್ ಪೌಡರ್ಗಳನ್ನ ಕೊಟ್ಟರು. ಅವ್ರ ದೇಶದಲ್ಲಿ ಇದ್ದಂತ ಮಿಲ್ಕ್ ಪೌಡರ್ಗಳು ಮತ್ತು ಬಟರ್ ಆಯಿಲ್ ಕೊಟ್ಟರು, ಕರೆಕ್ಟಾ? ಮಿಲ್ಕ್ ಪೌಡರ್ ಮತ್ತು ಬಟರ್ ಆಯಿಲ್ ನ ಕೊಟ್ಟರಲ್ಲ, ಅದನ್ನ ಮಾರಿದ್ವಿ ನಾವು, ಅವರಿಂದ ಇಸ್ಕೊಂಡು ನಾವು ಮಾರಿದ್ವಿ ಅದನ್ನ. ಆ ಮಾರದ ದುಡ್ಡು ಬಂತಲ್ಲ, ಅದರಿಂದ ನಡೀತಿದ್ರು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ರು? ಸೊ ಯುರೋಪಿಯನ್ ಯೂನಿಯನ್, ಯುರೋಪಿಂದ ನಮಗೆ ಬಂದಂತ ಬಟರ್ ಆಯಿಲ್ ಮತ್ತು ಸ್ಕಿಮ್ಡ್ ಮಿಲ್ಕ್ ಪೌಡರ್ ನಮಗೆ ಆದಾಯ ಸಿಕ್ತು. ಅದರಲ್ಲಿ ಇವರು ದೇಶದಾದ್ಯಂತ ಡೈರಿ ಡೆವಲಪ್ಮೆಂಟ್ಗೋಸ್ಕರ
ಫೇಸ್ 1 ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕ್ರಿಯೇಟ್ ಮಾಡಿದ್ರು, ಕೋಆಪರೇಟಿವ್ ಸೊಸೈಟೀಸ್ಗಳನ್ನ ಶುರು ಮಾಡಿದ್ರು, ಕರೆಕ್ಟಾ, ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ಗಳನ್ನ ಇಂಪ್ರೂವ್ ಮಾಡಿದ್ರು, ರೂರಲ್ ಏರಿಯಾಸ್ನ ಅರ್ಬನ್ ಏರಿಯಾಸ್ ಕನೆಕ್ಟ್ ಮಾಡೋಕ್ಕೆ ಕನೆಕ್ಟಿವಿಟಿ ಹೆಚ್ಚು ಮಾಡಿದ್ರು. ಈ ರೀತಿ ರೈತರುಗಳಿಗೆಲ್ಲ ಒಂದು ರೀತಿ ಅವೇರ್ನೆಸ್, ಜಾಗೃತಿ ಮೂಡಿಸಿದ್ರು. ಗೊತ್ತಾಗ್ತಿದೆ ಎಲ್ಲರಿಗೂ ಸ್ನೇಹಿತರೆ? ಮೊದಲು 10 ರಾಜ್ಯಗಳಲ್ಲಿ ಶುರು ಮಾಡಿದ್ರು ಫಸ್ಟ್ ಫೇಸ್ ಅಲ್ಲಿ, ಆಮೇಲೆ ಕರ್ನಾಟಕ 2ನೇ ಫೇಸ್ ಅಲ್ಲಿ ಆಡ್ ಆಯ್ತು. ಕರ್ನಾಟಕ 2ನೇ ಫೇಸ್ ನೋಡಿ ನಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ ಜೊತೆಗೆ 1981 ಇಂದ 85 ಇನ್ಕ್ಲೂಡ್ ಆಯ್ತು ವೈಟ್ ರೆವಲ್ಯೂಷನ್ ಅಲ್ಲಿ, ಆಯ್ತಾ. ಮಿಲ್ಕ್ ಶೆಡ್ಗಳನ್ನ ಹೆಚ್ಚು ಮಾಡಿದ್ರು, ಮಿಲ್ಕ್ ಶೆಡ್ಗಳು, ಡೈರಿ ಕೋಆಪರೇಟಿವ್ ಸೊಸೈಟೀಸ್ಗಳನ್ನ ಹೆಚ್ಚು ಮಾಡಿದ್ರು. ಗೊತ್ತಾಯ್ತಲ್ಲ? 3ನೇ ಫೇಸ್ ಅಲ್ಲಿ ಇಡೀ ದೇಶ ಬಂದಿದೆ ಇದರಲ್ಲಿ. ಈ ರೀತಿ ಮಾಡೋದ್ರಿಂದ ಹಾಲು ಹೆಚ್ಚಾಯ್ತು, ಅದರಿಂದ ಬರುವಂತ ಡೈರಿ ಪ್ರಾಡಕ್ಟ್ಸ್ ಅಂತ ಕರೀತೀವಿ. ಗೊತ್ತಾಗ್ತದೆ ಎಲ್ಲರಿಗೂ? ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ಜೊತೆಗೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಕರೆಕ್ಟ್, ಮಿಲ್ಕ್ ಪೌಡರ್, ಅದರ ಎಕ್ಸ್ಪೋರ್ಟ್ ಶುರು ಆಯ್ತು. ಡೈರಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್, ದೇಶದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ ಶುರು ಆಯ್ತು. ಹಾಲು ಜೊತೆಗೆ ಸಿಗುವಂತ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಶುರು ಆಯ್ತು. ಇವಾಗ ಇಂಡಿಯಾ ಇಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ತಾನೆ, ದೇಶದಲ್ಲಿ ಅತಿ ಹೆಚ್ಚು, ಇಡೀ ಎಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಎಕ್ಸ್ಪೋರ್ಟ್ ಮಾಡೋ ದೇಶ ನಾವು. ಡೈರಿ ಪ್ರಾಡಕ್ಟ್ಸ್, ಹೌದಾ? ನಮ್ಮ ದೇಶದಲ್ಲಿ ಡಿಮ್ಯಾಂಡು ಇದೆ, ಅದನ್ನು ಪೂರೈಸಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಗೊತ್ತಾಯ್ತಾ ಸ್ನೇಹಿತರೆ? ಆಮೇಲೆ ತುಂಬಾ ಮೆಕನೈಸ್ ಆಗಿದೆ ಇವಾಗ ಇಂಡಸ್ಟ್ರಿ. ಎಷ್ಟೊಂದು ಕಡೆ ತುಂಬಾ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ. ಯಾವುದೇ ರೀತಿಯಾದ ಏನು ಜನಗಳಿಗೆ ತೊಂದರೆ ಆಗದೆ ಇರೋ ರೀತಿ ಹಾಲು ಕರೆದು ಕರೆಕ್ಟಾ ಸ್ವಚ್ಛತೆಯಿಂದ ಅದನ್ನು ಪ್ಯಾಸ್ಚರೈಸ್ ಮಾಡಿ ಅದನ್ನು ಮಾರ್ತಾ ಇದ್ದಾರೆ ಎಲ್ಲ ಕಡೆ. ಹಾ, 1 crore per ಲೀಟರ್ ರೀಚ್ ಆಗೋಗಿದ್ದಾರೆ ಆಲ್ರೆಡಿ. ಅದು ಕ್ರಾಸ್ ಆಗೋಗಿದೆ ಜಸ್ವಿತ್ ಅವರೇ. ಈಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು 1 crore ಲೀಟರ್ ಆಲ್ಮೋಸ್ಟ್ ಪರ್ ಡೇ ದೇ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್. ಆಯ್ತಾ? ನೆಕ್ಸ್ಟ್ ನೋಡಿ, ಸ್ಪೆಷಲೈಸ್ ಹಾರ್ಟಿಕಲ್ಚರ್. ಅಂದ್ರೆ ಹಾರ್ಟಿಕಲ್ಚರ್ ಅಂದ್ರೆ ಏನು? ಹಣ್ಣು ಹಂಪಲು ತರಕಾರಿಗಳು. ಇದನ್ನ ನಾವು ಎಲ್ಲಿ ಬೆಳೀತಾ ಇದೀವಿ? ಪಾಲಿ ಹೌಸ್ಗಳಲ್ಲಿ, ಗ್ರೀನ್ ಹೌಸ್ಗಳಲ್ಲಿ. ಎಲ್ಲಿ? ನಗರಗಳ ಸುತ್ತ. ಅರ್ಥ ಆಗ್ತದೆ ಎಲ್ಲರಿಗೂ? ಗ್ರೀನ್ ಹೌಸ್, ಪಾಲಿ ಹೌಸ್. ಯಾಕೆಂದ್ರೆ ನಾವು ಕೆಲವು ತರಕಾರಿಗಳು, ಹಣ್ಣು ಹಂಪಲು ಬೆಳೆಯೋದಕ್ಕೆ ಸೂಕ್ತ ವಾತಾವರಣ ಬೇಕು, ಅದನ್ನ ನಾವು ಹೊರಗಡೆ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಈ ತರ ಪಾಲಿ ಹೌಸ್ಗಳೊಳಗೆ ಬೆಳೆಗಳು, ಹಣ್ಣು ಹಂಪಲುಗಳನ್ನೆಲ್ಲ ಬೆಳೆದು ಅದನ್ನ ಮಾರಾಟ. ಎಲ್ಲಿ ಮಾರಾಟಕ್ಕೆ ಬೇಡಿಕೆ ಎಲ್ಲಿ ಜಾಸ್ತಿ ಇರುತ್ತೆ? ನಗರಗಳು, ಅರ್ಬನ್ ಏರಿಯಾಸ್ ನಲ್ಲೇ ಅತಿ ಹೆಚ್ಚು ಬೇಡಿಕೆ ಇರೋದು, ದುಡ್ಡು ಇರೋದು. ಸೊ ನಗರಗಳ ಸುತ್ತ ಬರ್ತಾ ಇದೆ ಇದು. ಗೊತ್ತಾಗ್ತಿದೆ ಎಲ್ಲರಿಗೂ? ನಗರಗಳ ಸುತ್ತನೇ ಮಾಡ್ಬೇಕಿದನ್ನ. ಅವಾಗ ಏನಾಗುತ್ತೆ, ಅದನ್ನ ಅಲ್ಲೇ ಮಾರುಕಟ್ಟೆಗೆ ಮಾರ್ಬಿಡ್ಬೋದು. ಹಂಗೆ ಇದ್ರದೆಲ್ಲ ಶೆಲ್ಫ್ ಲೈಫ್ ಕಮ್ಮಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಶೆಲ್ಫ್ ಲೈಫ್ ಅಂದ್ರೆ? ಅರ್ಬನ್ ಮಾರ್ಕೆಟಿಗೆ ಮಾರಕ್ಕೆ ಶೆಲ್ಫ್ ಲೈಫ್ ಅಂದ್ರೆ ಏನು? ಇವಾಗ ಕೆಲವು ಬೆಳೆಗಳಿಗೆ ಎಷ್ಟೋ ದಿವಸ ಇಡ್ಬೋದು. ಇವಾಗ ರಾಗಿ, ಬಾಜ್ರಾ, ಜೋರ್ ಎಲ್ಲ ಇಡ್ಬೋದು, ಗೋಧಿ, ಭತ್ತ ಎಲ್ಲ ಇಡ್ಬೋದು, ಎಷ್ಟೋ ವರ್ಷಗಳು ಇಡ್ಬೋದು. ತರಕಾರಿಗಳು, ಹಣ್ಣು ಹಂಪಲು ಇಡಕ್ಕಾಗತ್ತಾ? ಕರೆಕ್ಟಾ? ಅದಕ್ಕೆ ಹತ್ರದಲ್ಲಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕರೆಕ್ಟಾ? ಇವುಗಳು ಪ್ರಿಸರ್ವ್ ಮಾಡಕ್ ಆಗಲ್ಲ, ಬೇರೆದೆಲ್ಲ ಪ್ರಿಸರ್ವ್ ಮಾಡ್ಬೋದು. ಹಣ್ಣು ಹಂಪಲು ತರಕಾರಿಗಳು ಬೇಳೆ ಹಾಳಾಗೋದ್ರಿಂದ, ಸಿನ್ಸ್ ಏನು ದೇ ಡೋಂಟ್ ಹ್ಯಾವ್ ವೆರಿ ಲೆಸ್ ಶೆಲ್ಫ್ ಲೈಫ್ ಇರೋದ್ರಿಂದ, ಬೇಗ ಹಾಳಾಗೋದ್ರಿಂದ ಅವುಗಳನ್ನ ನಾವು ನಗರಗಳ ಸುತ್ತ ಬೆಳೆದು ನಗರಕ್ಕೆ ಬೇಗ ತಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇದು ಬಂದಿದೆ. ಈಗ ಕೋಲ್ಡ್ ಸ್ಟೋರೇಜ್ ಎಲ್ಲ ಬಂದಿದೆ ಅಲ್ವಾ ಅನ್ಬೋದು ನೀವು. ಆದ್ರೂ ಫ್ರೆಶ್ ವೆಜಿಟೇಬಲ್ಸ್ಗೆ ತಾನೇ ಬೇಡಿಕೆ. ಎಷ್ಟು ಜನಕ್ಕೆ ಹೋಗ್ತೀರಾ? ನಾವು ಮನೆಗೆ ತಗೊಂಡು ಫ್ರಿಜ್ ಇಟ್ಕೊಳ್ಳೋದು ಬೇರೆ ತರ, ನಾವು ಅದಕ್ಕೆ ಫ್ರೆಶ್ ಆಗಿರೋ ತಗೋಬರ್ತೀವಿ. ನಗರಗಳ ಸುತ್ತ ಮಾಡ್ತಾರೆ. ನಗರಗಳ ಸುತ್ತ ಮಾಡಿ ಇದನ್ನ ನಾವೇನ್ ಮಾಡ್ತೀವಿ? ಟ್ರಕ್ಗಳಲ್ಲಿ ತರ್ತೀವಿ. ಇವಾಗ ನೋಡಿ, ಬೆಂಗಳೂರು ಸುತ್ತಮುತ್ತ ಬೆಳೆ ಬೆಳೀತಾರಲ್ಲ, ಬೆಂಗಳೂರು ಇಸ್ ನೋನ್ ಆಸ್ ಹಾರ್ಟಿಕಲ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಬೆಂಗಳೂರಲ್ಲಿ ಅತಿ ಹೆಚ್ಚು ಹಣ್ಣು ಹಂಪಲು ತರಕಾರಿಗಳು ಬೆಳೆಯೋದು. ಇದನ್ನ ಬೆಳೆದಿದ್ದನ್ನ ಏನ್ ಮಾಡ್ತೀವಿ ಹೇಳಿ? ನಾವು ದಿನ ರಾತ್ರಿ, ಬೆಳಗ್ಗೆಯಿಂದ ಸಂಜೆ ಎಲ್ಲ ಕಲೆಕ್ಟ್ ಮಾಡಿರೋದನ್ನ ಕಲೆಕ್ಷನ್ ಸೆಂಟರ್ಗೆ ಬರುತ್ತೆ, ಅದನ್ನ ಮಾರ್ಕೆಟ್ಗೆ ಹೋಗುತ್ತೆ ಟ್ರಕ್ಗಳಲ್ಲಿ. ನೋಡಿದ್ರೆ ಈ ತರ ಟ್ರಕ್ಗಳಲ್ಲಿ ದಿನಾಗ್ಲೂ ತಗೊಂಡು ಹೋಗುತ್ತೆ ರಾತ್ರಿ ಹೊತ್ತು ಕೇರ್ ಮಾರ್ಕೆಟ್ಗೆ. ಹಂಗೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗೋದು ಅಲ್ಲೇ ಪ್ಯಾಕೇಜಿಂಗ್ ಸೆಂಟರ್ಗೆ ಹೋಗುತ್ತೆ, ಏರ್ಪೋರ್ಟ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಇದನ್ನ ಟ್ರಕ್ ಫಾರ್ಮಿಂಗ್ ಅಂತಾನೂ ಕರೀತಾರೆ. ಜನ ಕರ್ತಾ ಇದ್ರು. ಟ್ರಕ್ ಫಾರ್ಮಿಂಗ್ ಅಂದ್ರೆ ಟ್ರಕ್ ಮೇಲೆ ಬೆಳೀತಾರೆ ಅನ್ಕೋಬೇಡಿ, ಟ್ರಕ್ಕಲ್ಲಿ ತರ್ತಾರೆ, ದಿನಾಗ್ಲೂ ಸಪ್ಲೈ ಆಗುತ್ತೆ. ಹಣ್ಣು ಹಂಪಲು ತರಕಾರಿಗಳು, ಮೇನ್ ಆಗಿ ಸೊಪ್ಪು ತರಕಾರಿಗಳಿಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಗರಗಳ ಸುತ್ತ ಬೆಳೆದು, ಅದಕ್ಕೆ ಇದನ್ನ ಸ್ಪೆಷಲೈಸ್ ಹಾರ್ಟಿಕಲ್ಚರ್, ಟ್ರಕ್ ಫಾರ್ಮಿಂಗ್ ಅಂತ ಕರೀತಾರೆ. ಇದನ್ನ ಕೇಳ್ತಾರೆ ಎಕ್ಸಾಮ್. ಯಾಕೆಂದ್ರೆ ಬೆಂಗಳೂರು ಇಸ್ ನೋನ್ ಫಾರ್ ದಿಸ್. ನೆಕ್ಸ್ಟ್ ಕಮರ್ಷಿಯಲ್ ಪ್ಲಾಂಟೇಶನ್. ಕಮರ್ಷಿಯಲ್ ಅಂದ್ರೇನು? ವಾಣಿಜ್ಯ, ಆದಾಯ, ಮಾರುಕಟ್ಟೆ ಅಂತ ಅರ್ಥ. ಪ್ಲಾಂಟೇಶನ್ ಅಂದ್ರೇನು? ಟೀ, ಕಾಫಿ, ಕರೆಕ್ಟಾ, ತೆಂಗು, ಅಡಕೆ, ಬಾಳೆ, ರಬ್ಬರ್, ಟೊಬ್ಯಾಕೋ, ಅವೆಲ್ಲ ಕರೆಕ್ಟಾ. ನಾವು ಏನ್ ಬೆಳಿತಿದೀವಿ ಪ್ಲಾಂಟೇಶನ್ಗಳಲ್ಲಿ?
ಸೊ ಪ್ಲಾಂಟೇಶನ್ ನಲ್ಲಿ ಏನಾಗುತ್ತೆ ನೋಡಿ, ಕಾಫಿ ಇದೆ ಕರೆಕ್ಟಾ, ಮೇನ್ ಆಗಿ ಟೀ ಇದೆ, ರಬ್ಬರ್ ಇದೆ ಕರೆಕ್ಟಾ, ಆಮೇಲೆ ಏನು ಟೊಬ್ಯಾಕೋ ಇದೆ, ಹೊಗೆ ಸೊಪ್ಪು ಅಂತ ಏನ್ ಕರೀತಾರೆ ಅದು, ಶುಗರ್ ಕೇನ್ ಇದೆ ಆಯ್ತಾ, ಆಮೇಲೆ ತೆಂಗು ಇದೆ, ಕೊಕೊನಟ್, ಅರೆಕನಟ್ ಇದೆ. ಇದೆಲ್ಲ ನಾಳೆ ಡಿಸ್ಕಸ್ ಮಾಡ್ತೀನಿ ಎಲ್ಲ ಬೆಳೆಗಳನ್ನು, ಡೋಂಟ್ ವರಿ. ಇವತ್ತು ಮುಗಿಸ್ತಾ ಇಲ್ಲ, ನಾನು ಶುರು ಮಾಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಬೆಳೆಗಳು ಕರ್ನಾಟಕ ದೇಶದಾದ್ಯಂತ ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ ಆಯ್ತಾ. ಇವೆಲ್ಲ ಬೆಳೆಗಳು ಪ್ಲಾಂಟೇಶನ್. ಇವು ನೋಡಿ, ಭಾರತದಲ್ಲಿ ಇವೆಲ್ಲ ಮೊದಲು ಇವೆಲ್ಲವನ್ನು ಪ್ಲಾಂಟೇಶನ್ ಬೆಳೆಗಳೆಲ್ಲ ಮೋನೋಕ್ರಾಪಿಂಗ, ಕರೆಕ್ಟಾ. ಮೋನೋಕ್ರಾಪಿಂಗ್ ಅಂದ್ರೆ ಏನು? ಒಂದ್ ಬೆಳೆ ಹಾಕಿದ್ರೆ ಬೇರೆ ಬೆಳೆ ಹಾಕಲ್ಲ, ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಇದಕ್ಕೆ ಕಾಡ್ ನಾಶ ಆಗುತ್ತೆ ಅಲ್ವ ಹೇಳಿ, ಫುಲ್ ಕಾಡೆಲ್ಲ ನಾಶ ಆಗುತ್ತೆ, ಕಾಡ್ನೆಲ್ಲ ತೆಗಿತಾರೆ, ಅದರಿಂದ ಹಾಕ್ತಾರೆ. ಒಂದು ಮೋನೋಕ್ರಾಪಿಂಗ್ ತಪ್ಪು, ಅದೇ ಆಗ್ತಾರೆ ಈಗ. ಈಗ ಪಾಮ್ ಆಯಿಲ್ ಬಂದ್ಬಿಟ್ಟಿದೆ, ಈಗ ಪಾಮ್ ಆಯಿಲ್ ಬೇರೆ ಎಲ್ಲ ಕಡೆ ಹೆಚ್ಚಾಗ್ತಿದೆ, ಅದನ್ನೆಲ್ಲ ಕಡೆ ಬಳಸ್ತಾ ಇರೋದ್ರಿಂದ ಅದೊಂದು ಸಮಸ್ಯೆ ಆಗಿದೆ ಈಗ ಪಾಮ್ ಆಯಿಲ್. ಮೋನೋಕ್ರಾಪಿಂಗ್ ಜೊತೆಗೆ ಇದು ಕಮರ್ಷಿಯಲ್, ಮೇನ್ ಆಗಿ ಆದಾಯ ಬರೋಕ್ಕೋಸ್ಕರ ಮಾಡ್ತಾ ಇರೋದು, ಇದನ್ನ ಜನಗಳಿಗೆ ಆಹಾರಕ್ಕೋಸ್ಕರ ಅಲ್ಲ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಆಹಾರ ಬೆಳೆಗಳನ್ನ ಬಿಟ್ಟು ಇದನ್ನ ಬೆಳೀತಾ ಇದ್ದಾರೆ, ಜನ ಕರ್ತಾ ಇದ್ದು, ಇದು ದೊಡ್ಡ ಸಮಸ್ಯೆ. ಆಹಾರ ಧಾನ್ಯಗಳನ್ನ ಬಿಟ್ಟು ಕಮರ್ಷಿಯಲ್ ಬೆಳೆಗಳನ್ನ ಬೆಳೆಯೋದ್ರಿಂದ ದೇಶದಲ್ಲಿ ಇನ್ಫ್ಲೇಷನ್, ಹಣದುಬ್ಬರ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇದರಿಂದ ಇನ್ಫ್ಲೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ. ಕ್ಲಿಯರ್ ಆಗ್ತೈತಿ ಎಲ್ಲರಿಗೂ ಸ್ನೇಹಿತರೆ? ಇದರಿಂದ ನಮ್ಗೆ ಆಹಾರ ಹೊಟ್ಟೆ ತುಂಬಲ್ಲ. ಸೊ ಬ್ರಿಟಿಷರ್ಸ್ ಮತ್ತೆ ನಮ್ಮ ಯುರೋಪಿಯನ್ಸ್ ಎಲ್ಲ ಬಂದ್ರಲ್ಲ ನಮ್ಮ ದೇಶಕ್ಕೆ, ಯುರೋಪಿಯನ್ಸ್ ಬಂದವರು ಏನ್ ಮಾಡಿದ್ರು, ಇದಕ್ಕೆ ಆದ್ಯತೆ ಕೊಟ್ಟರು, ಸೊ ದಟ್ ಅವರು ಮಾರುಕಟ್ಟೆಗಳಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ. ಅದಕ್ಕೆ ನಮ್ಮ ಜನಗಳಲ್ಲಿ, ರೈತರುಗಳಲ್ಲಿ ಬಡತನ ಹೆಚ್ಚಾಯ್ತು. ಅವರಲ್ಲಿ ಏನಾಗುತ್ತೆ, ಆಹಾರದ ಬೆಳೆ ಬಿಟ್ಟು ಈ ಬೆಳೆ ಬೆಳೆಯಕ್ಕೆ ಶುರು ಮಾಡಿ ಅವರ ಅಪೌಷ್ಟಿಕತೆಗೆ ಒಳಗಾದ್ರು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇದರಿಂದ ಮಾಲ್ ನ್ಯೂಟ್ರಿಷನ್ ಒಳಗಾಗ್ತಾರೆ ಜನ, ಕರೆಕ್ಟ್. ಇದ್ರ ಆದಾಯ ಬರುತ್ತೆ, ಆದ್ರೆ ಏನು ಮಾಡೋಕ್ಕಾಗಲ್ವಲ್ಲ, ಗೊತ್ತಾಯ್ತಲ್ಲ. ಸೊ ಮೋನೋಕ್ರಾಪಿಂಗ್, ಅದಕ್ಕೆ ನಾವು ಇವಾಗ ಆಲ್ರೆಡಿ ಆಗೋಗಿದೆ, ಎಲ್ಲಾಗಿದೆ ಅದನ್ನ ಮೇಂಟೈನ್ ಮಾಡಬೇಕು, ಹೊಸ ಜಾಗ ತರಬಾರ್ದು. ಇದಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಇವಾಗ ಹೊಸದಾಗಿ ಕಾಡನ್ನ ಕರೆದು ನಾನು ಟೀ ಹಾಕಕ್ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ಹಂಗೆ ಸ್ಪೈಸಸ್ ಬಿಟ್ಬಿಟ್ವಿ ನಾವು, ಕರೆಕ್ಟಾ. ಪೆಪ್ಪರ್, ಕ್ಲವ್, ಕಾಡ್ಮೆಣಸು, ಚಕ್ಕೆ, ಲವಂಗ, ಅವೆಲ್ಲ ಕರೆಕ್ಟಾ. ಈ ತರ ಗೊತ್ತಾಯ್ತಾ ಸ್ನೇಹಿತರೆ? ಈ ರೀತಿ ಕಮರ್ಷಿಯಲ್ ಪ್ಲಾಂಟೇಶನ್ಗಳು ಬಂದಿದೆ ಜಗತ್ತಿನಾದ್ಯಂತ. ಎಲ್ಲೆಲ್ಲಿ ಬ್ರಿಟಿಷರ್ಸ್ ಹೋದ್ರಲ್ಲ, ಎಲ್ಲಿ ಅದನ್ನ ನೋಡೋಣ. ಮ್ಯಾಪ್ಗಳನ್ನ ನೋಡೋದು ಮರಿಬೇಡಿರಪ್ಪ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ಲಾಂಟೇಶನ್ಗಳು ನೋಡಿ, ಈ ಕಲರ್ ಕೊಟ್ಟಿದ್ದಾರೆ ನೋಡಿ, ಈ ಕಲರ್ ಇದೆ ನೋಡಿ ಪ್ಲಾಂಟೇಶನ್. ಇಲ್ಲಿ ಬ್ರಾಜಿಲ್ ನಲ್ಲಿ ಮೇನ್ ಆಗಿ, ಸೆಂಟ್ರಲ್ ಅಮೆರಿಕಾ, ಬ್ರಾಜಿಲ್ ಅಲ್ಲಿ ಹೋದ್ರಲ್ಲ, ಪೋರ್ಚುಗೀಸ್ ಬಂದ್ರು, ಸ್ಪ್ಯಾನಿಷ್ ಬಂದ್ರು, ಇಲ್ಲೆಲ್ಲ ನೋಡಿ ಎಲ್ಲ ಕಡೆ ಪ್ಲಾಂಟೇಶನ್ ಶುರು ಮಾಡಿಸಿದ್ರು ಅವರು ಬಂದು. ಇಲ್ಲಿ ಸೆಂಟ್ರಲ್ ಅಮೆರಿಕಾದಲ್ಲಿ, ಭಾರತದಲ್ಲಿ, ಆಫ್ರಿಕಾದಲ್ಲಿ, ಕರೆಕ್ಟಾ, ಎಷ್ಟೋ ಕಡೆ ಪ್ಲಾಂಟೇಶನ್ಗಳನ್ನ ಶುರು ಮಾಡಿಸಿದ್ರು ಬ್ರಿಟಿಷರ್ಸ್, ಪೋರ್ಚುಗೀಸ್, ಡಚ್, ಫ್ರೆಂಚ್, ಅದೆಲ್ಲ ಇದಕ್ಕೆ ಸೇರುತ್ತೆ ಆಯ್ತಾ. ನಾವು ಕಟ್ಕೊಳ್ಳಿ. 13 ತರ ಹೇಳಿದೀನಿ, ಭಾರತದಲ್ಲೂ 13 ತರ ಕೃಷಿ ಇದೆ. ಎಲ್ಲ ಇವು ಎಷ್ಟು ಹೇಳಿರೋದು ಭಾರತದಲ್ಲಿದೆ, ಗೊತ್ತಾಯ್ತಾ ಎಲ್ಲರಿಗೂ? ಇವನು ಊಟಿಗೆ ಹೋಗಿ, ಕೊಡೆಕನಲ್ಗೆ ಹೋಗಿ, ತಮಿಳುನಾಡು, ಕರ್ನಾಟಕ, ಕರೆಕ್ಟ್, ಕೇರಳ ಭಾಗ, ಹಂಗೆ ವೆಸ್ಟ್ ಬೆಂಗಾಲ್, ಅಸ್ಸಾಂ ಭಾಗಕ್ಕೆ ಹೋಗಿ, ಇವೆಲ್ಲ ಜಾಸ್ತಿ ಇದೆ ನಮ್ಮಲ್ಲಿ ಪ್ಲಾಂಟೇಶನ್ ಕೃಷಿ ಆಯ್ತಾ. ಸೊ ನಾವು ಪ್ರತಿಯೊಂದು ಬೆಳೆನೂ ಡಿಸ್ಕಸ್ ಮಾಡೋಣ. ಇವಾಗ ನೆಕ್ಸ್ಟ್ ಭಾರತವನ್ನು ನೋಡಿ 15 ಆಗ್ರೋ ಕ್ಲೈಮೆಟಿಕ್ ವಲಯಗಳಾಗಿ ವಿಂಗಡಣೆ ಮಾಡಿದ್ವಿ. ಆಗ್ರೋ ಅಂದ್ರೆ ಬೆಳೆ, ಕ್ರಾಪ್, ಕರೆಕ್ಟಾ. ಕ್ಲೈಮೇಟ್ ಅಂದ್ರೆ ಉಷ್ಣಾಂಶ, ಮಳೆ ಕರೆಕ್ಟಾ, ಮತ್ತು ಮಣ್ಣು, ಸಾಯಿಲ್. ಇವು 3 ಆಧಾರದ ಮೇಲೆ, ಇವು 4 ಆಧಾರದ ಮೇಲೆ ಭಾರತವನ್ನು 15 ಕೃಷಿ
ವಾಯುಗುಣ ವಲಯಗಳಾಗಿ ವಿಂಗಡಣೆ ಮಾಡಿದ್ವಿ. 1989 ನಲ್ಲಿ ನಮ್ಮ ಮೊದಲಿತ್ತಲ್ಲ ಪ್ಲಾನಿಂಗ್ ಕಮಿಷನ್ ಮತ್ತು ರಾಷ್ಟ್ರೀಯ ಕೃಷಿ ಸಂಶೋಧನಾ ಯೋಜನೆ ಅವರು ಕೊಟ್ಟಿದ್ದು, ನಾರ್ಪ್, ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್ ಪ್ರಾಜೆಕ್ಟ್ ನವರು ಕೊಟ್ಟಿದ್ದು. ನೋಡಿ ಇದು ನೋಡಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಈ ಹಿಂಗೋಗಿ ಫಸ್ಟ್ ಹಿಂಗೋಗಿ, ಆಯ್ತಾ, ಆಮೇಲೆ ಹಿಂಗ್ ಬನ್ನಿ ಮೇಲಕ್ಕೆ, ಗೊತ್ತಾಯ್ತಲ್ಲ, ಈ ರೀತಿ ಆರ್ಡರ್ ಫಾಲೋ ಮಾಡಿ. ಫಸ್ಟ್ ಒನ್ ನಾರ್ತ್ ವೆಸ್ಟ್ ಇದು ಹಿಮಾಲಯ ಭಾಗದ್ದು, ಇನ್ನೊಂದು ನಾರ್ತ್ ಈಸ್ಟ್ ಇದು ಎರಡನೇದು, ಆಯ್ತಾ. ಮೂರನೇದು ಇಲ್ಲಿ ಮತ್ತೆ ಈ ಕಡೆಯಿಂದ ಆರೋ ಮಾರ್ಕ್ ಕೊಟ್ಟಿದೆ ನೋಡಿ ಹಿಂಗೆ. ಮೂರನೇದು ಇಂಡಸ್ ಮೈದಾನ, ಸತ್ಲಜ್ ಯಮುನಾ ಭಾಗ, ಪಂಜಾಬ್ ಹರಿಯಾಣ ಬರುತ್ತೆ. ಇದು ನಾಲ್ಕನೇದು ಅಪರ್ ಗಂಗಾ, ಐದನೇದು ಮಿಡಲ್ ಗಂಗಾ, ಇದು ಆರನೇದು ಲೋವರ್ ಗಂಗಾ ಈ ಕಡೆ. ಏಳನೇದು ನೋಡಿ ಹಿಂಗ್ ಗೊತ್ತಾಯ್ತಲ್ಲ ಆರ್ಡರ್, ಹಿಂಗ್ ಹೋಗ್ತಾ ಇದ್ದಾರೆ ಅವರು ಹಿಂಗೆ ಎಲ್ಲದ್ರಲ್ಲೂ. ಅದಕ್ಕೆ ನೀವು ಒಂದೇ ಸತಿ ನಾವು ಕಟ್ಕೊಳ್ಬಹುದು ನಾನು ಫಾಲೋ ಮಾಡಿದ್ರೆ. ಮತ್ತೆ ಏಳನೇದು ನೋಡಿ ಇಲ್ಲಿ ಸೌತ್ ಈಸ್ಟರ್ನ್ ಈ ಭಾಗ. 8 ಅರಾವಲಿ ಮಧ್ಯಪ್ರದೇಶ್ ಭಾಗ. 9 ಉತ್ತರ ಡೆಕ್ಕನ್. 10 ದಕ್ಷಿಣ ಡೆಕ್ಕನ್ ಭಾಗ. 9 ಮಹಾರಾಷ್ಟ್ರ ಪ್ಲಾಟ್ಯೂ ಭಾಗ, ಉತ್ತರ ಡೆಕ್ಕನ್ ಅಂತಾರೆ ಇದನ್ನ, ದಕ್ಷಿಣ ಡೆಕ್ಕನ್ ಅಂತಾರೆ ಇದನ್ನ, ಅತನ ಡೆಕ್ಕನ್ ಇಂಟೀರಿಯರ್. 11 ಈಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಕೋಸ್ಟ್, ಪೂರ್ವ ಕರಾವಳಿ. 12 ಪಶ್ಚಿಮ ಕರಾವಳಿ ಮತ್ತು ಭಾಗ, ಇದು 12 ಪಶ್ಚಿಮ ಕರಾವಳಿ ಭಾಗ. 13 ಇಲ್ಲಿ ಗುಜರಾತ್ ಭಾಗ. 14 ರಾಜಸ್ಥಾನ್. 15 ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್. 15 ಗೊತ್ತಾಯ್ತಾ. 15 ಆಗ್ರೋ ಕ್ಲೈಮೆಟಿಕ್. ಇದ್ರ ತಕ್ಕಂತೆ ನೋಡಿ ಟೆಂಪರೇಚರ್, ಮಳೆ ಮತ್ತು ಮಣ್ಣು ತಕ್ಕಂತೆ ತಾನೇ ಬೆಳೆ ಬೆಳಿಬೋದು ನಾವು. ಇವಾಗ ಆಪಲ್ ಬೆಳಿತೀವಿ ನಾವು, ಕಾಶ್ಮೀರ್ ಆಪಲ್ ಬೆಳಿತೀವಿ, ಸ್ಯಾಫ್ರನ್ ಬೆಳಿತೀವಿ. ಅದನ್ನ ನಾವು ಹೊರಗಡೆಯಲ್ಲಿ ಬೆಳೆಯಕ್ಕಾಗತ್ತೆ? ನೀವು ಕೇಳ್ಬೋದು ಸರ್ ನಾವು ಸ್ಯಾಫ್ರನ್ ಬೆಳಿತಾ ಇದೀವಿ ಇವಾಗ. ಅದು ನಾವು ಆ ತರ ವಾಯುಗುಣ ಇಲ್ಲಿ ನಿರ್ಮಿಸಿ ಒಂದು ಜಾಗದಲ್ಲಿ ಒಂದು ರೂಮ್ ಒಳಗೆ ಮಾಡ್ತಾ ಇರೋದು, ಹೊರಗಡೆ ಆಗಲ್ಲ, ಹೌದಾ. ಅದಕ್ಕೆ ಆ ಜಾಗನೇ ಸೂಕ್ತ, ಅದನ್ನ ಬೆಳಿತೀವಿ ನಾವು. ಅದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಗ್ರೋ ಕ್ಲೈಮೆಟಿಕ್ ಗೊತ್ತಾಯ್ತು ಎಲ್ಲರಿಗೂ? 15 ಆಗ್ರೋ ಕ್ಲೈಮೆಟಿಕ್ ವಲಯಗಳಿದೆ. ಹಂಗೆ ಕರ್ನಾಟಕನ 10 ಆಗ್ರೋ ಕ್ಲೈಮೆಟಿಕ್ ಆಗಿ ಡಿವೈಡ್ ಮಾಡಿದೀವಿ ನೋಡಿ. ಭಾರತದಲ್ಲಿ ಒಳಗೆ ಕರ್ನಾಟಕ ನೋಡಿ, ಇದು ಕರ್ನಾಟಕ ಈ ಭಾಗ ನೋಡಿ. ಯಾವ್ಯಾವ ಜಿಲ್ಲೆಗಳು ಅಂತ ಗೊತ್ತಾಗುತ್ತಿಲ್ಲ ನಿಮ್ಗೆ. ಬೀದರ್ ಭಾಗ ಬರ್ತಾ ಇದೆ, ಗೊತ್ತಾಯ್ತಾ. ಸ್ವಲ್ಪ ಈ ಕಡೆ ಕಲಬುರಗಿ ಬರ್ತಾ ಇದೆ, ಬಿಜಾಪುರ ಬರ್ತಾ ಇದೆ, ಕರೆಕ್ಟಾ. ಅದು ನಾರ್ತ್ ಈಸ್ಟ್. ಟ್ರಾನ್ಸಿಷನ್ ಅಂದ್ರೆ ಏನು? ಒಂಥರ ಪರಿಮಿತಿ. ಯಾಕಡೆಗೆ? ತೆಲಂಗಾಣ ಮತ್ತು ಮಹಾರಾಷ್ಟ್ರ ಕಡೆಗೆ ಪರಿಮಿತಿ ವಲಯ. ಪರಿಮಿತಿ ಅಂದ್ರೆ ಏನು? ಟ್ರಾನ್ಸಿಷನ್. ಇನ್ನೊಂದು ನಾರ್ತ್ ಈಸ್ಟ್, ಇದು ಗುಲ್ಬರ್ಗ, ಯಾದಗಿರಿ, ರಾಯಚೂರ್ವರೆಗೂ. ಇಲ್ಲಿ ರಾಯಚೂರು ಗೊತ್ತಾಗ್ತಿದೆ ಎಲ್ಲರಿಗೂ, ಇಲ್ಲಿವರೆಗೂ ಅದು ನಾರ್ತ್ ಈಸ್ಟ್. ಹಂಗೆ 3 ಡ್ರೈ ಝೋನ್ ನೋಡಿ, ಇಷ್ಟು ದೊಡ್ಡದು ಬರ್ತಾ ಇದೆ ಡ್ರೈ ಝೋನ್. ಇದು ನಾರ್ದರ್ನ್ ಡ್ರೈ ಝೋನ್, ಇದು ಗೊತ್ತಾಯ್ತಲ್ಲ. ಆಲ್ಮೋಸ್ಟ್ ಈ ಎಷ್ಟು ಬಂದ್ಬಿಡ್ತಾ ಇದೆ ನೋಡಿ, ಆಯ್ತಾ. ಬೆಳಗಾವಿಯಿಂದ ಪೂರ್ವಕ್ಕೆ ಈ ಭಾಗದಿಂದ ಹಿಡಿದು ಇಲ್ಲಿವರೆಗೂ ಬರ್ತಾ ಇದೆ. ಇಲ್ಲಿ ವಿಜಯನಗರ, ಬೆಳ್ಳಾರಿ ಭಾಗ, ಕೊಪ್ಪ ಭಾಗ, ಹುಬ್ಳಿ ಧಾರವಾಡ ಭಾಗ, ಅಲ್ಲಿ ಈ ಕಡೆಗೆ ಸ್ವಲ್ಪ ಈ ಸೈಡ್, ಆಯ್ತಾ. ಹಾವೇರಿ ಎಲ್ಲ ಬರ್ತಾ ಇದೆ ಇಲ್ಲಿಗೆ. 3ನೇದು ನಾರ್ದರ್ನ್ ಡ್ರೈ ಝೋನ್. ಸೆಂಟ್ರಲ್ ಡ್ರೈ ಝೋನ್ ನೋಡಿ ಈ ಕಡೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಭಾಗ ಎಲ್ಲ. 5ನೇದು ಸದರ್ನ್ ಡ್ರೈ ಝೋನ್. ಸದರ್ನ್ ಡ್ರೈ ಝೋನ್ ಅಂದ್ರೆ ಏನು? ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು, ಅರ್ಬನ್, ರೂರಲ್ ಅವೆಲ್ಲ. ಹಂಗೆ ಸದರ್ನ್ ಟ್ರಾನ್ಸಿಷನ್ ಝೋನ್ ಇಲ್ಲಿ ನೋಡಿ. 5 ಆಯ್ತಾ? ಎಷ್ಟಾಯ್ತು? 6 ಆಯ್ತು. 6 ಎಷ್ಟು? ಸದರ್ನ್ ಡ್ರೈ ಝೋನ್, ಆಯ್ತಾ. ಇದು ಈಸ್ಟರ್ನ್ ಡ್ರೈ ಝೋನ್, ಸದರ್ನ್ ಡ್ರೈ ಝೋನ್ ಇದು, ಆಯ್ತಾ. ಸದರ್ನ್ ಆಯ್ತು. 7ನೇದು ನೋಡಿ, ಪಶ್ಚಿಮ ಘಟ್ಟಗಳಿಂದ ಈ ಕಡೆ ಬಲಗಡೆ ಬರ್ತಿರ್ತೇವಲ್ಲ, ಅದು ಪರಿಮಿತಿ ವಲಯ 7. ಸದರ್ನ್ ಟ್ರಾನ್ಸಿಷನ್ ಝೋನ್. ಸದರ್ನ್ ಟ್ರಾನ್ಸಿಷನ್ ಅಂದ್ರೆ ಪರಿಮಿತಿ, ಬೆಟ್ಟಗಳಿಂದ ಬರುತ್ತಲ್ಲ, ಬಯಲು ಸೀಮೆ ಶುರು ಆಗ್ತಾ ಇರೋದು ಇದು. ಹಂಗೆ ಉತ್ತರ ಬಯಲು ಸೀಮೆ ಪ್ರದೇಶ, ನಾರ್ದರ್ನ್ ಟ್ರಾನ್ಸಿಷನ್. ದೆನ್ ಪಶ್ಚಿಮ ಘಟ್ಟ 9 ಇಲ್ಲಿ ಏರಿಯಾ. ಇಲ್ಲಿ ನಾನು ನಂಬರ್ ಬರ್ಬಿಡ್ತೀನಿ, ನಾನೇ ಎಲ್ಲೆಲ್ಲಿ ಕಾಣಲ್ಲ ಅದನ್ನ ನಾನು ಬರೀತಾ ಇದ್ದೀನಿ, ಆಯ್ತಾ. ಕೊನೆಯದು 10 ಇಲ್ಲಿ ಪಶ್ಚಿಮ ಭಾಗದಲ್ಲಿ ಕರಾವಳಿ ಭಾಗ. ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಈ ತರ 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ ಕರ್ನಾಟಕದಲ್ಲಿ. ಅದ್ರದ್ದೆಲ್ಲ ಇಲ್ಲಿ ಕೊಟ್ಟಿದೆ ನೋಡಿ. ಇದು ಡೈರೆಕ್ಟ್ ಅಗ್ರಿಕಲ್ಚರ್ ವೆಬ್ಸೈಟ್ ಇಂದ ತೆಗೆದಿರೋದು ನಾನು. ಇದನ್ನ K10, K2, K3, K10 ವರೆಗೂ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ನ 10 ಇದೆ, ಅದನ್ನ ಇಲ್ಲಿ ಕೊಟ್ಟಿದ್ದೀನಿ. ಯಾವ ಭಾಗ, ಯಾವ ಜಿಲ್ಲೆಗಳು ಮತ್ತು ಯಾವ ತರ ವಾಯುಗುಣ, ಯಾವ ಬೆಳೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇದನ್ನು ನಾನು ಓದ್ಬೇಕಾಗಿಲ್ಲ, ಯಾಕಂದ್ರೆ ಅದೇ ಸೇಮ್, ಗೊತ್ತಾಯ್ತಲ್ಲ. ಇದು ಮೇನ್ಸ್ ಅಲ್ಲಿ ಕೇಳ್ತಾರೆ, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಹಂಗೆ ಆಗ್ರೋ ಎಕಾಲಜಿಕಲ್ ಝೋನ್ಸ್ ಅಂತ ಇದೆ. ಆಗ್ರೋ ಎಕಾಲಜಿಕಲ್ ಝೋನ್ ಏನಿದೆ 20 ಇದೆ. ಎಕಾಲಜಿ ಅಂದಾಗ ಏನಾಗೋಗುತ್ತೆ? ಆಗ್ರೋ ಅಂದ್ರೆ ಏನು? ಬೆಳೆ ಮತ್ತು ಮಣ್ಣು, ಸಾಯಿಲ್. ಇಲ್ಲಿ ವಾಯುಗುಣನೂ ಬರ್ತಾ ಇದೆ. ಇಲ್ಲಿ ಟೆಂಪರೇಚರ್, ಮಳೆ, ಓಕೆ, ಟೆಂಪರೇಚರ್, ಆಮೇಲೆ ಜೊತೆಗೆ ಪ್ರಾಣಿಗಳು, ಫ್ಲೋರಾ ಅಂಡ್ ಫೌನಾ, ಆ ಜಾಗದಲ್ಲಿರುವಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲ ಬರ್ತಾ ಇದೆ.
ಇವೆಲ್ಲವನ್ನು ಸೇರಿಸಿ ಆಗ್ರೋ ಎಕಾಲಜಿಕಲ್ ಝೋನ್ಸ್ 20 ಇದೆ. 20. ಏಕೆಂದ್ರೆ ಇಲ್ಲಿ ಫ್ಲೋರಾಫೋನ ತಗೊಬಿಡ್ತಾ ಇದೀವಿ, ಆ ಜಾಗದಲ್ಲಿ ಬೆಳೆಯುವಂತ ಸಸಿಗಳು, ಕಾಡು ಜೊತೆಗೆ ಪ್ರಾಣಿಗಳು ತಗೋತಾ ಇದೀವಿ. ಎಕಾಲಜಿ ಅಂದ್ರೇನು? ಸ್ವಲ್ಪ ದೊಡ್ಡ ಪ್ರದೇಶ, ದೊಡ್ಡ ಅಂಶಗಳನ್ನ ತಗೋತಾ ಇದೀವಿ. ಎಕಾಲಜಿ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ. ವಾಯುಗುಣ ಒಂದೇ ಅಲ್ಲ, ಆಗ್ರೋ ಕ್ಲೈಮೇಟ್ ಅಂದ್ರೆ ಬರೀ ಕ್ಲೈಮೇಟ್. ಎಕಾಲಜಿ ಅಂದ್ರೇನು? ಇನ್ಕ್ಲೂಡಿಂಗ್ ಫ್ಲೋರಾ ಅಂಡ್ ಫೌನಾ. ಗೊತ್ತಾಯ್ತಲ್ಲ? ಎಸ್, ಮರೈನ್ ಕೂಡ, ಕೋಸ್ಟಲ್ ಮರೈನ್ ಕೂಡ, ಫಿಶರೀಸ್ ಬರುತ್ತೆ ಇದರಲ್ಲಿ. ಆಯ್ತಾ? ಸೊ 20 ಇದೆ. 20 ಆಗ್ರೋ ಎಕಾಲಜಿಕಲ್ ಝೋನ್ ಎಷ್ಟು? 20. ಆಯ್ತಾ? ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಆಗ್ರೋ ಎಕಾಲಜಿಕಲ್ ಝೋನ್ಸ್ ಮ್ಯಾಪ್ ಕೊಟ್ಟಿದ್ದೀನಿ ನಾನು. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇದು ನೋಡಿ ಅಷ್ಟೇ ನೀವು. ಆಯ್ತಾ? ನೆಕ್ಸ್ಟ್ ನೋಡಿ, ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಗೊತ್ತಿದೆ ಎಲ್ಲರಿಗೂ. ಗ್ರೀನ್ ರೆವಲ್ಯೂಷನ್ ನಮ್ಮ ಭಾರತದ ಏನು ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಯುಪಿನಲ್ಲಿ ಮಾಡಿದ್ವಿ ನಾವು, ಆಹಾರ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ. ಈ ಆಹಾರ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಆಹಾರ ಬೆಳೆಗಳನ್ನ ಬೆಳೆಯೋದ್ರಿಂದ ಜನಗಳಿಗೆ ಆಹಾರ ಸಿಗುತ್ತೆ. ಕರೆಕ್ಟ್ ತಾನೆ? ದೇಶ ತುಂಬಾ ಏನು ಗ್ರೀನ್ ರೆವಲ್ಯೂಷನ್ ಅದಕ್ಕಿಂತ ಮುಂಚೆ ಆಹಾರ ಕೊರತೆಯಲ್ಲಿದ್ವಿ, ಅಪೌಷ್ಟಿಕತೆಯಲ್ಲಿದ್ವಿ. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ ನಾವು, ರಷ್ಯಾ, USSR ಇಂದ. ಹೌದಲ್ಲ? ಗ್ರೀನ್ ರೆವಲ್ಯೂಷನ್ ಬಂದ್ಮೇಲಿಂದ ಏನಾಯ್ತು? ಆಹಾರ ಬೆಳೆಗಳು ಹೆಚ್ಚಾಯ್ತು. ನಾವು ಭಾರತ ಆಹಾರ ಬೆಳೆಗಳ ಹೆಚ್ಚು ಮಾಡಿ ಗ್ರೀನ್ ರೆವಲ್ಯೂಷನ್ ಇಂದ ನಮ್ಮ ದೇಶದಲ್ಲಿರೋ ಎಷ್ಟೋ ಜನಗಳಿಗೆ ಆಹಾರ ಒದಗಿಸಂಗ್ ಮಾಡಿದ್ವಿ ನಾವು. ಪಂಜಾಬ್, ಹರಿಯಾಣ, ಯುಪಿನಲ್ಲೇ ಯಾಕೆ ಮಾಡಿದ್ರು ಗ್ರೀನ್ ರೆವಲ್ಯೂಷನ್? ಗೊತ್ತಾಗರು? ಪಂಜಾಬ್, ಹರಿಯಾಣ, ಯುಪಿನಲ್ಲೇ ಯಾಕೆ ಗ್ರೀನ್ ರೆವಲ್ಯೂಷನ್ ಆಯ್ತು? ಹೇಳಿ ನೋಡೋಣ ಬೇಗ. ಇಲ್ಲೂ ಇತ್ತಲ್ವಾ ನೀರು? ಪಂಜಾಬ್, ಹರಿಯಾಣ ಬಿಟ್ರೆ ಈ ಕಡೆ ನೀರಿದೆ. ಬಿಹಾರ್, UP, ಕರೆಕ್ಟಾ? ಅಸ್ಸಾಂನಲ್ಲೂ ನೀರಿದೆ ನೋಡಿ. ಈ ಭಾಗದಲ್ಲಿ ಯಾಕೆ ನಡೀತು ಅಂತ ಕೇಳ್ತಾರೆ ನಾನು. ಪಂಜಾಬ್, ಹರಿಯಾಣ ಮತ್ತು ಈ ಭಾಗದಲ್ಲಿ ಯಾಕೆ ನಡೀತು? ಇಲ್ಲಿ ಯಾಕೆ ತಗೊಳ್ಳಿಲ್ಲ ನಾವು? ನೋಡಿ, ಮುಖ್ಯ ಕಾರಣಗಳೇನು ಅಂದ್ರೆ, ನಾವು ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಏನಾಯ್ತು, ಅಥವಾ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಏನಾಯ್ತು, ರೈತರಿಗೆಲ್ಲ, ರೈತರಿಗೆಲ್ಲ ಏನ್ ಮಾಡ್ತಿದ್ವಿ ನಾವು? ಕಮರ್ಷಿಯಲ್ ಬೆಳೆಗಳು, ಕ್ಯಾಶ್ ಕ್ರಾಪ್ಗಳು, ಮಾರುಕಟ್ಟೆಗೆ, ವಾಣಿಜ್ಯಕ್ಕೆ ಬೇಕಾಗುವಂತ ಬೆಳೆಗಳನ್ನ ಮಾತ್ರ ಬೆಳೆಸ್ತಾ ಇದ್ರು. ಆಹಾರ ಧಾನ್ಯಗಳು ಬೆಳೆಯೋದು ಗೊತ್ತಿರ್ಲಿಲ್ಲ ಈ ಜನಗಳಿಗೆ. ಸ್ವಾತಂತ್ರ್ಯ ಆದ್ಮೇಲೂ ಸಹ ಅದೇ ಮುಂದುವರಿತು. ಸ್ವಾತಂತ್ರ್ಯ ಆದ್ಮೇಲೆ ನಾವು ಡ್ಯಾಮ್ಗಳನ್ನ ಕಟ್ಟಿದ್ವಿ, ಇರಿಗೇಷನ್ ಹೆಚ್ಚಾಯ್ತು. ಆದ್ರೂ ಈ ಜನಗಳಿಗೆ ನೀರ್ನ ಹೆಂಗ್ ಬಳಸೋದು ಗೊತ್ತಿರಲಿಲ್ಲ, ಆಹಾರ ಧಾನ್ಯಗಳು ಬೆಳೆಯೋದು ಗೊತ್ತಿರಲಿಲ್ಲ, ವೇರ್ಹೌಸ್ ಗೋಡೌನ್ಗಳು ಇರಲಿಲ್ಲ. ಇಲ್ಲಿ ಗೊತ್ತಾಗ್ತಿದೆ ಎಲ್ಲರಿಗೂ? ಇಲ್ಲಿ ಎಲ್ಲ ಇದೆ. ಇಲ್ಲಿ ಜನಗಳಿಗೆ ಏನು ಆ ಬೆಳೆ ಬೆಳೆದು ಆಹಾರ ಧಾನ್ಯಗಳು, ಸೀರಿಯಲ್ಸ್ ಅಂತ ನಾವು, ಸೀರಿಯಲ್ಸ್ ಮೇನ್ ಆಗಿ ವೀಟ್ ಮತ್ತು ರೈಸ್, ವೀಟ್ ಅಂಡ್ ರೈಸ್, ಇವೆರಡನ್ನ ನಾವು ಆದ್ಯತೆ ಕೊಟ್ವಿ ಗ್ರೀನ್ ರೆವಲ್ಯೂಷನ್ ಅಲ್ಲಿ. ಹಸಿರು ಕ್ರಾಂತಿನಲ್ಲಿ ಮುಖ್ಯ ನಾವು ಜನಗಳಿಗೆ ಹಸಿವು ಹೋಗಲಾಡಿಸಬೇಕಾಗಿತ್ತು. ಗ್ರೀನ್ ರೆವಲ್ಯೂಷನ್ ಮುಖ್ಯ ಉದ್ದೇಶ ಅದಾಗಿತ್ತು. ಅದಕ್ಕೆ ಇವೆರಡು ಬೆಳೆಗಳನ್ನ ನಾವು ಗಮನ ತಗೊಂಡ್ವಿ. ರೈಸ್ ಹೈ ಈಲ್ಡಿಂಗ್ ವೆರೈಟೀಸ್ನ ನಾವು ಮನಿಲಾದಲ್ಲಿರುವಂತ ವಿಶ್ವ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ತಂದ್ವಿ ಮನಿಲಾ. ಹಾಗೆ ಮೆಕ್ಸಿಕೋ ಇಂದ ತಂದ್ವಿ ಪ್ಯಾಡಿ, ಗೋಧಿನ. ಓಕೆ, ಪ್ಯಾಡಿ ಭತ್ತ ಎಲ್ಲಿಂದ ತಂದ್ವಿ? ಮನಿಲಾ ಇಂದ. ಗೋಧಿನ ಮೆಕ್ಸಿಕೋ ಇಂದ ತರಿಸಿದ್ವಿ. ಹೈ ಈಲ್ಡ್ ಅಂದ್ರೆ ಒಳ್ಳೆ ಉತ್ಪನ್ನತೆ ಬರುವಂತ ಬೆಳೆಗಳನ್ನ ತರಿಸಾಕಿದ್ವಿ. ಇಲ್ಲಿ ಜನಗಳಿಗೆ ಆಲ್ರೆಡಿ ಪ್ರಾಕ್ಟೀಸ್ ಇತ್ತು. ಪಂಜಾಬ್, ಹರಿಯಾಣ, UPನಲ್ಲಿ ಆಲ್ರೆಡಿ ದೇ ಹ್ಯಾಡ್ ಪ್ರಾಕ್ಟೀಸ್. ಅದನ್ನ ಬೆಳೆಯುವಂತ ಕ್ಷಮತೆ ಇತ್ತು ಆ ಜನಗಳಿಗೆ. ಇನ್ನೊಂದು ಟ್ರ್ಯಾಕ್ಟರ್ಗಳಿದ್ವು, ಕರೆಕ್ಟಾ? ಆಮೇಲೆ ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ಸ್, ಭೂಮಿ ಜಾಸ್ತಿ ದೊಡ್ಡದಿತ್ತು ಅವ್ರ ಹತ್ರ. ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ಸ್, ಲಾರ್ಜ್ ಲ್ಯಾಂಡ್. ಇಲ್ಲೆಲ್ಲ ಚಿಕ್ಕ ರೈತರು ಚಿಕ್ಕ ಭೂಮಿ ಮಾಡಕ್ ಆಗ್ತಿರ್ಲಿಲ್ಲ. ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ಸ್, ಕರೆಕ್ಟಾ? ಲ್ಯಾಂಡ್ ಲೆವೆಲ್ ಆಗಿತ್ತು, ಗೊತ್ತಾಯ್ತು ಎಲ್ಲರಿಗೂ? ಭೂಮಿ ಒಂದೇ ಲೆವೆಲ್ ಇತ್ತು, ಸಮತಟ್ಟಾದ ಪ್ರದೇಶ, ಲೆವೆಲ್ ಲ್ಯಾಂಡ್. ಇಲ್ಲ ಹಂಗಿರಲಿಲ್ಲ ಇಲ್ಲಿ. ಜೊತೆಗೆ ಗೋಡೌನ್ಗಳು ಮತ್ತು ವೇರ್ ಹೌಸ್ಗಳಿತ್ತು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಗೋಡೌನು, ವೇರ್ ಹೌಸ್. ಇಲ್ಲಿ ಸ್ಟೋರೇಜ್ಗೆ ಗೊಬ್ಬರ ಬಳಸುವಂತ ಗೊತ್ತಿತ್ತು, ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿಕೀಟನಾಶಕಗಳು. ಒಂದು ನಿಮಿಷ. ಫರ್ಟಿಲೈಸರ್ಸ್ ನ ಬಳಕೆ, ಕ್ರಿಮಿಕೀಟನಾಶಕಗಳು, ಪೆಸ್ಟಿಸೈಡ್ ನ ಬಳಕೆ ಗೊತ್ತಿತ್ತು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡಿ? ಎಷ್ಟು ರೀಸನ್ ಕೊಟ್ಟಿದೆ ನೋಡಿ ಏನಕ್ಕೆ
ಗ್ರೀನ್ ರೆವಲ್ಯೂಷನ್ ಗೊತ್ತಾಯ್ತಲ್ಲ. MS ಸ್ವಾಮಿನಾಥನ್ ಅವರು ಯಾಕೆ ಈ ಜಾಗನ ಚೂಸ್ ಮಾಡಿದ್ರು ಅಂತ? ಎಷ್ಟು ಕಾರಣಗಳು ಕೊಟ್ಟಿದ್ದೀನಿ ನೋಡಿ. ಗೊತ್ತಾಯ್ತಾ ಸ್ನೇಹಿತರೆ? ಇಲ್ಲಿ ಆಹಾರ ಬೆಳೆಗಳನ್ನ ಬೆಳೆಯುವಂತ ಜನಗಳಿಗೆ ಪ್ರಾಕ್ಟೀಸ್ ಇತ್ತು. ಟ್ರ್ಯಾಕ್ಟರ್ಗಳು, ಮೆಕನೈಸ್ಡ್ ಅಗ್ರಿಕಲ್ಚರ್ ಇದೆ ಇಲ್ಲಿ. ಗೊತ್ತಾಯ್ತಾ? ಟ್ರ್ಯಾಕ್ಟರ್ಗಳ ಬಳಕೆ ಗೊತ್ತು. ದೊಡ್ಡ ಭೂಮಿ, ಸಮತಟ್ಟಾದ ಪ್ರದೇಶ, ಗೋಡೌನ್ ವೇರ್ಹೌಸ್ಗಳು, ಫರ್ಟಿಲೈಸರ್ಗಳು, ಕ್ರಿಮಿಕೀಟನಾಶಕಗಳನ್ನ ಬಳಕೆ ಇದೆ. ಗೊತ್ತಾಯ್ತಾ? ಜೊತೆಗೆ ಮೇನ್ ಆಗಿ ನೀರು ಮತ್ತು ಫಲವತ್ತಾದ ಮಕ್ಕಳು ಮಣ್ಣು. ಗೊತ್ತಾಗ್ತಿದೆ ಎಲ್ಲರಿಗೂ? ಅಲ್ಯೂವಿಯಲ್ ಸಾಯಿಲ್ ಮತ್ತು ನೀರು, ರಿವರ್ಸ್, ಪೆರಿನಿಯಲ್ ರಿವರ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ಕಾರಣಗಳಿಂದ ನಾವು ಗ್ರೀನ್ ರೆವಲ್ಯೂಷನ್ ನ ಈ ಭಾಗಕ್ಕೆ ಸೀಮಿತಪಡಿಸಿದ್ವಿ. ಈ ಜಾಗದಲ್ಲಿ ನಾವು ಈಗ ಆಡ್ ಮಾಡ್ತಾ ಇದೀವಿ ಅವ್ರನ್ನ. ಏನಕ್ಕೆ? ರೈನ್ಬೋ ರೆವಲ್ಯೂಷನ್. ಎಷ್ಟು ಜನ ಗೊತ್ತಿದೆ ರೈನ್ಬೋ ರೆವಲ್ಯೂಷನ್? ರೈನ್ಬೋ ರೆವಲ್ಯೂಷನ್ಗೆ ನಾವು ಈಗ ಹೋಗ್ತಾ ಇದೀವಿ. ರೆಡ್ ಅಲ್ಲಿ ಏನು? ಮೀಟು ಮತ್ತೆ ಟೊಮೆಟೊ. ರೌಂಡ್ ಅಲ್ಲಿ ಏನು? ಪೊಟ್ಯಾಟೊ. ಸಿಲ್ವರ್ ನೋಡಿ, ಕಾಟನ್. ಸಿಲ್ವರ್ ಅಲ್ಲಿ ಏನು? ಎಗ್. ವೈಟ್ ಅಂದ್ರೆ ಏನು? ಮಿಲ್ಕ್, ಡೈರಿ ಪ್ರಾಡಕ್ಟ್ಸ್. ಎಲ್ಲೋ ಅಂದ್ರೆ ಏನು? ಆಯಿಲ್ ಸೀಡ್ಸ್. ಪ್ರೋಟೀನ್ ಗೊತ್ತಿದೆ ಎಲ್ಲರಿಗೂ. ಓಕೆ, ಸೊ ಇಟ್ ಇಸ್ ಮೇನ್ಲಿ ಅನಿಮಲ್ ಮತ್ತು ಸೀರಿಯಲ್ಸ್, ಪಲ್ಸಸ್ ಇಂದ. ರೈನ್ಬೋ ರೆವಲ್ಯೂಷನ್ ಇದು ಎಲ್ಲ. ಪಿಂಕ್ ರೆವಲ್ಯೂಷನ್ ಅಂದ್ರೆ ಏನು? ಅನಿಯನ್ಸ್, ಪ್ರಾನ್ಸ್, ಡ್ರಗ್ಸ್ ಅಂಡ್ ಫಾರ್ಮಾ. ಗ್ರೇ ರೆವಲ್ಯೂಷನ್ ಅಂದ್ರೆ ಏನು? ಗೊಬ್ಬರ, ಉಲ್, ಹೌಸಿಂಗ್. ಆಯ್ತಾ? ಗ್ರೀನ್ ರೆವಲ್ಯೂಷನ್ ಗೊತ್ತಿದೆ ಆಲ್ರೆಡಿ, ಆಹಾರ ಧಾನ್ಯಗಳು. ಗೋಲ್ಡನ್ ರೆವಲ್ಯೂಷನ್ ಅಂದ್ರೆ ಏನು? ಓವರ್ ಆಲ್ ಹಾರ್ಟಿಕಲ್ಚರ್, ಹನಿ, ಫ್ರೂಟ್ ಇವೆಲ್ಲ. ಗೋಲ್ಡನ್ ರೆವಲ್ಯೂಷನ್ ಫೈಬರ್ ಅಂದ್ರೆ ಏನು? ಜೂಟ್, ಗೋಲ್ಡನ್ ಫೈಬರ್ ಅಂದ್ರೆ. ಬ್ರೌನ್ ಅಂದ್ರೆ ಏನು? ಲೆದರ್, ಕೊಕೋವಾ. ಬ್ಲೂ ಅಂದ್ರೆ ಏನು? ಫಿಶ್. ಬ್ಲ್ಯಾಕ್ ಅಂದ್ರೆ ಏನು? ಪೆಟ್ರೋಲಿಯಂ. ನೋಡಿ, ಎಲ್ಲಾನು ಇನ್ಕ್ಲೂಡ್ ಮಾಡಿದ್ದೀನಿ ನಾನು. ನೀವು ಇದರ ಫೋಟೋ ನೋಡಿರಲ್ಲ, ಕರೆಕ್ಟಾ? ಅದೆಲ್ಲ ಹಾಕಿದ್ದೀನಿ ಇಲ್ಲಿ. ನೀವು ಒಂದ್ಸತಿ ನೋಡ್ಬೇಕು ಇದನ್ನ. ನೋಡ್ತೀರಾ ಎಲ್ಲರೂ? ರೈನ್ಬೋ ರೆವಲ್ಯೂಷನ್ ಅಂದ್ರೆ ಏನು ಅಂತ ಹೇಳಿದೀನಿ. ಓಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ತರಗತಿ ಸ್ನೇಹಿತರೆ. ಇವತ್ತು ಸ್ವಲ್ಪ ಲೆಂತಿ ಆಯ್ತು. ಆಮೇಲೆ ಜೊತೆಗೆ ನೋಡಿ 13 ತರ ಕೃಷಿ ಪದ್ಧತಿಗಳು ಭಾರತದಲ್ಲಿದೆ ಅಂತ ಹೇಳಿದೀನಿ. ಹಂಗೆ ನಿಮ್ಮೆಲ್ಲರಿಗೂ ನಮ್ಮ ತರಗತಿಗಳ ಬಗ್ಗೆ ಗೊತ್ತಿದೆ. ನಿಮ್ಮ ಸ್ನೇಹಿತರಿಗೆ ಹೇಳಿ, ಬೇಗ ರಿವೈಸ್ ಮಾಡಿ ಎಲ್ಲರೂ. ನಾನು ನೆಕ್ಸ್ಟ್ ತರಗತಿಗಳಲ್ಲಿ ಮಿನರಲ್ಸ್, ಸ್ವಲ್ಪ ಕ್ರಾಪ್ಸ್ ಟಾಪಿಕ್ ಮತ್ತೆ ಮಿನರಲ್ಸ್, ಆಮೇಲೆ ಟ್ರಾನ್ಸ್ಪೋರ್ಟ್, ಇಷ್ಟು ಕವರ್ ಮಾಡಿ ಕರೆಂಟ್ ಅಫೇರ್ಸ್ ಬರ್ತೀನಿ. ಪ್ರಸಾದ್ ಅವರೇ, ದಯವಿಟ್ಟು ನೀವು ಎಲ್ಲಾ ಕ್ಲಾಸಸ್ಗಳನ್ನ ನೋಡಿ. ಇವಾಗ ಮಾಡಿರೋದ್ರಲ್ಲೇ ಎಲ್ಲಾ ಕ್ವಶನ್ಸ್ ಬರುತ್ತೆ, ಗೊತ್ತಾಯ್ತಾ? ಇವಾಗ ಮಾಡಿರೋದ್ರಲ್ಲೇ ನಿಮ್ಗೆ ಎಲ್ಲಾ ಕ್ವಶನ್ಸ್ಗಳು ಬರುತ್ತೆ. ಜೊತೆಗೆ ನಾನು ಒಂದಷ್ಟು ಇವತ್ತಿನ ದಿನದಿಂದ ಬಾಕಿ ಟಾಪಿಕ್ಗಳು ಮಾಡ್ತಾ ಇರ್ತೀನಿ. ಸೊ ನೀವು ಮುಂದಕ್ಕೆ ಓದ್ತಾ ಹೋಗಿ, ಎಲ್ಲ ರಿವೈಸ್ ಮಾಡ್ತಾ ಹೋಗಿ, ಸಾಕು. ಆಯ್ತಾ? ಡೋಂಟ್ ವರಿ. ಇವಾಗ ಇದಕ್ಕಿಂತ ನೀವು ತಲೆ ಕೆಡಿಸ್ಕೊಬೇಡಿ. ಸೊ ನಾನು 25ನೇ ತಾರೀಕುವರೆಗೆ ಏನೇನಾಗುತ್ತೆ ಕ್ಲಾಸಸ್ ಅಷ್ಟು ಮುಗಿಸ್ಕೊಡ್ತೀನಿ. ಆಯ್ತಾ? ದಯವಿಟ್ಟು ಎಲ್ಲರೂ ಓದಿ. ನಮ್ಮ ತರಗತಿಗಳ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ. ನನ್ನ ಕ್ಲಾಸ್ ಲಿಂಕ್ ಇದೆ, ನಿಮ್ಗೆಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಆಯ್ತಾ? ಚೆನ್ನಾಗಿ ಓದಿ. ಧನ್ಯವಾದಗಳು. ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತಪ್ಪ, ರೈನ್ಬೋ ರೆವಲ್ಯೂಷನ್ ಮೇಲೆ. ರೈನ್ಬೋ ರೆವಲ್ಯೂಷನ್ ಮೇಲೆ ಎಲ್ಲಾ ಎಕ್ಸಾಮ್ ಒಂದು ಕ್ವಶನ್ ಬರುತ್ತೆ. ಮಾರ್ಕೆಟ್ ಆಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಶಿಫ್ಟಿಂಗ್ ಕಲ್ಟಿವೇಶನ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಈಗಲೇ ಹೇಳಿದ್ದೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಿನರಲ್ಸ್ ಮಾಡ್ಬೇಕಾದ್ರೆ ವರ್ಲ್ಡ್ ಮಿನರಲ್ಸ್ ಹೇಳ್ಕೊಡ್ತೀನಿ. ಜಗತ್ತಿನಾದ್ಯಂತ ಎಂಥ ಮಿನರಲ್ಸ್ ಇದೆ ಕೇಳ್ತಾರೆ. ಆಯ್ತಾ? ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ತರಗತಿಗೆ ಬಂದಿದ್ದಕ್ಕೆ ಪ್ಲೀಸ್ ಓದಿ. ಸರಿ ಇಲ್ದಿರೋದ್ರಿಂದ ಸ್ವಲ್ಪ ನಾನು ಆ ಕಡೆ ಈ ಕಡೆ ಆಗ್ತಾ ಇದೆ. ಮತ್ತೆ ನಾನು ಮುಗಿಸ್ಕೊಡ್ತೀನಿ ತರಗತಿಗಳನ್ನ. ಆಯ್ತಾ? ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.